ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ಯಾವುದ್ರ ಬಗ್ಗೆ ತಗೊಂಡ್ರೆ ಸಮಯ ಮತ್ತು ಕೆಲಸ ಅಥವಾ ಟೈಮ್ ಅಂಡ್ ವರ್ಕ್ ಪ್ರಾಬ್ಲಮ್ ಯಾವುದೇ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಈಸಿಯಾಗಿ ಸಾಲ್ವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಒಂದು ಬೇಸಿಕ್ ಫಾರ್ಮುಲಾ ಸ್ನೇಹಿತರೆ. ಈ ಬೇಸಿಕ್ ಫಾರ್ಮುಲಾಗಿಂತ ಹೋಗಿಂತ ಮುಂಚೆ ಕೆಲವೊಂದು ಲಾಜಿಕ್ ಹೇಳ್ತೀನಿ ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ 5 ಆ್ಯಪಲ್ ಇದಾವೆ. 5 ಆ್ಯಪಲ್ಗೆ ನನಗೆ 75 ರೂಪಾಯಿ ಆಗುತ್ತೆ ಸ್ನೇಹಿತರೆ, 75 ರೂಪಾಯಿ. ಹಾಗಾದ್ರೆ ನನ್ನ ಕ್ವಶನ್ನು 2 ಆ್ಯಪಲ್ಗೆ ಎಷ್ಟಾಗುತ್ತೆ ಅಂತಂದೆ. 2 ಆ್ಯಪಲ್ಗೆ ಈಗ ನಾರ್ಮಲ್ ಆಗಿ ನಾವು ಹೇಳ್ಬಿಡ್ತೀವಿ, ಒಂದು ಆ್ಯಪಲ್ಗೆ ಎಷ್ಟಾಗುತ್ತೆ, 15 ರೂಪೀಸ್ ಆಗುತ್ತೆ. ಹಾಗಾದರೆ 2 ಆ್ಯಪಲ್ಗೆ 30 ರೂಪಾಯಿ. ಫಾರ್ ಎಕ್ಸಾಂಪಲ್ ನಾನು ಎಲ್ಲ ಟೈಮು ಇದೇ ಲಾಜಿಕ್ ಉಪಯೋಗ ಒಂದಕ್ಕೆ ತೊಗೊಂಡು ಯೂಸ್ ಮಾಡೋಕ್ಕಾಗಲ್ಲ. ಫ್ರಾಕ್ಷನ್ ನ್ಯೂಮರೇಟರ್ ಡಿನಾಮಿನೇಟರ್ನ ನಾನು ಆಲ್ರೆಡಿ ಯೂನಿಟರಿ ಮೆಥಡ್ ಪ್ರಾಬ್ಲಮಲ್ಲಿ ನಾನು ಅಪ್ಲೈ ಮಾಡಿ, ನ್ಯೂಮರೇಟರ್ ಮೇಲ್ಗಡೆ ಇರೋದು ಕೆಳಗಡೆ ಡಿನಾಮಿನೇಟರ್ ಇರೋದಕ್ಕಂತ ಯಾವುದೇ ಒಂದು ಫ್ರಾಕ್ಷನ್ ನಂಬರ್ ಬಂದರೆ ಇರೋ ನಂಬರ್ ಬರ್ಕೊಳ್ಳಿ. 75 ಡೇಸ್ ಇರೋ ನಂಬರು. ಬಟ್ ಆ್ಯಕ್ಚುಲಿ 5 ಆ್ಯಪಲ್ಗೆ 75 ರೂಪಾಯಿ 75 ರೂಪಾಯಿ ಆದರೆ 2 ಆ್ಯಪಲ್ಗೆ ಎಷ್ಟಾಗುತ್ತೆ, ಕಮ್ಮಿ ಇರುತ್ತೆ. ದುಡ್ಡು ಕಮ್ಮಿ ಇರುತ್ತೆ ಅಂತಂದರೆ ನಮ್ಮ ಮೇಲ್ಗಡೆ ಕಮ್ಮಿ ಇರೋ ವ್ಯಾಲ್ಯೂ, ಇವೆರಡಲ್ಲೇ ಕಮ್ಮಿ ಇರೋ ವ್ಯಾಲ್ಯೂ ಅದು 2. ನಮ್ಗೆ ಬೇಕಾಗಿರೋ ವ್ಯಾಲ್ಯೂ ಅದನ್ನು ಬರ್ಕೋಬೇಕು. ಇಂಟು 5 5 15 15 ಟು 30 30 ರೂಪಾಯಿ ಈ ರೀತಿ. ಯಾಕಂದರೆ ಕೆಲವೊಂದು ಪ್ರಾಬ್ಲಮ್ಗಳು ಡೈರೆಕ್ಟಾಗಿ 15ಕ್ಕೆ 3000 ಆ ರೀತಿ ಆಂಬಿಗ್ಯೂಟಿ ಆದಾಗ ತುಂಬಾ ಕಷ್ಟ. ಈ ಮೆಥಡ್ ಯೂನಿಟರಿ ಮೆಥಡ್ನ ನಾವು ಅಪ್ಲೈ ಮಾಡಿದಾಗ ಈಸಿಯಾಗಿ ಯಾವುದೇ ಪ್ರಾಬ್ಲಮ್ ಆಂಬಿಗ್ಯೂಟಿ ಇಲ್ದಂಗೆ ಮಾಡ್ಬೋದು ನ್ಯೂಮರೇಟರ್ ಡಿನಾಮಿನೇಟರ್ ಮೆಥಡ್ನ. ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಇಲ್ಲಿ ವ್ಯಾಲ್ಯೂ ಅಮೌಂಟ್ ತಕ್ಕಂಗೆ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಿದೆ. ಬಟ್ ಕೆಲಸ ಮತ್ತೆ ವರ್ಕಲ್ಲಿ ಸಮಯ ಮತ್ತು ವರ್ಕಲ್ಲಿ ಆ ರೀತಿ ಆಗಲ್ಲ ಸ್ನೇಹಿತರೆ. ಈಗ ಅಬ್ಸರ್ವ್ ಮಾಡ್ತೀರಿ, ಈಗ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಒನ್ ಡೇ ವರ್ಕ್ ಮಾಡ್ತಾನೆ. ಈಗ ನಾನು ಒಂದು ಆ್ಯಪಲ್ಗೆ 15 ರೂಪಾಯಿ, ಅದು ರೆಸಿಪ್ರೋಕಲ್ ಆಗಿಲ್ಲ. ಬಟ್ ಇಲ್ಲಿ ಒಬ್ಬ ಮನುಷ್ಯ ಒನ್ ಡೇ ವರ್ಕ್ ಮಾಡಿ ಇಬ್ಬರು ಮನುಷ್ಯರು ಸೇರ್ಕೊಂಡ್ರೆ ಎಷ್ಟಾಗುತ್ತೆ, ಆ ಕೆಲಸ ಒಂದು ದಿನ ಆಗೋದು ಇನ್ನು ಬೇಗನೆ ಮುಗಿಯುತ್ತೆ, ಅರ್ಧ ಡೇಸಲ್ಲೇ ಮುಗಿದು ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಅದೇ ಲಾಜಿಕ್ ಅಪ್ಲೈ ಮಾಡ್ತಾ ಅರ್ಧ ಡೇಸ್ ಹೆಂಗೆ ಮುಗಿಯುತ್ತೆ. ಬಟ್ ಇಲ್ಲಿ ನಾನು ಬೇಕಾಗಿರೋದು ಯಾವುದು, ನ್ಯೂಮರೇಟರ್. ನನಗೆ 1 ಪರ್ಸನ್ ಒನ್ ಡೇ ಮುಗಿದೆ, 2 ಪರ್ಸನ್ನು ಇನ್ನು ಕಮ್ಮಿ ದಿವಸ ಮುಗಿಸ್ತಾನೆ, ಕಮ್ಮಿ ಇರೋ ವ್ಯಾಲ್ಯೂ ಫಸ್ಟ್ ಹೋಗ್ಬೇಕು 1 2. ಯಾಕಂದ್ರೆ ಇಲ್ಲಿ ಬೇಕಾಗಿರೋ ವ್ಯಾಲ್ಯೂ ನನಗೆ ಕಮ್ಮಿ ಬೇಕಾಗಿದೆ, ನಂಗೆ ಆಲ್ರೆಡಿ ಗೊತ್ತಾಗಿದೆ ಮೈಂಡಲ್ಲಿ. 2 ಪರ್ಸನ್ ಬಂದರೆ ಬೇಗ ಕೆಲಸ ಮುಗಿಸ್ತಾನೆ ಅಂತಂದ್ರೆ, ಒಂದು ಅಪಾರ್ಟ್ಮೆಂಟ್ ಇರುತ್ತೆ, 1 ಇಯರ್ ಮುಗಿಸೋದು, ಜಾಸ್ತಿ ಎಂಪ್ಲಾಯಿಗಳು ತೊಗೊಂಡ್ರೆ ಅರ್ಧ ಇಯರಲ್ಲೇ ಮುಗಿಸ್ಬೋದು. ಈಗ ಫಾರ್ ಎಕ್ಸಾಂಪಲ್ ಹಾಫ್ ಡೇ ತಗೊಂಡ. ಈ ಲಾಜಿಕ್ನ ನಾವು ಮೆನ್ನು ಮೆಥಡು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಈ ರೀತಿ ಪ್ರಾಬ್ಲಮ್ಗಳನ್ನ ನಾವು ಸಾಲ್ವ್ ಮಾಡ್ತೀವಿ. ಮೆನ್ನು, ಡೇ ಮತ್ತೆ ಟೈಮು ಎಫಿಷಿಯನ್ಸಿ ಎಲ್ಲ ಇನ್ವರ್ಸ್ ಪ್ರಪೋರ್ಷನಲ್ ಆಗಿರುತ್ತೆ. ಡೇ ಮತ್ತೆ ಇದು ಯಾವಾಗ ಒಬ್ಬ ಮನುಷ್ಯ ಜಾಸ್ತಿ ಇರ್ತಾರೋ ಅವಾಗ ಕೆಲಸ ಬೇಗ ಆಗುತ್ತೆ. ಡೇಸು ಬೇಗ ಕಮ್ಮಿ ದಿವಸದಲ್ಲಿ ಮುಗಿಸ್ತಾರೆ. ಕೆಲಸ ಬೇಗ ಆಗುತ್ತೆ, ಕಮ್ಮಿ ದಿವಸದಲ್ಲಿ ಮುಗಿಸ್ತಾರೆ, ಒಂದು ವರ್ಕು ಬೇಗ. ಅದೇ ರೀತಿ ಮನುಷ್ಯ ಕಮ್ಮಿ ಇದ್ರೆ ಸಮಯ ತಗೊಳ್ಳೋದು, ದಿನ ತಗೊಳ್ಳೋದು, ತುಂಬಾ ಟೈಮ್ ಜಾಸ್ತಿ ತಗೋತಾರೆ. ಯಾಕಂದ್ರೆ ಮನುಷ್ಯರು ಕಮ್ಮಿ ಇದ್ದಾರೆ, ಇರೋ ರಿಕ್ವೈರ್ಮೆಂಟ್ ಕಮ್ಮಿ ಇದೆ ಮನುಷ್ಯ. ಈ ಲಾಜಿಕ್ನ ನೀವು ಅಪ್ಲೈ ಮಾಡ್ಕೊಂಡು ಯಾವುದೇ ಪ್ರಾಬ್ಲಮ್ ಆದ್ರೆ ಅದೇ ರೀತಿ ಫಾರ್ಮುಲಾ ಇದೆ M1D1T. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಸ್ಯಾಲ್ರಿ ಮತ್ತೆ ವರ್ಕು ಯಾವತ್ತು ಕೆಲಸ ಮತ್ತೆ ಸ್ಯಾಲ್ರಿ ವರ್ಕು ನಾನು ದುಡಿದ್ರೆ ತಾನೇ ಕೆಲಸ ಆಗೋದು, ಅದರಿಂದ ಯಾವತ್ತು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ ಸ್ನೇಹಿತರೆ. ಬಟ್ ಇದು ಇನ್ನೂ ಫಾರ್ ಎಕ್ಸಾಂಪಲ್ 1 ವರ್ಕ್ ಆಗಿದ್ರೆ ಈ 1 ಕೆಲಸ ಮಾಡೋಕ್ಕೆ ಏನಾಗಿರುತ್ತೆ, ಇದು ಡಿ ಅಂತ ಬರ್ದಿರ್ತಾರ, M1D1. ದೇರ್ಫೋರ್ M1 ಇದು ಒಂದು ಕೆಲಸ ಮಾಡೋಕ್ಕೆ ಡಿ. ಈ ರೀತಿ ಇನ್ವರ್ಸ್ಲಿ ಪ್ರಪೋರ್ಷನ್ ಅಂತ ಹೇಳಿದೆ. ಒಂದು ಕೆಲಸ ಅನ್ನೋದನ್ನ ನಾನು 1 ಅಂತ ತಗೊಂಡೆ ಅಷ್ಟೇ, ವರ್ಕ್ನ ಇದನ್ನು ತಗೊಂಡೆ. ಇದು ಯಾವತ್ತು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಇರುತ್ತೆ. ಡೇಸ್ ಯಾವತ್ತು ಮೆನ್ನು ಮತ್ತು ಡೇಸು ಇನ್ವರ್ಸಿ ಮೆನ್ನು ಡೇಸ್ ಇದೊಂದೆಲ್ಲ ಕೆಲಸ ಎಫಿಷಿಯನ್ಸಿ ಎಷ್ಟು ಬಲ ಅವೆಲ್ಲ ಏನಂತಂದ್ರೆ ರಿಸಿಪ್ರೋಕಲ್ ಆಗಿರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಓಕೆ, ಈಗ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಈಗ ನಾನು ಅದಲ್ಲಿ ಈ ಫಾರ್ಮುಲಾಗಳು ಅಪ್ಲೈ ಮಾಡ್ತೀನಿ. ಇದೊಂದು ಫಾರ್ಮುಲಾ ಸ್ನೇಹಿತರೆ. ಈ ಫಾರ್ಮ್ ನಾನು ಇದನ್ನ ಯಾಕಂದ್ರೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಯಾವುದೋ ಪ್ರಾಬ್ಲಮ್ ಈಸಿಯಾಗಿ ಮಾಡ್ಬೋದು, ಅದಕ್ಕೋಸ್ಕರ ನಾನು ತುಂಬಾ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ಈಗ ನಾನು ಆಲ್ರೆಡಿಗೆ ಎ ಅನ್ನೋ ಮನುಷ್ಯ ಒಂದು ವರ್ಕ್ನ ಎಕ್ಸ್ ಡೇಸಲ್ಲಿ ಮುಗಿಸಿ. ಎಕ್ಸ್ ಅಂದ್ರೆ ನಾನು ಏನಕ್ಕೆ x1/x ಬರ್ಕೊಂಡ್ರೆ M1D1 W1. ಯಾಕಂದ್ರೆ ವರ್ಕ್ ಈ ರೆಸಿಪ್ರೋಕ್ ನಾನು ಆಲ್ರೆಡಿ ಹೇಳಿದೆ. ಇದ್ದಿದ್ದು ಒಂದು ಕೆಲಸ ಮುಗಿಸ್ತಾ ಅಂದ್ರೆ ಡೇಸ್ ಎಷ್ಟು, ಎಕ್ಸ್ ಡೇಸಲ್ಲಿ ಅಂತ. ಫಾರ್ ಎಕ್ಸಾಂಪಲ್ ಇದು ಎನ್ ಅಂತ ಅಂತ ಬರ್ದಿದ್ದೀನಿ, ಅಂತ ತಗೋತೀನಿ ನಾನು, ನಿಮ್ ಕನ್ಫ್ಯೂಷನ್ ಆಗಬಾರ್ದು, ಅಂತ ತಗೋತಾ ಇದ್ದೀನಿ ಸ್ನೇಹಿತರೆ. ಅದೇ ರೀತಿ ಬಿ ಅನ್ನೋ ಮನುಷ್ಯ ಡೇಸಲ್ಲಿ ಮುಗಿಸ್ತಾರೆ. ಇಬ್ರು ಸೇರಿಸ್ತಾ ಕೆಲಸ ಎಷ್ಟು ಬೇಗ ಆಗುತ್ತೆ ಸ್ನೇಹಿತರೆ, A+B ಅನ್ನೋದು ಎಷ್ಟು ಬೇಗ ಆಗುತ್ತೆ. ಈಗ ಆಲ್ರೆಡಿ 1 ಇರುತ್ತೆ, ಇಲ್ಲಿ 1/m ಪ್ಲಸ್ 1/n. ಅರ್ಥ ಆಯ್ತಾ. ಇದನ್ನ LCM ತಗೊಂಡಾಗ ಒಂದು ಕೆಲಸ ಆಲ್ರೆಡಿ 1/1 ಅವರ್, LCM ಏನಾಗುತ್ತೆ ಅಂದ್ರೆ M/n ಆಗುತ್ತೆ. ಇದು M+n. ದೇರ್ಫೋರ್ ಇದು ಮೇಲ್ಗಡೆ ಹೋದಾಗ ಏನಾಗುತ್ತೆ, MN/m+n. ಎ ಮತ್ತು ಬಿ ಎರಡು ಸೇರಿಸಿ ಈ ಫಾರ್ಮುಲಾ ನಿಮಗೆ ಅರ್ಥ ಆಗಿದೆ ಸ್ನೇಹಿತರೆ. ಈ ಒಂದು ಫಾರ್ಮುಲಾ ಅದೇ ರೀತಿ ಸಿ ಸೇರಿಸಿ ಅದೇ ಫಾರ್ಮುಲಾ ಅಪ್ಲೈ ಆಗಿದೆ. ಇದು ಅದೇ ರೀತಿ, ಅಥವಾ ಇಬ್ರು ಕೆಲಸ ಕೊಟ್ಟಿರ್ತಾರೆ, ಅದು ಡೇಸ್ ಕೊಟ್ಟಿರ್ತಾರೆ, ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮಗೆ ಈ ಒಂದು ಫಾರ್ಮುಲಾ
ಈ ಒಂದು ಫಾರ್ಮುಲಾ ಮತ್ತೆ 3 ಜನ ಕೆಲಸ ಮಾಡಿ ಈ ಒಂದು ಫಾರ್ಮುಲಾ ನೋಡ್ಕೊಂಡು ನಾನು 2 ಮೆಥಡ್ಗಳು ಇಲ್ಲಿ ತುಂಬಾನೇ ಶಾರ್ಟ್ ಕಟ್ಸ್ಗಳಿದಾವೆ. ಶಾರ್ಟ್ ಕಟ್ಸ್ನ ನಾನು ಇಲ್ಲಿ ಈ ಲಾಜಿಕ್ ಅಪ್ಲೈ ಆದ್ರೆ ನಾವು ಲಾಜಿಕ್ ಇಂಪಾರ್ಟೆಂಟ್ ಅಷ್ಟೇ. ಜಾಸ್ತಿ ಜನ ಆದಷ್ಟು ಬೇಗ ದಿನಗಳು ಕಮ್ಮಿ ತಗೊಳುತ್ತೆ ಕೆಲಸ ಮಾಡಕ್ಕೆ. ಮೆನ್ನು ಜಾಸ್ತಿ ಮನುಷ್ಯರು ಕಮ್ಮಿ ಇದ್ದಷ್ಟು ಡೇಸು ತುಂಬಾನೇ ಬೇಗ ಜಾಸ್ತಿ ತಗೊಳುತ್ತೆ. ವಿತ್ ರೆಸ್ಪೆಕ್ಟ್ ಟು ಅವರ್ ಆದ್ರೂ ಆಗ್ಬೋದು, ಎಫಿಷಿಯನ್ಸಿ ಆಗೋದು. ಬಟ್ ಅವರ್ ವರ್ಕ್ ಮಾತ್ರ ಡೈರೆಕ್ಟ್ಲಿ ಪ್ರೊಪೋರ್ಷನ್ ಆಗುತ್ತೆ ಆ ಕೆಲಸ ಆ ದಿವಸದಲ್ಲಿ. ಸ್ಯಾಲ್ರಿ ಮಾತ್ರ ನಾವು ದುಡಿದ್ರೆ ಮಾತ್ರ ಸ್ಯಾಲ್ರಿ ಅದರಿಂದ ಅದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ. ಬಟ್ ಡೇಸು ಮತ್ತೆ ಟೈಮ್ ಎಲ್ಲ ಡೈರೆಕ್ಟ್ಲಿ ಇನ್ವರ್ಸ್ಲಿ ಪ್ರೊಪೋರ್ಷನ್ ಆಗಿರುತ್ತದು. ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಬ್ಲಮ್ ತಗೋತೀನಿ ಸ್ನೇಹಿತರೆ, ಈಗ ನಿಮಗೆ ಅರ್ಥ ಆಗುತ್ತೆ. ಎ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 5 days. ಈಗ ಒಬ್ಬ ಮನುಷ್ಯ ಎ ಅನ್ನೋ ಮನುಷ್ಯ ಎ 5 daysಗೆ ಎ ಅನ್ನೋ ಮನುಷ್ಯ ಒನ್ ವರ್ಕ್ ಕಂಪ್ಲೀಟ್ ಮಾಡಿದ್ದಾನೆ. ಅದೇ ರೀತಿ 3 days, 3 ಹೌ ಮೆನಿ ಡೇಸ್ ಮೋರ್ ಮೆನ್ ವಿಲ್ ಟೇಕ್ ಟು ಕಂಪ್ಲೀಟ್ 3 ವರ್ಕ್ ಮಾಡಕ್ಕೆ ಎಷ್ಟು ವರ್ಕ್ ಯಾವತ್ತು ರೆಸಿಪ್ರೋಕಲ್ ಅಂತ ಹೇಳಿದ್ದೀನಿ ಇದು. ಯಾಕಂದ್ರೆ 1 ವರ್ಕ್ ಮಾಡಕ್ಕೆ 5 ದಿವಸ ತಗೊಂಡ್ರೆ 3 ಕೆಲಸ ಮಾಡಕ್ಕೆ ಎಷ್ಟು ದಿವಸ ತಗೊಳುತ್ತೆ? ಇನ್ನೂ ಜಾಸ್ತಿ ತಗೊಳುತ್ತೆ. 5 ಕಡೆ ಬರೀರಿ. ಇನ್ನು ನಂಗೆ ಜಾಸ್ತಿ ಅಂತ ಗೊತ್ತಾಗಿದೆ, ನನಗೆ 3 ಮೇಲ್ಗಡೆ ಬರುತ್ತೆ, ಕೆಳಗಡೆ ಡಿನಾಮಿನೇಟರ್ 1 ಬರುತ್ತೆ. 15 days ಅಲ್ಲಿ ಕಂಪ್ಲೀಟ್ ಆಗುತ್ತೆ ಆ ಕೆಲಸ. ಅರ್ಥ ಆಯ್ತಾ? ಎಷ್ಟು ಈಸಿ ಅಲ್ಲ ಸ್ನೇಹಿತರೆ? ಈಗ ಅದೇ ರೀತಿ ಈಗ ಒಂದು ಕೆಲಸ 5 ದಿವಸ, ಈಗ ಫಾರ್ ಎಕ್ಸಾಂಪಲ್ ಒಂದು ಆ್ಯಪಲ್ಗೆ 5 ರೂಪಾಯಿ ಆದರೆ 3 ಆ್ಯಪಲ್ಗೆ ಎಷ್ಟು? 15 ರೂಪಾಯಿ. ಇಷ್ಟೇ. ವರ್ಕ್ ಮತ್ತೆ ಡೇಸು ರೆಸಿಪ್ರೋಕಲ್ ಅಂತ ಹೇಳಿದ್ದೆ ಅಷ್ಟೇ. ಈಗ ಆ ರೀತಿ ನೀವು ಥಿಂಕ್ ಮಾಡ್ಕೋ ಯಾವುದೇ ಒಂದು ಪ್ರಾಬ್ಲಮ್ ಮಾಡ್ಬೇಕು ಲಾಜಿಕ್ ಇಂದ ಅಪ್ಲೈ ಮಾಡಿದ್ರೆ ಮಾತ್ರ ಈಸಿಯಾಗಿ ನಾವು ಯಾವುದೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಈಗ 2ನೇ ಪ್ರಾಬ್ಲಮ್ ತಗೋತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನಾನು 2 ಮೆಥಡ್ ಕೂಡ ಮಾಡ್ತೀನಿ. ಅಬ್ಸರ್ವ್ ಕೇರ್ಫುಲಿ ಮಾಡಿ ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, 60 men can do a piece of work in 10 days. 16 ಮನುಷ್ಯರು 10 days ಅಲ್ಲಿ ಒಂದು ಕೆಲಸ ಮುಗಿಸ್ತಾರೆ. ಕೂಲಿ ಕೆಲಸ ಅಥವಾ ಯಾವ್ದಾರ ಒಂದು ಕೆಲಸ ಮುಗಿಸ್ತಾರೆ ಅಂತ ತಿಳ್ಕೊಳ್ಳೋಣ. ಡೇಸ್ ಅರ್ಥ ಆಯ್ತಾ? 10 days ಮುಗಿಸ್ತಾರಂತೆ. ಹೌ ಮೆನಿ ಮೆನ್ಸ್ ಆರ್ ನೀಡೆಡ್ ಟು ಕಂಪ್ಲೀಟ್ ದ ವರ್ಕ್ ಇನ್ 40 days? ನಾನು ಆಲ್ರೆಡಿ ಹೇಳಿದೆ 40 ಡೇಗೆ ಕೆಲಸ ಮುಗಿಸ್ತಾರಂತಂದ್ರೆ ಇಲ್ಲಿ ಏನಾಯ್ತು? ಇಲ್ಲಿ ವ್ಯಾಲ್ಯೂ ಜಾಸ್ತಿ ಆದ್ರೆ ಮೆನ್ನು ಇನ್ವರ್ಸ್ಲಿ ಪ್ರಪೋರ್ಷನ್. 16 ಮನುಷ್ಯ 10 ದಿವಸ ಮುಗಿಸ್ತಾರೆ. 40 ಮೆನ್ನು 40 ಡೇಸಲ್ಲಿ 10 ದಿವಸನ 40 ಡೇಸಲ್ಲಿ ಮುಗಿಸ್ತಾ ಇದ್ದಾರೆ ಅಂದ್ರೆ ಕಮ್ಮಿ ಮೆನ್ಗಳು ವರ್ಕ್ ಮಾಡ್ತಿದ್ದಾರೆ. ಕಮ್ಮಿ ಮೆನ್ಗಳು ಕರ್ತಾನೆ. ಯಾಕಂದ್ರೆ 10 ಮತ್ತೆ 10ಗೆ ಏನು 40 ಡೇಸ್ ತಗೋತಿದ್ದೀನಿ ಅಂತಂದ್ರೆ ಇಲ್ಲಿ 16 ಮೆನ್ ವರ್ಕ್ ಮಾಡಿ ಬೇಗ ಮುಗಿಸಾಕ್ಬಿಡ್ತಾರೆ ಕೆಲಸನ ಇಲ್ಲಿ. ಯಾಕಂದ್ರೆ ಕಮ್ಮಿ ಮೆನ್ಗಳು ಮಾಡ್ತಂತೆ. ಈ ಒಂದು ಲಾಜಿಕ್ ಅಪ್ಲೈ ಮಾಡಿದ್ರೆ ಇದು ಉಳಿದಿರೋ ಜಾಗ 16 ವರ್ಕ್ ಕೊಡಿ. ನಮಗೆ ಬೇಗ ಕಮ್ಮಿ ಅನ್ಕೋತೈತೆ. ಕಮ್ಮಿ ವ್ಯಾಲ್ಯೂ ಎರಡಲ್ಲ ಯಾವುದು 10 ನ್ಯೂಮರೇಟರ್ ಯಾವ್ದು ಬೇಕು ಅದನ್ನ 10 ನ್ಯೂಮರೇಟರ್ ಬರ್ಕೊಳ್ಳಿ. ಮತ್ತೆ 40 ಇದು ರಬ್ ಮಾಡ್ಬಿಡಿ. 0 ಕ್ಯಾನ್ಸಲ್ 4. 4 ಮೆನು ನಾನು ಈ ಪ್ರಾಬ್ಲಮ್ ಇದು ನೋಡಿ. 2ನೇ ಮೆಥಡ್ ಫಾರ್ಮುಲಾ ಮೆಥಡ್. M1 D1 is equal to M2 D2. ಯಾಕಂದ್ರೆ ಇಲ್ಲಿ ಈ ರೀತಿ ಪ್ರಾಬ್ಲಮ್ ಬಂದಿದೆ ಅಂದ್ರೆ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ M1 by D1. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಈಗೇನಂದ್ರೆ ಈ ರೀತಿನೂ ಮಾಡ್ಬೋದು. M1 by M2 is equal to D2 by D1. ಗೊತ್ತಾಯ್ತು? ಯಾವತ್ತು ರೆಸಿಪ್ರೋಕಲ್ ಈ ರೀತಿ ಬೇಕಾದ್ರೆ ಫಾರ್ಮುಲಾ ಅದಕ್ಕೆ ಈ ರೀತಿ ಬರ್ಕೊಂಡಿದ್ದೀನಿ. ಎಷ್ಟು ಡೇಸು? 16 × 10. ಈ ಫಾರ್ಮುಲಾ ಇದು ಫಾರ್ಮುಲಾ ಮೆಥಡು. ಮೆನ್ ಎಷ್ಟು ನನಗೆ ಗೊತ್ತಿಲ್ಲ. ನನಗೆ ಎಷ್ಟು ಮೆನ್ ಕಂಡಿಡಬೇಕು? 40. therefore ಕ್ಯಾನ್ಸಲ್ 0 ಕ್ಯಾನ್ಸಲ್ 4 therefore 4 ಮೆನ್ಸ್ ಇವರು ಅವಶ್ಯಕತೆ. 4 ಜನ 40 ದಿವಸದಲ್ಲಿ ಕೆಲಸ ಮಾಡ್ತಾರೆ. ಈ ರೀತಿ ನೀವು ಲಾಜಿಕ್ ಅಪ್ಲೈ ಮಾಡ್ಕೋಬೇಕು ಸ್ನೇಹಿತರೆ. ಲಾಜಿಕ್ ಅಪ್ಲೈ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಟೈಮ್ ಅಂಡ್ ವರ್ಕ್ ಅಲ್ಲಿ ಸ್ವಲ್ಪ ಲಾಜಿಕ್ ಅಪ್ಲೈ ಯೂಸ್ ಮಾಡಿ. 40 men ಕಟ್ಟೆ 63. ಓಕೆ, 40 ಮೆನ್ನು ಅಬ್ಸರ್ವ್ ಕೇರ್ಫುಲಿ ಮಾಡಿ ಸ್ನೇಹಿತರೆ. 2 ಮೆಥಡ್ ಇಲ್ಲಿ ಕೊಡ್ತೀನಿ ನಾನು ನಿಮಗೆ. 40 ಮೆನ್ನು ಓಕೆ, 40 ಮೆನ್ನು 63 ಕಟ್ ಮಾಡೋದಂದ್ರೆ ಇದು ವರ್ಕ್ ನಡೀತಿದೆ ಸ್ನೇಹಿತರೆ. ವರ್ಕ್ ನಡೀತಿದೆ ನೆನ್ಪಿಟ್ಕೊಳ್ಳಿ. ವರ್ಕ್ ಯಾವತ್ತು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗುತ್ತೆ. ಇನ್ 8 hours ಟೈಮ್ ಕೊಟ್ಟಿದ್ದಾನೆ, ದಿನ ಕೊಟ್ಟಿಲ್ಲ ಇಲ್ಲಿ. ಓಕೆ, ಕ್ವಶನ್ ಏನಾಗಿದೆ ಅಂದ್ರೆ 40 ಜನ 60 ಟ್ರೀ ಕಟ್ ಮಾಡ್ತಾರೆ 8 hour ಅಲ್ಲಿ. ಅದೇ ರೀತಿ ಕ್ವಶನ್ ಏನ್ ಕೇಳ, ಹೌ ಮೆನಿ ಟ್ರೀಸ್ ವಿಲ್ ಬಿ ಕಟ್? ಹೌ ಮೆನಿ ಟ್ರೀಸ್, ನನಗೆ ಎಷ್ಟು ಟ್ರೀಸ್ ಕಟ್ ಮಾಡ್ತಾನೆ ಗೊತ್ತಿಲ್ಲ. ಎಕ್ಸ್ ಈಸ್ ಈಕ್ವಲ್ ಟು, ನಾನು ಫಾರ್ಮುಲಾ ಲಾಜಿಕ್ ಮೆಥಡ್ ಅಪ್ಲೈ ಮಾಡ್ತೀನಿ. ಎಕ್ಸ್ ನನಗೆ ಎಷ್ಟು ಟ್ರೀ ಕಂಡುಹಿಡಿಯಬೇಕಾಗಿರೋದು ಎಷ್ಟು? 12 hour ಅಲ್ಲಿ. 12 hour ಅಲ್ಲಿ ಎಷ್ಟು? ಹೌ ಮೆನಿ ಮೆನ್ಸ್ ಅಂತ, ಹೌ ಮೆನಿ ಟ್ರೀಸ್? 8 men leaves the job. Sorry, if 8 months leaves the job ಅಂದ್ರೆ 40 ಜನ 8 months ಲೀವ್ ಆದ್ರೆ ಎಷ್ಟು? 40 ಮೈನಸ್ 40 ಜನ 8 ಜನ ಕೆಲಸ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಆಗ ಎಷ್ಟು ಜನ ಆಗುತ್ತೆ? 32. 40 ಮೈನಸ್ 8 32.
ಈಗ ಒಂದು ನೆಗ್ಲೆಕ್ಟ್ ಮಾಡಿ ಸ್ನೇಹಿತರೆ, ನಾನು ಒಂದು ಹೇಳ್ತೇನೆ, ವಿತ್ ರೆಸ್ಪೆಕ್ಟ್ ತಗೊಳ್ಳಿ, ಇದನ್ನ ವಿತ್ ರೆಸ್ಪೆಕ್ಟ್ ತಗೊಳ್ಳಿ. ನಾನು ಆಲ್ರೆಡಿ ಯೂನಿಟರಿ ಮೆಥಡ್ ಈಸಿ ಆಗುತ್ತೆ ನಮಗೆ. ಫಾರ್ ಎಕ್ಸಾಂಪಲ್ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿತದ್ರೆ ನೇರ ವ್ಯಾಲ್ಯೂನ ಡೈರೆಕ್ಟ್ ಆಗಿ ಬರ್ಕೊಳ್ಳಿ, ಸುಮ್ಮನೆ ಡೈರೆಕ್ಟ್ ಆಗಿ. ಇಲ್ಲೇ ನೋಡಿ 68 ಅವರಲ್ಲಿ 60 ಟ್ರೀ ಕಟ್ ಮಾಡಿದ್ರೆ 12 ಅವರಲ್ಲಿ ಜಾಸ್ತಿ ಕಟ್ ಮಾಡ್ತಂತಾನೆ ಸ್ನೇಹಿತರೆ. ಯಾವತ್ತೇ ವರ್ಕ್ ಡೈರೆಕ್ಟ್ಲಿ ಪ್ರೊಪೋರ್ಷನ್ ಅಂತ ಹೇಳಿದ್ದೆ, ಇದರ ಇನ್ವರ್ಸ್ಲಿ ಪ್ರೊಪೋರ್ಷನ್ ಅಲ್ಲ. 8 ಅವರ 60 ಟ್ರೀ ಕಟ್ ಮಾಡಿ 12 ಅವರಲ್ಲಿ ಇನ್ನೂ ಜಾಸ್ತಿ ಕಟ್ ಮಾಡ್ತಾನೆ. ದೇರ್ ಫೋರ್ ವ್ಯಾಲ್ಯೂ ಮೇಲ್ಗಡೆ ಇರೋದು ಯಾವುದು ಜಾಸ್ತಿ ವ್ಯಾಲ್ಯೂ ಬರ್ಬೇಕು ನಮಗೆ 8. ಅದೇ ರೀತಿ ಒಂದು ಮುಗೀತು. ಅದೇ ಇನ್ನೊಂದು ವಿತ್ ರೆಸ್ಪೆಕ್ಟ್ ಫೋರ್ ಮೆನ್ನು 40 ಮನುಷ್ಯರು 60 ಟ್ರಿಕ್ ಕಟ್ ಮಾಡಿದ್ರೆ 32 ಮನುಷ್ಯರು 32 ಮನುಷ್ಯರು ಎಷ್ಟು ಮರ ಕಟ್ ಮಾಡ್ತಾರೆ? ಇನ್ನು ಕಮ್ಮಿ ಮರ ಕಟ್ ಮಾಡ್ತಾರಲ್ಲ ಸ್ನೇಹಿತರೆ. ಕಮ್ಮಿ ಮರ ಅಂದ್ರೆ ಫಸ್ಟ್ ಯಾವ್ದು 32/40. ಅರ್ಥ ಆಯ್ತಾ? 8 4 32, 4 1 4 10 10 6 6 12 7 42 ಟ್ರೀ ಕಟ್ ಮಾಡ್ತಾರೆ. 32 ಜನ 42 ಮರಗಳನ್ನ ಕಟ್ ಮಾಡ್ತಾರೆ. ಮರಗಳನ್ನ ಕಟ್ ಮಾಡೋಕೆ ಬೇಸಿಗೆ ಮರಗಳಿಂದ ಆಮ್ಲಜನಕ ನಮಗೆ ಸಿಗುವಂಥದ್ದು. ನಾವು ಮರಗಳ ಎಷ್ಟು ಬೆಳೆಸ್ತೀವೋ ಅದನ್ನ 72 ಅಷ್ಟು ಒಳ್ಳೆಯದು. 72 ಟ್ರೇಸ್. ಓಕೆ, ನಾನು ಪ್ರತಿಯೊಂದು ಪ್ರಾಬ್ಲಮ್ ಕೂಡ ರಿಲೇಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ನಿಮ್ಗೆ ಈಸಿ ಆಗಲಿ ಅಂತಂತ. ಅದೇ ರೀತಿ ನಾನು ಫಾರ್ಮುಲಾ ಮೆಥಡ್ ನಮಗೆ ಗೊತ್ತು, M1 D1 ವಿತ್ ರೆಸ್ಪೆಕ್ಟ್ ಟು W2 ಇದಕೊಂಡು M1 D. ಇಲ್ಲಿ ಅವೇರ್ ಆಗಿರಿ, W2 ಬರಬೇಕು ಯಾವತ್ತು ವರ್ಕ್ ಯಾವತ್ತು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ. ಅಂದ್ರೆ ಇಲ್ಲಿ ನನಗೆ ಏನಾಗಿರುತ್ತೆ ಅಂತಂದ್ರೆ ಈ ಕಡೆ ಬರುತ್ತೆ, ಅಥವಾ M1 D2 M2 D2 W1 ಈ ರೀತಿ ಬೇಕಾದ್ರೆ ಬರ್ಕೊಳ್ಳಿ, ನಿಮ್ಮ ಇಷ್ಟ, ನೀವು ಹೇಗೆ ಚೂಸ್ ಮಾಡ್ತೀರೋ. M1 D1 W1 is equal to M2 D2 W2 ಈ ರೀತಿ ಬೇಕಾದ್ರೆ ಬರ್ಕೊಳ್ಳಿ. ನಿಮಗೆ ನಾನು ಈ ಮೆಥಡ್ ಚೂಸ್ ಮಾಡ್ತೀನಿ. 40 ಮೆನ್ನು 8 ಅವರಲ್ಲಿ, ಸಾರಿ ಇದು ಟ್ರೀ, ಇದು ವರ್ಕ್ ಅಂತ ಕೊಟ್ಟಿದ್ದಾನೆ. ಅವರ್ಸ್ ಇದು ಟಿ ಸ್ನೇಹಿತರೆ, ಡಿ ಅಲ್ಲ, ಟ್ರೀ ಇದು ಅಂದರೆ ಟೈಮು, ಟಿ ಅಂದರೆ ಟೈಮು. 8 ಅವರ್. ಬಟ್ W2 ಅಂತಂದರೆ ಇದನ್ನ ಆಪೋಸಿಟ್ ತಗೊಳ್ಳಿ. ನನಗೆ W2 ಗೊತ್ತಿಲ್ಲ, ಎಷ್ಟು ಮರ ಕಟ್ ಮಾಡೋದನ್ನ ಆಪೋಸಿಟ್ ಎಕ್ಸ್. ದೇರ್ ಫೋರ್ ಇಲ್ಲೇನು ಮಾಡ್ತೀವಿ ಅಂತಂದರೆ, ಇಲ್ಲಿ ಯಾವುದು 37 ಜನ 12 ಅವರಲ್ಲಿ 16 ಅಂದರೆ W1 ಇಲ್ಲಿ ಆಪೋಸಿಟ್ ಆಗಿದೆ. ಎಕ್ಸ್ ಇಸ್ ಈಕ್ವಲ್ ಟು 32 into 12 into 16 divided by 40 into 8. 8 4 42, 4 1 4 10. ಓಕೆ, ನೆಕ್ಸ್ಟು ಸಾರಿ ಇದು 60, ನಾನು 16 ಅಂತ ಬರ್ಕೊಂಡಿದ್ದೀನಿ. 10 1 10 6 ಫಾರ್ 12 6 72 ಟ್ರೇಸ್. ನೀವು ಯಾವ ಮೆಥಡ್ ಬೇಕಾ ಮಾಡಿ ಸ್ನೇಹಿತರೆ, ಆನ್ಸರ್ ಮಾತ್ರ ಸೇಮ್ ಬರುತ್ತೆ. ಲಾಜಿಕಲ್ ಮೆಥಡಲ್ಲಿ ಈಸಿಯಾಗೇ ಮಾಡ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ 5 ಮೆನ್ನು. ಓಕೆ, 5 ಮನುಷ್ಯರು, ಇದು ಕೂಡ ಸೇಮ್ ಪ್ರಾಬ್ಲಮ್ ಸ್ನೇಹಿತರೆ, ವರಿ ಮಾಡಬೇಕಾಗಿಲ್ಲ. ಓಕೆ, ಅಬ್ಸರ್ವ್ ಮಾಡಿ. 5 ಮೆನ್ನು 10 ಟ್ರೀನ 10 ಟಾಯ್ಸು ಆಟಿಕೆಗಳನ್ನ 5 ಮನುಷ್ಯರು, ಆಟಿಕೆ ಅಂದರೆ ಆಟ ಸಾಮಾನುಗಳು, ಟಾಯ್ಸ್ ಅಂದರೆ ಆಟ ಸಾಮಾನುಗಳು, ವರ್ಕ್ ಇದು ಇನ್ 6 ಡೇಸ್. 6 ಡೇಸು ಮತ್ತು 6 ಅವರ್ಸು. 6 ಡೇಸ್ ಅಂತ ಡೇ ಅಂತ ಕೊಟ್ಟಿದ್ದೀನಿ, ಅವರ್ಸ್ ಅಂದರೆ ನಾನು ಅವರ್ಸ್ ಟೈಮ್ ಅಂತ ಬರೋದಿಲ್ಲ, ಹಿಂಗೆ ಬರೆದಿದ್ದೀನಿ. ಇನ್ನು ಹೌ ಮೆನಿ ಡೇಸ್ ನನಗೆ ಗೊತ್ತಿಲ್ಲ ಎಷ್ಟು ಡೇಸ್ ಅಂತಂತ. ಇನ್ನು ಹೌ ಮೆನಿ ಡೇಸ್ ಕೆನ್ 12 men can prepare in how many days? 12 men 12 ಮೆನ್ಸ್ ಅಂದರೆ 12 ಜನ ಮನುಷ್ಯರು 16 ಟಾಯ್ಸ್ಗಳು ಪ್ರಿಪೇರ್ ಮಾಡ್ತಾರೆ. ಎಷ್ಟು ದಿವಸದಲ್ಲಿ ನನಗೆ ಗೊತ್ತಿಲ್ಲ, ಕಂಡುಹಿಡಬೇಕು. 8 ಅವರಲ್ಲಿ. ನಮ್ಗೆ ಕೊಂಡಿರೋ ಕ್ವಶನ್ ಅದು, ಇದು ಹೈಲೈಟ್ ತಗೊಳ್ಳಿ, 1ರಿಂದ 1 ಇದು ಮಾಡ್ಕೊಳ್ಳಿ. ಕೇಳಿರೋ ಕ್ವಶನ್ ಎಕ್ಸ್ ಇಸ್ ಈಕ್ವಲ್ ಟು 6. ಇಲ್ಲಿ ಏನಾಗುತ್ತೆ, ವಿತ್ ರೆಸ್ಪೆಕ್ಟ್ ಇದನ್ನು ಮಾಡಿ. 6 ಡೇಸ್ಗೆ 6 ಅವರ್ ತಗೊಂಡು, ಇದು ರೆಸಿಪ್ರೋಕಲ್, ಡೇಸ್ ಮತ್ತು ಅವರ್ ರೆಸಿಪ್ರೋಕಲು. 6 ಡೇಸ್ 6 ಅವರ್ 8 ಡೇಸ್ಗೆ, ಯಾಕಂದರೆ ಕಮ್ಮಿಗೆ ತಗೊಳುತ್ತೆ. ಕಮ್ಮಿ ಅಂತಂದರೆ ಫಸ್ಟ್ ಯಾವ್ದು ಬರೋದು 6/8 ಅಂದರೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್ಲು. ಅದೇ ರೀತಿ ವಿತ್ ರೆಸ್ಪೆಕ್ಟ್ ಇದನ್ನು ತಗೊಳ್ಳಿ. 6 ಡೇಸ್ಗೆ 10 ಟಾಯ್ಸ್ಗಳು ಮಾಡಿದ್ರೆ 16 ಟಾಯ್ಸ್ಗಳು ಮಾಡೋಕ್ಕೆ ಆ್ಯಕ್ಚುಲಿ ಜಾಸ್ತಿ ಟೈಮೇ ತಗೊಳುತ್ತೆ, 16/10. ಅದೇ ರೀತಿ ವಿತ್ ರೆಸ್ಪೆಕ್ಟ್ ಟು ಮೆನ್ನು, 5 ಮೆನ್ನು ಒಂದು ಕೆಲಸನ 6 ಡೇಸ್ ಮುಗಿಸಿದ್ರೆ 12 ಮೆನ್ನು ಬೇಗನೆ ಮುಗಿಸ್ತಾರೆ. ಬೇಗನೆ ಮುಗಿಸ್ತಾರೆ ಅಂತಂದರೆ 5/12 ಕಮ್ಮಿ ಇರೋದು ಬರುತ್ತೆ. ದೇರ್ ಫೋರ್ ವ್ಯಾಲ್ಯೂ 8 1 8 2 6 1 ಸಾರಿ ಎಷ್ಟು 16 into 10 ಅಲ್ಲ,
ಇದು ಹಾಗೆ 10, 6 to the 12, therefore 5 1 the 5 to the, therefore ಉಳ್ಕೊಂಡಿರೋದು ಅದು 6 ಇಂಟು 12, 12 ಡಿವೈಡ್ ಬೈ 1 ಇಂಟು 2 ಇಂಟು 2 4, 4 3 the 12. ಓಕೆ, ಆನ್ಸರು 3 ಡೇಸಲ್ಲಿ 16 ಮರಗಳನ್ನ ಕಟ್ ಮಾಡ್ತಾರೆ, 16 ಮರಗಳಂತ ಇದೀನಿ ಅದಲ್ಲೇ ಹಾಟಿಗೆಗಳನ್ನ ತಯಾರು ಮಾಡ್ತಾರೆ 8 ಅವರಲ್ಲಿ 12 ಜನಗಳು. ಅರ್ಥ ಆಯ್ತಾ? ಈ ರೀತಿ ಪ್ರಾಬ್ಲಮ್ ಮಾಡ್ಬೋದು, ಅಥವಾ ಫಾರ್ಮುಲಾನ ಅಪ್ಲೈ ಮಾಡ್ಕೊಂಡು ನಿಮ್ಮ ಕಡೆಯಿಂದ ಮಾಡಿ ಆನ್ಸರ್ ಬಂದೇ ಬರುತ್ತೆ. ಯಾವ್ದಾವುದು D1 T1 W2 ಇಸ್ ಈಕ್ವಲ್ ಟು, ಇದು ನಾನು ಮಾಡಲ್ಲ ನೀವೇ ಮಾಡಿ ನಿಮ್ಮ ಎಂಡಲ್ಲಿ, M2 D2 T2 W1 ಈ ಫಾರ್ಮುಲಾದಲ್ಲಿ ವ್ಯಾಲ್ಯೂ ಅಪ್ಲೈ ಮಾಡಿ. ಇದು ಎಕ್ಸ್ ಆಗಿರುತ್ತೆ, ಯಾವುದು D2, ಮಿಕ್ಕಿದ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸೇಮ್ ಆನ್ಸರ್ ಬರುತ್ತೆ ಸ್ನೇಹಿತರೆ. ಇದು ನಮ್ಮ ಮೆಥಡ್ ನಂತರ ಬರೋದು, ಸುಮ್ಮನೆ ಟೈಮ್ ಅಭಾವದಿಂದ ಮೆಥಡ್ ಅಥವಾ ಯಾವ್ದಾದ್ರು ಅಪ್ಲೈ ಮಾಡಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. A can do a piece of work in 5 days. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್ ಇದು. ನಾನು 2 ಮೆಥಡ್ ತೋರಿಸ್ತೀನಿ, 2 ಮೆಥಡ್, ಸುಮಾರು ಮೆಥಡ್ಗಳು ಮಾಡ್ತೀನಿ. ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ವಿಡಿಯೋಗಳನ್ನ ನಾನು ಅದೇ ರೀತಿ ಮಾಡಿದ್ದೀನಿ, ತುಂಬಾ ಮೆಥಡ್ಗಳು ಮಾಡ್ತೀನಿ. ಎಲ್ಲ ಮೆಥಡ್ ತೋರಿಸ್ಕೊಟ್ಟು ನಿಮ್ಗೆ ಯಾವ ಮೆಥಡ್ ಚೂಸ್ ಮಾಡಿ ಸ್ನೇಹಿತರೆ. ಎ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 5 days ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಎ ಒಬ್ಬ ಮನುಷ್ಯ 5 days ಅಲ್ಲಿ ವರ್ಕ್ ಕಂಪ್ಲೀಟ್ ಮಾಡ್ತಾನಂತೆ. ಅದೇ ಬಿ ಅನ್ನೋ ಮನುಷ್ಯ 6 days ಅಲ್ಲಿ ಕಂಪ್ಲೀಟ್ ಮಾಡ್ತಾನಂತೆ ಸ್ನೇಹಿತರೆ. ಓಕೆ, ದ ಟೋಟಲ್ ವರ್ಕ್ ಏನಂತ ನನಗೆ ಗೊತ್ತಿಲ್ಲ. ಈ ರೀತಿ ಬಂದಾಗ 6 ಮತ್ತೆ 5ಗೆ LCM ಎಷ್ಟು ಸ್ನೇಹಿತರೆ? LCM ನಾನು ವಿಡಿಯೋ ಕೂಡ LCM SCF ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದು ಕೂಡ ಐ ಸೆಕ್ಷನ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಯಾವುದೇ ಕಾಂಪ್ಲೆಕ್ಸ್ ಈಸಿಯಾಗಿ ಸಾಲ್ವ್ ಮಾಡೋದು ಅದನ್ನ ನೋಡಿ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಹಾಕ್ತೀನಿ. 6 ಮತ್ತೆ 5ಗೆ LCM ಯಾವುದರಿಂದ ಕೂಡ 6 5 30. 30 ಅನ್ನೋದು ಓವರ್ ಆಲ್ ವರ್ಕ್ ಅಂತ, ಇದು ಓವರ್ ಆಲ್ ವರ್ಕ್. ಈ ಮೆಥಡ್ ನಾನು ಯಾವಾಗಲೂ ಚೂಸ್ ಮಾಡ್ತೀನಿ 30 ಯೂನಿಟ್. ಅರ್ಥ ಆಯ್ತಾ ಸ್ನೇಹಿತರೆ? ಟೋಟಲ್ ವರ್ಕ್ ಅಂದ್ರೆ ನಾನು ಯೂನಿಟ್ನ ಈಸಿಯಾಗಿ ನಮ್ಮ ವರ್ಕ್ ಟೋಟಲ್ ಯೂನಿಟ್ ನಿಮ್ಗೆ ಇಲ್ಲೇ ಸಿಕ್ಬಿಡುತ್ತೆ. ಈಗ ನಾನು ಒನ್ ಡೇ ವರ್ಕ್ ಎಷ್ಟಾಗುತ್ತೆ ಅಂತಂದ್ರೆ, ಈಗ 5 ಎಷ್ಟಿಂದ ಹೋಗುತ್ತೆ? 5 6 ಒನ್ ಡೇ ವರ್ಕ್, ಒನ್ ಡೇ ದಟ್ ಮೀನ್ಸ್ 5 ಯೂನಿಟ್ 30 ಡೇಲಿ ಮುಗಿದ್ರೆ 30 ಯೂನಿಟ್ ಆದ್ರೆ 1 ಯೂನಿಟ್ ಯಾವ್ದ್ರಲ್ಲಿ ಮುಗಿಯುತ್ತೆ? ಇನ್ನು ಕಮ್ಮಿ, 30 ಡಿವೈಡೆಡ್ ಬೈ 5 ಯಾವುದು? ಇಂಟು 6. ಅದನ್ನೇ ಡೈರೆಕ್ಟಾಗಿ ಬರ್ದಿದ್ದೀನಿ ಅಷ್ಟೇ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯಾಕಂದ್ರೆ ನಿಮಗೆ ಲಾಜಿಕ್ ಗೊತ್ತಾಗ್ಲಿ ಅಂತ ನಾನು ಬಿಡಿಸಿ ಪ್ರತಿಯೊಂದು ಇದು ಬರ್ತಿದ್ದೆ. ಈಗ ನಾನು ಡೈರೆಕ್ಟ್ ಆಗೇ ಮಾಡ್ತೀನಿ, ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. 16 ಯೂನಿಟ್ ಪರ್ ಡೇ, ಒನ್ ಡೇಗೆ 6 ಯೂನಿಟ್ ಅಂತಂತ ಆ ರೀತಿ. therefore 6 5 6 ಯೂನಿಟ್ ಪರ್ ಡೇ. ಇಲ್ಲಿ ಕೇಳಿದ ಹೌ ಲಾಂಗ್ ವಿಲ್ ಟೇಕ್, ಇಲ್ಲಿ ಇಬ್ರು ವರ್ಕ್ ಮಾಡಿ A ಪ್ಲಸ್ ಬಿ ಎಷ್ಟಾಗುತ್ತೆ ಸ್ನೇಹಿತರೆ? ಹಾಗಾದ್ರೆ A ಪ್ಲಸ್ ಬಿ ಎಷ್ಟಾಗುತ್ತೆ? 6 ಪ್ಲಸ್ 5 11 ಯೂನಿಟ್ ಪರ್ ಡೇ. ಓಕೆ, ಈಗ 11 ಯೂನಿಟ್ ಒನ್ ಡೇ, 11 ವರ್ಕ್ ಮಾಡೋಕ್ಕೆ 11 ವರ್ಕ್ ತಗೊಂಡ್ರೆ ಒನ್ ಡೇ. ಹಾಗಾದ್ರೆ ಟೋಟಲ್ ಯೂನಿಟ್ ಮಾಡೋಕ್ಕೆ ಎಷ್ಟು ತಗೊಳುತ್ತೆ? 30 ಯೂನಿಟ್ ಮಾಡೋಕ್ಕೆ ಎಷ್ಟು ತಗೊಳುತ್ತೆ ಸ್ನೇಹಿತರೆ? ಇಲ್ಲಿ ಒಂದ್ರ ತರನೇ, ಯಾಕೆ 30 ಜಾಸ್ತಿ ಇರುತ್ತೆ. 30 ಡಿವೈಡ್ ಬೈ 11, therefore 11 to the 22 8, ಇದು 2 8/11. ಆನ್ಸರ್ 2 8/11. ಇದು ಒಂದು ಮೆಥಡ್. ಅಥವಾ ನೀವು ಇಲ್ಲೇ ಕೂಡ ಇದೇ ರೀತಿ, ನಿಮಗೆ ಈ ಮೆಥಡ್ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಆಗ್ತಿದೆ ಅಂದ್ರೆ ಸೇಮ್ ಮೆಥಡ್, ಬಟ್ ಬರೆಯೋ ಮೆಥಡ್ ಚೇಂಜ್ ಇರುತ್ತೆ ಅಷ್ಟೇ. ಈ ಮೆಥಡ್ ಬೇಕಾ ಚೂಸ್ ಮಾಡಿ. ಫಾರ್ ಎಕ್ಸಾಂಪಲ್ 5 ಡೇ 6 ಡೇ. ಓಕೆ, ಇದ್ರ LCM ಎಷ್ಟು? 30 ಯೂನಿಟ್ ಆಯ್ತಾ. ಇದ್ರ ಯೂನಿಟ್ ಯಾವುದು? 6 ಯೂನಿಟ್ ಪರ್ ಡೇ. ಇದು 5 ಯೂನಿಟ್ ಪರ್ ಡೇ. ನಿಮ್ಗೆ ಹಿಂಗೆ ಕನ್ಫ್ಯೂಷನ್ ಈ ರೀತಿ ಬರ್ಕೊಡಿ. therefore 11 ಯೂನಿಟ್ ಪರ್ ಡೇ. A ಪ್ಲಸ್ ಬಿ ಎಷ್ಟಾಗುತ್ತೆ? A ಪ್ಲಸ್ ಬಿ 11 ಯೂನಿಟ್ ಪರ್ ಡೇ ಆಗುತ್ತೆ. 11 ಪರ್ ಡೇ ಅಂದರೆ ಒನ್ ಡೇಗೆ. therefore 30 ಯೂನಿಟ್ಗೆ ಎಷ್ಟಾಗುತ್ತೆ? 2 8/89 ಅಂತ. ಇದೊಂದು ಫಾರ್ಮುಲಾ ಮೆಥಡ್ ನಾನು ಆಲ್ರೆಡಿ ಹೇಳಿದ್ದೀನಿ ಸ್ನೇಹಿತರೆ. ನಿಮ್ಗೆ ಫಾರ್ಮುಲಾ ನೆನಪಾಗದವ್ರು ನಾನು ಯಾಕಂದ್ರೆ ಲಾಜಿಕಲ್ ಮೆಥಡ್ ನಾನು ತೋರಿಸ್ತಾ ಇಲ್ಲ ನಿಮಗೆ, ಎಲ್ಲರೂ ಸಮವಾಗಿ ಮಾಡಿಬಿಟ್ರೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲ ನಮ್ಮ ಫಾರ್ಮುಲಾ ಗೊತ್ತಿದೆ, NM ಡಿವೈಡೆಡ್ ಬೈ M ಪ್ಲಸ್ N ಅಥವಾ N ಪ್ಲಸ್ M ನಮ್ಗೆ ಗೊತ್ತಿದೆ. 5 ಇಂಟು 6, A ಒಂದು 5 ದಿವಸ, ಒಂದು 6, B ಅನ್ನೋದು 6 ದಿವಸ ತಗೋತೆ ಒಂದು ವರ್ಕ್ ಮಾಡೋಕ್ಕೆ. ಇವೆರಡು ವರ್ಕ್ ಮಾಡಿದ್ರೆ 5 ಪ್ಲಸ್ 6, 5 6 30 ಡಿವೈಡೆಡ್ ಬೈ 11. ಆಲ್ರೆಡಿ ಹೇಳಿದಾಗ 11 to the 22 8 ರಿಮೈಂಡರ್ ಬರುತ್ತೆ. ಅಂದರೆ ಇಲ್ಲಿ ನೋಡಿ, ಆಮೇಲೆ ಅದನ್ನು ಕೂಡ ಮರ್ತ್ಕೋಬೇಡಿ. 2 ಏನು ಬರೆದಿದ್ದೀನಿ? 2 ಇದಕ್ಕೆ ಬರುತ್ತೆ. 11 to the 22 ಇದು 8. ಅರ್ಥ? ರಿಮೈಂಡರ್ನ ಇಲ್ಲಿ ಬರ್ದಿದ್ದೀನಿ, ನಾನು ಯಾವುದು ಡಿವಿಷನ್ ಮಾಡ್ತೇವೆ ಅದನ್ನು ಅಲ್ಲಿ ಬರ್ದಿದ್ದೀನಿ, ಇನ್ನು ಕ್ವೋಷನ್ ಇಲ್ಲಿ ಬರ್ದಿದ್ದೀನಿ. ಅರ್ಥ ಆಯ್ತಾ? ಆನ್ಸರ್ ಯಾವುದು? 2 8/11. ಇದು ಈ ರೀತಿ ಪ್ರಾಬ್ಲಮ್ ಮಾಡಿ, ಅಥವಾ ಸಿಮಿಲಾರಿಟಿ ವೇಲ್ ಕೇಳ್ತಾರೆ, ಯಾವ ಥರ ಮೆಥಡ್ ಕೇಳಿದ್ರು ಆನ್ಸರ್ ಸೇಮ್ ಆಗಿರುತ್ತೆ. ಓಕೆ, ಈಗ ನಾನು ನೆಕ್ಸ್ಟ್ ಪ್ರಾಬ್ಲಮ್ ತಗೋತಾ ಇದ್ದೀನಿ ಸ್ನೇಹಿತರೆ, ಅಬ್ಸರ್ವ್ ಮಾಡಿ. ಓಕೆ, ಎ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 5 days. ಒಬ್ಬ ಮನುಷ್ಯ, ಎ ಅನ್ನೋ ಮನುಷ್ಯ ಒಂದು ವರ್ಕ್ ಮಾಡೋಕ್ಕೆ 5 days ತಗೋತಾನಂತೆ ಸ್ನೇಹಿತರೆ. ಅರ್ಥ ಆಯ್ತಾ? ಬಿ ಅನ್ನೋ ಒಬ್ಬ ಮನುಷ್ಯ ಒಂದು ಕೆಲಸ ಮಾಡೋಕ್ಕೆ ಎಷ್ಟು? 6 days ತಗೋತಾನೆ. 6 days ತಗೋತಾನೆ. ಅರ್ಥ ಆಯ್ತಾ? ಅದೇ ರೀತಿ ಸಿ ಅನ್ನೋ ಒಬ್ಬ ಮನುಷ್ಯ ಒಂದು ಅದೇ ಕೆಲಸ ಮಾಡೋಕ್ಕೆ 12 days ತಗೋತಾನೆ. therefore ಟೋಟಲ್ ಆಗಿ ಇವರೆಲ್ಲ ಕಾಂಬಿನೇಷನ್ ಆಗಿ ವರ್ಕ್ ಮಾಡೋ LCM ತಗೊಂಡ್ರೆ ಹೆಂಗ್ ಬರುತ್ತೆ ಸ್ನೇಹಿತರೆ?
ನಾನು ಆಲ್ರೆಡಿ ಎಲ್ ಸಿ ಎಮ್ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಡೈರೆಕ್ಟಾಗಿ ಎಲ್ ಸಿ ಎಮ್ ತೆಗಿತಾ ಇದ್ದೀನಿ. 6 ಮತ್ತು 2 12 6ಇಂದ ಹೋಗೋದು, ಅದೇ 6 ನೆಗ್ಲೆಕ್ಟ್ ಮಾಡಿದೆ, ಇನ್ನು ಉಳ್ಕೊಳ್ಳೋದು 6 12 ಮತ್ತು 5 ಯಾವುದೊಂದು 12 5 60 ಡೈರೆಕ್ಟಾಗಿ ನಾನು ಬರ್ದಿದ್ದೀನಿ. ಅಥವಾ ನಾನು ತುಂಬಾ ಲಾಂಗ್ ಮೆಥಡ್ ಯಾವ್ಯಾವ್ದು ಹೋಗುತ್ತೋ ಅದನ್ನ ಅಲ್ಲೇ ನೆಗ್ಲೆಕ್ಟ್ ಮಾಡ್ಬಿಡಿ ಸ್ನೇಹಿತರೆ. ಇದು ನಾ ಎಲ್ ಸಿ ಎಮ್ ಎಲ್ ಮೆಥಡಲ್ಲಿ ಇದು ಮೆಥಡ್ ತುಂಬಾ ಈಸಿ ಮೆಥಡ್ ಇದು. 12 ಯೂನಿಟ್. ದೇರ್ಫೋರ್ ನಾನು ಒನ್ ಡೇ ವರ್ಕ್ ಎಷ್ಟು ಯೂನಿಟ್ ತಗೊಳುತ್ತೆ, ಎಷ್ಟಿಂದ ಹೋಗುತ್ತೆ 60, 12 ಇಲ್ಲಿ 60, 12 ಯೂನಿಟ್ ಪರ್ ಡೇ. 6 ಅಂದರೆ 10 ಯೂನಿಟ್ ಪರ್ ಡೇ, 12 ಅಂದರೆ 12 5 66 ಯೂನಿಟ್ ಪರ್ ಡೇ. ಟೋಟಲ್ ಆಗಿ ಎ ಪ್ಲಸ್ ಬಿ ಪ್ಲಸ್ ಎಷ್ಟಾಗುತ್ತೆ ಸ್ನೇಹಿತರೆ, ಎ ಪ್ಲಸ್ ಬಿ ಅನ್ನೋದು ಎಷ್ಟಾಗುತ್ತೆ ಕೂಡಿದಾಗ 12 10 22 27 ಯೂನಿಟ್ ಪರ್ ಡೇ ಅನ್ನೋದನ್ನ 27 ಯೂನಿಟು ಒನ್ ಡೇ ತಗೊಳುತ್ತೆ. ಅದೇ ರೀತಿ ಟೋಟಲ್ ಕೆಲಸ ಎಷ್ಟಾಗಿದೆ 60, 3 ಜನ ಸೇರಿ 60 ಕೆಲಸ ಆಗಿದೆ. 60 ಯೂನಿಟ್ ನಾವು ಕಂಡುಹಿಡಬೇಕಾಗಿರೋದು ಅದನ್ನೇ. ಹೌ ಲಾಂಗ್ ವಿಲ್ ಟೇಕ್ ಕಂಪ್ಲೀಟ್. ಓಕೆ, ಇಲ್ಲಿ ನೋಡಿ ಎಷ್ಟಿಂದ ಹೋಗುತ್ತೆ 27 ಅನ್ನೋದು ನಾನು ಆಲ್ರೆಡಿ ಆದಾಗ 60 ಅಲ್ಲ, 27 to the 54 ಅಂತಂದರೆ 6 ರಿಮೈಂಡರ್ ಆಗಿದೆ. ದೇರ್ಫೋ ಇಲ್ಲಿ 2 6/27. ದೇರ್ಫೋ ಯಾವುದರಿಂದ ಹೋಗುತ್ತೆ 2 the 3 to the 3 ನಂದು ಕೆಲವು ಸತಿ ಆನ್ಸರ್ 2 6/27 ಅಂತ ಇಲ್ಲಿ ಆನ್ಸರ್ ಅದು ಕೊಟ್ಟಿಲ್ಲ, ಅದರಿಂದ 3 ಯಾವುದರಿಂದ ಹೋಗುತ್ತೆ ನೋಡ್ಕೊಂಡೆ 3 to the 3 ನಂದ ಆನ್ಸರ್ 2/9 ಡೇಸ್. ಗೊತ್ತಾಯ್ತಾ ಸ್ನೇಹಿತರೆ? ಈ 3 ಜನ ವರ್ಕ್ ಮಾಡಿದಾಗ ಎಷ್ಟು ಬೇಗ ಮುಗಿಸ್ತಾರೆ ಅಂತಂದ್ರೆ 2 ದಿವಸ ಈ ರೀತಿ ಮುಗಿಸ್ತಾರೆ ಸ್ನೇಹಿತರೆ. ಇಫ್ ಲಾಂಗ್ ಟು ದರ್ 3 ಜನ ಸೇರಿದಾಗ 2 ದಿವಸದಲ್ಲೇ ಕೆಲಸ ಮುಗಿಸ್ತಾರೆ. ಒಬ್ಬೊಬ್ರು ಸಿಂಗಲ್ ಆಗಿ ತಗೋತಿದ್ದಾರೆ, 5 ದಿವಸ 6 ದಿವಸ 12 ದಿವಸ ತಗೋತಿದ್ದಾರೆ. ಎಲ್ಲ ಕಾಂಬಿನೇಷನ್ ವರ್ಕ್ ಮಾಡಿದ್ರೆ ಬರೀ 2 ದಿವಸದಲ್ಲಿ ಕೆಲಸ ಮುಗಿದೋಯ್ತು. ಅದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಮೋಹನ್ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 10 days. ಓಕೆ, ನಾನು ಸಾರಿ ಅದು ಮರ್ತೆ, ನಾನು ಫಾರ್ಮುಲಾ ಮೆಥಡಲ್ಲಿ ನಮ್ಮ ಆಲ್ರೆಡಿ ಗೊತ್ತು ಫಾರ್ಮುಲಾ. ಎ ಪ್ಲಸ್ ಬಿ ಪ್ಲಸ್ 3 ಜನ ಸೇರಿದಾಗ ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀವಿ, ಎ ಬಿ ಸಿ ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ದೇರ್ಫೋರ್ ಇದನ್ನ ಅಪ್ಲೈ ಮಾಡಿದಾಗ ನಮಗೆ 5 ಇಂಟು 6 ಇಂಟು 12 ವ್ಯಾಲ್ಯೂ. ದೇರ್ಫೋರ್ ಎ ಬಿ ಅಂತಂದರೆ 5 6 30 ಪ್ಲಸ್ 6 12 72, 12 5 ಓಕೆ 12 6 72, 12 5 60. ಇಷ್ಟನ್ನು ಕ್ಯಾನ್ಸಲ್ ಮಾಡಿದಾಗ ಕೂಡ ಅದು ಕೂಡ ಆನ್ಸರು 2/9 ಬಂದಿರುತ್ತೆ. ನಿಮ್ಮ ಕಡೆ ಹ್ಯಾಂಡಲ್ ಮಾಡಿ ಇದನ್ನು. ಟೈಮ್ ಅಬೋದಿಂದ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ನಾನು ಟ್ರೈ ಮಾಡ್ತೀನಿ ಸರ್. ವಿಡಿಯೋ ಲಾಂಗ್ ಆಗ್ಬೋದು, ಬಟ್ ನಿಮಗೆ ಎಲ್ಲ ಪ್ರಾಬ್ಲಮ್ಮು ನಾನು ಹೇಗೆ ಸಾಲ್ವ್ ಮಾಡ್ತೀನಿ ಅದನ್ನು ನೀವು ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಸ್ನೇಹಿತರೆ, ಮೋಹನ್ ಕ್ಯಾನ್ ಡೂ ಎ ಪೀಸ್ ಆಫ್, ಯಾವುದೋ ಒಂದು ಮೋಹನ್ ಒಂದು ಕೆಲಸ ಮಾಡ್ತಿದ್ದಾನೆ, ಅದು ಒಂದು ಕೆಲಸ ಮಾಡೋಕ್ಕೆ ಎಷ್ಟು ತಗೋತಿದೆ ಅಂದರೆ ಮೋಹನ್ 10 days ತಗೋತೀನಿ ಅಂತ ಸ್ನೇಹಿತರೆ. ಅದೇ ರಮೇಶ್ ಅದೇ ಕೆಲಸ ಮಾಡೋಕ್ಕೆ 15 days ತಗೋತಿದ್ದಾನೆ. ಅರ್ಥ ಆಯ್ತಾ? ರಮೇಶ್ 15 ದಿವಸ ತಗೋತೀನಿ. ಈಗ 2 LCM ಎಷ್ಟು ಸ್ನೇಹಿತರೆ, 10 ಮತ್ತು 15. 2 ಕಾಮನ್ ಆಗಿ ಯಾವುದರಿಂದ ಹೋಗುತ್ತೆ 5, 5 ಎಳ್ಳಿ 10, 5 ಮೂರ್ಲಿ, ದೇರ್ಫೋ 5 ಎಳ್ಳಿ 10, ದೇರ್ಫೋ 30 ಇಷ್ಟೇ LCM, 30 ಇಷ್ಟೇ LCM, 30 ವರ್ಕು 2 ಬಿಕಾಸ್ 2 ಸೇಸ 30 ವರ್ಕ್ ಬಂದಿದ್ದು. ನಾವು 2 ಸೇರಿಸಿದಾಗ ಎಷ್ಟಲ್ಲಿ ಇದು ಮಾಡ್ತಾರೆ ಅಂತ ಏನು ಕ್ವಶನ್ ಕೇಳಿದ್ರೆ ಅದನ್ನು ನೋಡಿ. ಹೌ ಲಾಂಗ್ ವಿಲ್ ಟೇಕ್ ವಿಲ್ ಬೋತ್. ಓಕೆ, ಇಬ್ಬರು ಕೆಲಸ ಮಾಡಿದಾಗ ಎಷ್ಟು ಡೇಸಲ್ಲಿ ಬೇಗ ಮುಗಿಸ್ತಾರೆ ಅಂತ. ಇದು 15 days. ನಮಗೆ ಕೆಲಸ ಗೊತ್ತಾಯ್ತು 30 ಯೂನಿಟ್ ಅಂತಿದೆ, ಬಟ್ ಎಷ್ಟು ದಿವಸ ಅಂತ ಗೊತ್ತಿಲ್ಲ. ಅದನ್ನು ಕಂಡುಹಿಡಬೇಕಂದ್ರೆ 10 ಎಷ್ಟಿಂದ 3 ಯೂನಿಟ್ ಪರ್ ಡೇ. 1 ಡೇಗೆ 3 ವರ್ಕ್ ಮಾಡ್ತಾನೆ, ಇವನು 2 ಯೂನಿಟ್ ಪರ್ ಡೇ ಮಾಡ್ತಾನೆ ವಿತ್ ರೆಸ್ಪೆಕ್ಟ್ ಟು ಇದರಲ್ಲಿ. ದೇರ್ಫೋರ್ ಮೋಹನ್ ಪ್ಲಸ್ ರಮೇಶ್ ಎಷ್ಟಾಗುತ್ತೆ 5 ಯೂನಿಟು 1 ಡೇ ಆದರೆ 1 ಯೂನಿಟ್. ಹಾಗಾದರೆ ಟೋಟಲ್ ಆಗಿ ಕೆಲಸ ಮಾಡ್ತಾ ಇರೋದು 30 ಯೂನಿಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. 30 ಯೂನಿಟ್ಗೆ ಎಷ್ಟಾಗುತ್ತೆ ಆಲ್ರೆಡಿ ಹೇಳಿದಾಗ 30 ಯೂನಿಟ್ಗೆ ಎಷ್ಟಾಗುತ್ತೆ ಒಂದು ಅದೇ ರೀತಿ ಬರ್ಕೊಳ್ಳಿ. ಇಲ್ಲಿ ಜಾಸ್ತಿ ಅಂತ ಗೊತ್ತಾಯ್ತು ನನಗೆ. 5 ಯೂನಿಟ್ ಒಂದಾದರೆ ಒಂದು ಆ್ಯಪ್ 5 ಆ್ಯಪರಿಗೆ ₹1 ಆಗ್ತಾಯಿದ್ರೆ 30 ಆ್ಯಪರಿಗೆ ಎಷ್ಟಾಗುತ್ತೆ ಸ್ನೇಹಿತರೆ? ಜಾಸ್ತಿ ಆಗೇ ಇರುತ್ತೆ. ಮೇಲ್ಗಡೆ ನ್ಯೂಮರೇಟು ಅದನ್ನು ಬರ್ಕೋದೆ, ಡಿನಾಮಿನೇಟರ್ 5 6 30. ದೇರ್ಫೋರ್ 6 days ತಗೋತಾರೆ ಇಬ್ಬರು ವರ್ಕ್ ಮಾಡೋಕ್ಕೆ. ಗೊತ್ತದೆ? ಈಗ ಸಿಂಗಲಾಗಿ ವರ್ಕ್ ಮಾಡಿದಾಗ 10 days ತಗೊಂಡ, ಇವನು 15 days ತಗೊಂಡ. ಇಬ್ಬರು ಸೇರ್ಸ್ ಒಗ್ಗಟ್ಟಲ್ಲಿ ಮಾಡಿದಾಗ ಐಡಿಯಾ ತಗೊಂಡ 6 days ಕೆಲಸ ಮುಗಿಸಾಕಿದ್ರು. ಎಷ್ಟು ಈಸಿ ಅಲ್ಲ? ಅದೇ ರೀತಿ ಫಾರ್ಮುಲಾ ಮೆಥಡಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ಫಾರ್ಮುಲಾ ಮೆಥಡ್ ಅಪ್ಲೈ ಮಾಡಿ. ಫಾರ್ಮುಲಾ ಮೆಥಡ್ ಏನು, ಎ ಪ್ಲಸ್ ಬಿ ಅಂದರೆ ಡೈರೆಕ್ಟ್ ಅಪ್ಲೈ ಮಾಡ್ತೀನಿ. 10 15 150. ದೇರ್ಫೋರ್ 10 + 5 ಎ ಪ್ಲಸ್ NM ಡಿವೈಡೆಡ್ ಬೈ AB ಪ್ಲಸ್ A ಪ್ಲಸ್ B. ಫಾರ್ಮುಲಾ 150 ಡಿವೈಡೆಡ್ ಬೈ 25. 25 6ಲಿ 150, 25 ಇಲ್ಲಿ 125, 125 ಇಂಟು ಪ್ಲಸ್ 25 160. ಆ ರೀತಿ ಲೆಕ್ಕ. ನಾವು ಯಾವತ್ತು ಬೇಗ ಶಾರ್ಟ್ ಕಟ್ ಮಾಡಿದ್ರೆ ಈಸಿಯಾಗಿ 6 days ತಗೋತಾನೆ.
ಫಾರ್ಮುಲಾ ಮೆಥಡ್ ಆದ್ರೂ ಮಾಡಿ ಅಥವಾ ಲಾಜಿಕಲ್ ಮೆಥಡ್ ಆದ್ರೂ ಮಾಡಿ ಸ್ನೇಹಿತರೆ, ಆನ್ಸರ್ ಮಾತ್ರ ಸೇಮ್ ಬಂದೇ ಬರುತ್ತೆ. ಎನ್ ಎಮ್ ಈಸ್ ಈಕ್ವಲ್ ಟು ಎಂ ಪ್ಲಸ್ ಎನ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಸ್ನೇಹಿತರೆ. ಓಕೆ, ಮೋಹನ್ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್. ಓಕೆ, ಸೇಮ್ ಪ್ರಾಬ್ಲಮ್ ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಒಬ್ಬ ಸುರೇಶ್ ಆಡ್ ಆಗ್ಬಿಟ್ಟಿದ್ದಾನೆ ಇಲ್ಲಿ. ಸುರೇಶ್ ಆಡ್ ಆಗ್ಬಿಟ್ಟಿದ್ದಾನೆ, ಮೋಹನ್ 10 ಡೇಸ್ ಆಲ್ರೆಡಿ ನಮ್ಗೆ ಗೊತ್ತು. ಇನ್ನು ರಮೇಶ್ ಕೂಡ 15 ಡೇಸ್ ಅಲ್ಲಿ ಮುಗಿಸ್ತಾ ಇದ್ದಾನೆ ಒಂದೇ ಅದೇ ಕೆಲಸನ. ಇಲ್ಲಿ ಸುರೇಶ್ ಸೇರ್ಕೊಂಡು ಅವ್ನ ಫ್ರೆಂಡ್ ಸೇರ್ಕೊಂಡು ನಾನು ಬರ್ತೀನಿ ಕಣಪ್ಪ ಕೆಲಸ ಮಾಡಕ್ಕೆ, ಬೇಗ ಕಂಪ್ಲೀಟ್ ಮಾಡೋಣ ಅಂತ ಇವನು ಎಷ್ಟು ಡೇಸ್ ತಗೋತಾನಂದ್ರೆ 30 ಡೇಸ್ ತಗೋತಾನಂತೆ ಸ್ನೇಹಿತರೆ. ಎಲ್ ಸಿ ಎಮ್ ಇಲ್ಲಿ 13 ಆಗಿರುತ್ತೆ. ಹೆಂಗಂತ ಹೇಳ್ತೀನಿ ನೋಡಿ. ಈ ಮೂರಲ್ಲಿ ಕಾಮನ್ ಯಾವುದು ಹೋಗಲ್ಲ, ಇವೆರಡಲ್ಲಿ ಕಾಮನ್ ಆಗಿ ಹೋಗುತ್ತಿದ್ದು 15 15 15 ಹೇಳಿ, ಬಿಕಾಸ್ 10 ಮತ್ತೆ ಇದು ಕೂಡ ಕಾಮನ್ ಆಗಿ ಹೋಗುತ್ತೆ. 10 ಮತ್ತೆ 30, ದೇರ್ಫೋರ್ 30. ಈ ಮೆಥಡ್ ನೀವು ನೋಡ್ಬೇಕಂದ್ರೆ ಸ್ನೇಹಿತರೆ ನಿಮ್ಗೆ ಅರ್ಥ ಆಗಲಿ ಅಂದ್ರೆ ಎಲ್ ಸಿ ಎಂ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಎಲ್ ಸಿ ಎಂ ಎಸ್ ಆ ವಿಡಿಯೋ ನೋಡಿ ಕ್ಲೀನ್ ಆಗಿ ಎಸ್ ಎಂ ಪ್ರತಿಯೊಂದು ಸಾಲ್ವ್ ಕೂಡ ಮಾಡಿದ್ದೀನಿ. ಅದರಲ್ಲಿ 13 ಯೂನಿಟ್ ಅಂದ್ರೆ 13 ಯೂನಿಟ್ಸ್ ಅಂದ್ರೆ ಪೂರ್ತಿ ಕೆಲಸ ಅಂತ. ಇಲ್ಲಿ ಒಂದು ಕೆಲಸ, ಈ 3 ಜನದ ಕೆಲಸ ಎಷ್ಟಾಗುತ್ತೆ 30 ಯೂನಿಟ್. ದೇರ್ಫೋರ್ ಒಂದ್ ದಿವಸಕ್ಕೆ ಕೆಲಸ ಎಷ್ಟಾಗುತ್ತೆ, ಒನ್ ಡೇಗೆ ಆದ್ರೆ ಒಂದ್ ದಿವಸಕ್ಕೆ ಕೆಲಸ ಎಷ್ಟಾಗುತ್ತೆ 10 ಯಾವ್ದ್ರಿಂದ ಹೋಗುತ್ತೆ 3 ಯೂನಿಟ್ ಪರ್ ಡೇ. ನಾನು ಯಾವ್ದಕ್ಕೆ ಯೂನಿಟ್ ಯಾಕೆ ಬರುತ್ತೆ ನಿಮ್ಗೆ ಅದು ಅರ್ಥ ಆಗಲಿ ಅಂತ ಸ್ನೇಹಿತರೆ. ನಾನು ಮಾಡಿದ್ರೆ ಒಂದೇ ಸೆಕೆಂಡಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡ್ತೀನಿ, ಬಟ್ ನಿಮಗೆ ಅರ್ಥ ಇಲ್ಲ. 15 ಟು ದ ಯೂನಿಟ್ ಪರ್ ಡೇ, 31 ಯೂನಿಟ್ ಪರ್ ಡೇ. ದೇರ್ಫೋರ್ ಈ 3 ಜನ ಸೇರಿದಾಗ ಎಂ ಪ್ಲಸ್ ಆರ್ ಪ್ಲಸ್ ರಮೇಶು ಸುರೇಶು ಮೋಹನು 5 ಪ್ಲಸ್ 6 ಯೂನಿಟ್ ಪರ್ ಡೇ, ಒನ್ ಡೇ. ಗೊತ್ತಾಯ್ತಾ? ಇಲ್ಲಿ 6 ಯೂನಿಟ್ ಪರ್ ಡೇ ಅಂತಂದ್ರೆ ಒನ್ ಡೇ ಅಂತ ಅರ್ಥ. ಅದನ್ನೇ ನಾನು ಹಿಂಗೆ ಬರ್ದೆ, ಪರ್ ಅಂತಂದ್ರೆ ಒನ್ ಡೇ ಅಂತ. ದೇರ್ಫೋರ್ ಒನ್ ಡೇ. ಹಾಗಾದ್ರೆ 30 ಯೂನಿಟ್ಗೆ ಎಷ್ಟಾಗುತ್ತೆ ಸ್ನೇಹಿತರೆ? 30 ಯೂನಿಟ್ಗೆ ಆಕ್ಚುಲಿ ಜಾಸ್ತಿ ಆಗ್ಲೇಬೇಕಲ್ಲ. 6 ಆ್ಯಪಲ್ಗೆ 1 ರೂಪೀಸ್, 30 ಆ್ಯಪಲ್ ತಗೋತೀನಿ, ದುಡ್ಡು ಜಾಸ್ತಿನೇ ಅಲ್ವ ಸ್ನೇಹಿತರೆ? 6 5 30, 5 ಡೇಸ್ ಬೇಕಾಗುತ್ತೆ. 3 ಜನ ವರ್ಕ್ ಮಾಡೋದು ಒಂದೇ ಕೆಲಸ 5 ದಿವಸ ಮುಗಿಸಾಕ್ತಾರೆ. ಅದೇ ಒಬ್ಬರು ಸಿಂಗಲ್ ಆಗಿ ಎಷ್ಟು ಕೆಲಸ ಮಾಡೋದು 10 15 ದಿವಸ 30 ದಿವಸ ಮಾಡಿದ್ದಾರೆ. ಈ 3 ಜನ ಸೇರ್ಕೊಂಡ್ಬಿಟ್ರೆ 5 ದಿವಸದಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ಕೊಬಿಟ್ರು. ನಿಮ್ಗೆ ಈಗ ಫಾರ್ಮುಲಾ ಮೆಥಡ್ ನಾರ್ಮಲ್ ಆಗಿ ಇರೋದನ್ನ ಅಪ್ಲೈ ಮಾಡಿ ಸ್ನೇಹಿತರೆ. ನಾನು ಇದ್ರದ್ದು ಏನು ಬರೆಯೋ ಪ್ರಾಬ್ಲಮ್ ಮಾಡೋಕೆ ಹೋಗಲ್ಲ. ಎ ಪ್ಲಸ್ ಬಿ ಪ್ಲಸ್ ಇಸ್ ಟು ಎ ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಪ್ಲಸ್ ಬಿ ಸಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ನಿಮಗೆ ವಿತ್ ವೇರಿಯಬಲ್ ನಾನು ಕೊಡ್ತಾ ಇರೋದು ಅಷ್ಟೇ, ನಿಮಗೆ ಅರ್ಥ ಆಗಲಿ ಅಂತಲೇ 15 13 10 15 ಆ್ಯಂಡ್ 30 ಕರೆಕ್ಟ್ ಅಲ್ಲ? ಇದನ್ನು ನೆಕ್ಸ್ಟು ನಾರ್ಮಲ್ ಆಗಿ ಇದನ್ನು ಅಪ್ಲೈ ಮಾಡಿ. 150 15 150 ಪ್ಲಸ್ 300 ಪ್ಲಸ್ 13 45 450. ಇದನ್ನು ಸಾಲ್ವ್ ಮಾಡಿ, ಆನ್ಸರ್ ಕೂಡ ಸೇಮ್ ಆಗಿ ಬರುತ್ತೆ. ಓಕೆ, ಸಾಲ್ವ್ ಮಾಡೇ ಬಿಡೋಣ. ಇವೆರಡು ಕೂಡಿದಾಗ 4500 ಬರ್ತಿದೆ. ಓಕೆ, ಎರಡು ಕೂಡಿದಾಗ 900 ಬರ್ತಿದೆ. ದೇರ್ಫೋರ್ 5 ಡೇಸ್. ಆನ್ಸರ್ ನೋಡಿ, ಎರಡಕ್ಕೂ ಸೇಮ್ ಬಂತಂತು. ನಿಮ್ಗೆ ಯಾವುದು ಈಸಿ ಅನ್ಸುತ್ತೆ, ನಿಮ್ಗೆ ಲಾಜಿಕಲ್ ಮೆಥಡ್ ನೋಡಿದ ತಕ್ಷಣ ಅರ್ಥ ಆದರೆ ಡೈರೆಕ್ಟಾಗಿ ಮಾಡಿ, ಅದರಲ್ಲಿ ಏನಿದೆ ಟೈಮ್ ಅವಶ್ಯಕತೆ. ಓಕೆ, ಇಂಪಾರ್ಟೆಂಟ್ ಪ್ರಾಬ್ಲಮ್ ಸ್ನೇಹಿತರೆ. ಈಗ ಸಿಂಗಲ್ ಆಗಿ ಕೊಡ್ತಿದ್ರು ಪ್ರಾಬ್ಲಮ್ಗಳನ್ನ ಎಷ್ಟು ಕೆಲಸ ಮಾಡಿ. ಈಗ ಎ ಪ್ಲಸ್ ಬಿ ಒಟ್ಟಿಗೆ ಕೆಲಸ ಮಾಡಿದಾಗ ಎಷ್ಟಂತ ಕೊಟ್ಬಿಟ್ಟಿದ್ದಾರೆ. ನಾನು ಆಲ್ರೆಡಿ ಪ್ರಾಬ್ಲಮ್ ಅದು ಹೇಳಿದೆ, ಸಾಲ್ವ್ ಮಾಡೋದು. ಎ ಪ್ಲಸ್ ಬಿ ಟುಗೆದರ್ ಕ್ಯಾನ್ ಡೂ ಎ ಪೀಸ್ ಆಫ್. ಎ ಮತ್ತೆ ಬಿ ಒಂದು ಕೆಲಸ ಮಾಡೋಕ್ಕೆ, ಕಂಪ್ಲೀಟ್ ಮಾಡೋಕ್ಕೆ, ಇಬ್ಬರು ಸೇರ್ಸ್ ಮಾಡೋಕ್ಕೆ 6 ಡೇಸ್ ತಗೋತಿದ್ದಾರೆ ಸ್ನೇಹಿತರೆ. 6 ಡೇಸ್ ತಗೋತಿದ್ದಾರೆ. ಅದೇ ರೀತಿ ಎ ಒಬ್ಬನೇ ತಗೋತಿರೋ ಡೇಸ್ ಎಷ್ಟು ಸ್ನೇಹಿತರೆ? 9 ಡೇ. 9 ಮತ್ತು 6ಗೆ ಎಲ್ ಸಿ ಎಮ್ ಎಷ್ಟು? 6 ಮತ್ತು 9ಗೆ ಎಲ್ ಸಿ ಎಮ್ ಎಷ್ಟು ಸ್ನೇಹಿತರೆ? ಯಾವುದರಿಂದ ಹೋಗುತ್ತೆ? ಕಾಮನ್ ಆಗಿ 3 ಹೇಳಿ. 6 3 3 ಎಷ್ಟೊಂದು ಎರಡು ಯಾವುದರಿಂದ ಹೋಗಲ್ಲ. ದೇರ್ಫೋರ್ 2 3 3 3 9 9 2 18. ದೇರ್ಫೋರ್ 18 ಕೆಲಸ ಮಾಡ್ತಾರೆ ಸ್ನೇಹಿತರೆ, 18 ಯೂನಿಟ್. ಓಕೆ, ಹಾಗಾದ್ರೆ ಒನ್ ಡೇಗೆ ಎಷ್ಟು ಕೆಲಸ ಮಾಡ್ತಾರೆ ನೋಡೋಣ ಸ್ನೇಹಿತರೆ. ಒನ್ ಡೇಗೆ ಯೂನಿಟ್ ಪರ್ ಡೇ ಅಲ್ಲ, 6 3 18. ಒನ್ ಡೇಗೆ 3 ಯೂನಿಟ್ ಮಾಡ್ತಿದ್ದಾನೆ ಇವನು 2 ಯೂನಿಟ್ ಮಾಡ್ತಿದ್ದಾರೆ ಒಂದು ದಿವಸಕ್ಕೆ. ಅರ್ಥ ಆಯ್ತಾ? ದೇರ್ಫೋರ್ ಇಬ್ರು ಸೇರ್ಸ್ ಯೂನಿಟ್ ಆದರೆ ಸಿಂಗಲ್ ಆಗಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 3 ಯೂನಿಟ್ ಪರ್ ಡೇ ಅಂತ. ನಾನು ಆಲ್ರೆಡಿ ಎ ವ್ಯಾಲ್ಯೂ ಗೊತ್ತಾಗಿದೆ ಇಲ್ಲಿ ಟೇಬಲ್ ಮೆಥಡಲ್ಲಿ. ಬಿ ವ್ಯಾಲ್ಯೂ 3 ಅಂತಿದೆ. ದೇರ್ಫೋರ್ ಬಿ ಅನ್ನೋದು 3 2 ಕಳೆದ್ರೆ 1 ಡೈರೆಕ್ಟಾಗಿ ಬರೀತಿದ್ದೀನಿ. 1 ಯೂನಿಟ್ 1 ಡೇಗೆ ಮುಗಿಸಿದ್ರೆ, 1 ಡೇ 1 ಯೂನಿಟ್ ಮುಗಿಸಿದ್ರೆ, ಹಾಗಾದರೆ ಅವನು ಎಷ್ಟೇ ತಗೋತಾನೆ ಅಂದರೆ ಟೋಟಲ್ ಯೂನಿಟ್ ಎಷ್ಟಿದೆ? 18 ಯೂನಿಟ್ ಇದೆ. 18 ಡೇಸ್ ತಗೋತಾನೆ ಸಿಂಗಲ್ ಆಗೋನು. ಓಕೆ, 18 ಡೇಸ್ ತಗೋತಾನೆ ಅವನು. ಅರ್ಥ ಆಯ್ತಾ? ಇಬ್ರು ಸೇರ್ಸ್ ಮಾಡಿ 6 ಡೇಸ್ ತಗೊಳ್ಳೋದು ಒಬ್ಬ. ಇಲ್ಲಿ ಈ ರೀತಿ ಪ್ರಾಬ್ಲಮ್ ಕೂಡ ಕೇಳ್ತಾರೆ. ನಾನು ಆಲ್ರೆಡಿ ಹೇಳಿದೆ ಈ ರೀತಿ ಪ್ರಾಬ್ಲಮ್ ಫಾರ್ಮುಲಾ ಮೆಥಡಲ್ಲಿ ಹೇಗೆ ಅಂತಂದರೆ, ಒಬ್ಬನ ಕಂಡುಹಿಡಿಬೇಕಾದ್ರೆ ಏನು ಮಾಡ್ಬೇಕಂತಂದರೆ ಎ ಪ್ಲಸ್ ಬಿ ಇಂಟು ಬಿ, ಸಾರಿ ಬಿ ಎಲ್ಲ ಕಂಡುಹಿಡಿತಾ ಇರೋದು.
ಇಲ್ಲಿ ಏನಂದ್ರೆ ಎ ಹಾಕೋಬೇಕು, ಬಿ ಕಂಡು ಹಿಡಿತಾ ಇರೋದು ಇಲ್ಲಿ ಎ ಹಾಕೋಬೇಕು. ನೆಕ್ಸ್ಟ್ ಎ ಮೈನಸ್ ಬಿ ಪ್ಲಸ್ ಬಿ ಸಾರಿ. ಕೊಟ್ಟಿರೋ ಯೂನಿಟ್ಗೆ ಏನಿಲ್ಲ, ಮಲ್ಟಿಪ್ಲಿಕೇಶನ್ ಮಾಡಿ 9 ಸಿಕ್ಸ್ 9 ಇಂಟು 6 ಮತ್ತು 9 - 6 ನಿಮ್ಗೆ ತೋರಿಸ್ತಿರೋದಷ್ಟೇ. 5 6 54 3 ದೇರ್ಫೋರ್ ಆನ್ಸರ್ 18. 3 1 3 2 ದಶಕ 24 3 8 24 ದೇರ್ಫೋರ್ 18 ದಿವಸದಲ್ಲೇ ಕೆಲಸ ಬೇಗ ಕಂಪ್ಲೀಟ್ ಮಾಡ್ತಿದ್ದಾನೆ. ಎಷ್ಟು ಬೇಗ ಆಯ್ತಲ್ಲ. ಈ ರೀತಿ ನೀವು ಪ್ರಾಬ್ಲಮ್ಗಳನ್ನ ಯಾವ ಮೆಥಡಲ್ಲಿ ಸಾಲ್ವ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹೇಗಂತಲ್ಲ, ನಿಮಗೆ ಅದಕ್ಕೋಸ್ಕರ ನಾನು ಎಲ್ಲ ಮೆಥಡ್ ಕೂಡ ತೋರಿಸ್ತಾ ಇದ್ದೀನಿ. ಈಗ ನೋಡಿಲಿ, ಕ್ವಶನ್ ಬರ್ತಾ ಬರ್ತಾ ಆಂಬಿಗ್ಯೂಟಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇದು ಎಲ್ಲ ಕ್ವಶನ್ಗಳು ಯಾವ್ದಾದ್ರು ಒಂದು ಎಕ್ಸಾಮ್ ಕೇಳುತ್ತೆ. ಆ ಪ್ರಾಬ್ಲಮ್ಗಳನ್ನ ನಾನು ರಿಸರ್ಚ್ ಮಾಡಿ ತಗೊಂಡಿರೋ ಸ್ನೇಹಿತರೆ. A+B ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 12 days. ಓಕೆ, ಇಬ್ರು ಸೇರಿಸಿ ಎ ಮತ್ತೆ ಬಿ ಒಂದು ಕೆಲಸ ಮಾಡೋಕ್ಕೆ 12 days ತಗೊಂಡಿದ್ದಾರೆ ಸ್ನೇಹಿತರೆ. ಅದೇ ರೀತಿ ಬಿ ಮತ್ತೆ ಸಿ ತಗೊಳಕ್ಕೆ 15 days ತಗೊಂಡಿದ್ದಾರೆ. ಸಿ ಮತ್ತೆ ಎ ಕೆಲಸ ಮಾಡೋಕ್ಕೆ ಅದೇ ಕೆಲಸ ಮಾಡೋಕ್ಕೆ 20 days ತಗೊಂಡಿದ್ದಾರೆ. ಟೋಟಲ್ ಆಗಿ ಇಷ್ಟು ಡೇಸ್ ಅಂದರೆ ವರ್ಕ್ ಎಷ್ಟಾಗುತ್ತೆ ಸ್ನೇಹಿತರೆ? 12 ಇಂಟು 15 ಇಂಟು 20. ಓಕೆ, ಇಲ್ಲಿ ಕಾಮನ್ ಆಗಿ ಹೋಗೋದು ಯಾವುದು? 3 ಹೋಗುತ್ತೆ ಎಲ್ಲ ಮುಗಿ. 3 4 3 5 20. ಇದು 5 ಮತ್ತು 20 ಕಾಮನ್ ಆಗಿ ಹೋಗ್ತಿದೆ. 5 4 ಹೋಗುತ್ತೆ ಮತ್ತೆ 4 ಕೂಡ 20 ಒಂದೇ ಮುಗಿಲು ಹೋಗ್ತಿದೆ. ದೇರ್ಫೋರ್ 23 60. LCM ನಿಮಗೆ LCM ಅರ್ಥ ಆಗದೆ ಹೋದ್ರೆ ದಯವಿಟ್ಟು ಕೂಡ LCM ಬೇಸಿಕ್ ಮೆಥಡ್ ಎಲ್ಲ ಮಾಡಿ. ನಾನು ನಿಮಗೆ ಶಾರ್ಟ್ಕಟ್ ಅಲ್ಲಿ ತೋರಿಸ್ದೆ, ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಕ್ಲೀನಾಗಿ ಅರ್ಥ ಆಗ್ಬಿಡುತ್ತೆ. 60 ಯೂನಿಟ್. ಓಕೆ, 60 ಯೂನಿಟ್. ಹಾಗಾದ್ರೆ ಒನ್ ಡೇ ಯೂನಿಟ್ ಎಷ್ಟಾಗುತ್ತೆ ಕೆಲಸ? ಒನ್ ಡೇ ಕೆಲಸ ಎಷ್ಟಾಗುತ್ತೆ? ಓಕೆ, ಇಲ್ಲಿ ನಾನು ಇಲ್ಲೇ ಓಕೆ ಮಾಡಿಬಿಡೋಣ. ಒನ್ ಡೇ ವರ್ಕ್ ಎಷ್ಟಾಗುತ್ತೆ? 5 ಯೂನಿಟ್ ಪರ್ ಡೇ ಆಗಿರುತ್ತೆ. ಈ ಒಂದು ವರ್ಕ್ ಎಷ್ಟಾಗುತ್ತೆ? 4 ಯೂನಿಟ್ ಪರ್ ಡೇ ಆಗಿರುತ್ತೆ. ಈ ಒಂದು ದಿವಸದ ಕೆಲಸ 3 ಯೂನಿಟ್ ಪರ್ ಡೇ ಆಗಿರುತ್ತೆ. ಓಕೆ, ಟೋಟಲ್ ಆಗಿ ನಾವು ಇದನ್ನು ಕೂಡಿದಾಗ ನಮಗೆ ಏನು ಬರುತ್ತೆ? ಎ ಮತ್ತೆ ಸಾರಿ ಇಲ್ಲಿ ಕಾಣಿಸ್ತಿಲ್ಲ ಅನ್ಸುತ್ತೆ, ಮತ್ತೊಂದ್ಸತಿ ಬರೆದು ಬಿಡ್ತೀನಿ. ಸಿ ಪ್ಲಸ್ ಎ ಅಲ್ಲ, ಇದು ಕೂಡಿದಾಗ ಎಷ್ಟು ಬರುತ್ತೆ? 2A ಪ್ಲಸ್ ಎ 2A, ಬಿ ಪ್ಲಸ್ ಬಿ 2B, ಸಿ ಪ್ಲಸ್ ಸಿ 2A. ಡೈರೆಕ್ಟ್ ಆಗಿ ನಾನು 2A ಪ್ಲಸ್ ಬಿ ಪ್ಲಸ್ ಸಿ ಅಂತ ಬರೀತೀನಿ ಸ್ನೇಹಿತರೆ. ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಬರೀತೀನಿ ಸ್ನೇಹಿತರೆ. ಕನ್ಫ್ಯೂಷನ್ ಮಾಡ್ಕೊ. ಅದು ಎಷ್ಟು ಡೇಸ್ ತಗೊಳುತ್ತೆ? 5 + 4 + 9 + 12 ಡೇಸು ತಗೋತಿದೆ. 12 ಯೂನಿಟ್ ಪರ್ ಡೇಸ್ ತಗೋತಿದೆ. ದೇರ್ಫೋರ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎಷ್ಟು ತಗೋತಿದೆ? 6 ಯೂನಿಟ್ ಒನ್ ಡೇಗೆ ಕೆಲಸ ತಗೋತೀನಿ. ಒಂದು ವರ್ಕ್ ಮಾಡೋಕ್ಕೆ ಒಂದು ದಿವಸದ್ದು 6 ಯೂನಿಟ್. ಆದರೆ ನಮ್ಮ ಟೋಟಲ್ ವರ್ಕ್ ಮಾಡೋಕ್ಕೆ ಎಷ್ಟು ಬೇಕಾಗಿದೆ? ಸಿಂಗಲ್ ಆಗಿ ಕ್ವಶನ್ ಏನು ಕೇಳಿದೆ? ಹೌ ಲಾಂಗ್ ವುಡ್ ವಿ ಈಚ್? ಒಬ್ಬೊಬ್ಬರು ಎಷ್ಟೆಷ್ಟು ಕೆಲಸ ಮಾಡಿರ ಅಂತ ಕೇಳಿದ್ರು ಅನ್ಸ್ತದೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ರ ಅಂತಂದ್ರೆ ಟೋಟಲ್ ಆಗಿ 6 ಯೂನಿಟ್ ಒನ್ ಡೇ ತಗೊಂಡ್ರೆ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, 6 ಯೂನಿಟ್ ಒನ್ ಡೇ ತಗೊಂಡಿದ್ದಾನೆ. ಓಕೆ, ಇದು ಬೇಡ, ಇದು ಹೀಗೆ ಬರ್ಕೊಂಡಿರಿ. ಈಗ ಸಿಂಗಲ್ ಕಾರ್ ನಮ್ಗೆ ಆಲ್ರೆಡಿ ಒಂದೊಂದು ಇಂಡಿವಿಜುವಲ್ ವ್ಯಾಲ್ಯೂ ಕೂಡ ಗೊತ್ತಿದೆ. 6 ಯೂನಿಟ್ ಒನ್ ಡೇ ಅಂದರೆ ನಂಗೆ ಆಲ್ರೆಡಿ ಫಸ್ಟ್ ಇಲ್ಲಿ ಒಂದು ವ್ಯಾಲ್ಯೂಗಳನ್ನ ಆಲ್ರೆಡಿ ಎ ಪ್ಲಸ್ ಬಿ ವ್ಯಾಲ್ಯೂ ನನಗೆ ಗೊತ್ತಿದೆ. ಎ ಪ್ಲಸ್ ಬಿ ವ್ಯಾಲ್ಯೂ ಗೊತ್ತಿದೆ ಅಂದರೆ 5 ಯೂನಿಟ್ ಅಂತ ನನಗೆ ಗೊತ್ತಿದೆ. ಈ ಒಂದು 5 ಯೂನಿಟ್ 5 ಅಂತಲೇ ಬರ್ಕೋತೆ. 5 ಯೂನಿಟ್ ಪರ್ ಡೇ. ಸಿ ಕಂಡುಹಿಡಬೇಕು. ಇಲ್ಲಿ 6 ಯೂನಿಟ್ ಇದೆ. ಫೋರ್ ಸಿ ಇಸ್ ಈಕ್ವಲ್ ಟು 1 ಯೂನಿಟ್ ಒನ್ ಡೇಗಾದರೆ ಟೋಟಲ್ ವರ್ಕ್ ಮಾಡೋಕ್ಕೆ ಎಷ್ಟು ತಗೋತಾನೆ? 60 ಯೂನಿಟ್ಗೆ 60 ಡೇಸೇ ತಗೋತಾನೆ. ಯಾಕಂದರೆ 60 ಇಂಟು 60/1 ಅಂತಂದರೆ 60. ಈ ಕಡೆ ಜಾಗ ಅಭಾವದಿಂದ ನಾನು ಸಿ ಅನ್ನೋನು 60 ಡೇಸು ತಗೋತಾನೆ ಒಂದು ವರ್ಕ್ ಮಾಡೋಕ್ಕೆ, ಟೋಟಲ್ ವರ್ಕ್ ಮಾಡೋಕ್ಕೆ. ಓಕೆ, ಇಲ್ಲಿ ನೆಕ್ಸ್ಟು ಬಿ ತಗೊಳ್ಳೋಣ. ಓಕೆ, 60 ವರ್ಕು ತಗೋತಾನೆ. ಅದೇ ರೀತಿ ಎ ಅನ್ನೋದು ಎಷ್ಟು ತಗೋತಾನೆ? ಈಗ ಇದನ್ನ ನೆಗ್ಲೆಕ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಇದನ್ನ ಈಗ ಬಿ ಪ್ಲಸ್ ಸಿ ತಗೋತಾ ಇದ್ದೀನಿ. ಬಿ ಪ್ಲಸ್ ಸಿ ತೊಗೊಂಡ್ರೆ ಎ ವ್ಯಾಲ್ಯೂ ಬರುತ್ತೆ. 4 ಯೂನಿಟನ್ನು ಡೈರೆಕ್ಟಾಗಿ ಇಲ್ಲೇ ಬರೆದ್ಬಿಟ್ಟಿನಿ. 4 ಯೂನಿಟು. ಎ ಅನ್ನೋ ವ್ಯಾಲ್ಯೂ 6 - 2 ಅಂದರೆ 2 ಯೂನಿಟ್ ಪರ್ ಡೇ ಬರುತ್ತೆ. ಹಾಗಾದರೆ ಟೋಟಲ್ ವರ್ಕ್ ಮಾಡೋಕ್ಕೆ 60 ಯೂನಿಟ್ ಇರೋದು. LCM 60 ಯೂನಿಟ್ಗೆ ಜಾಸ್ತಿ ಬರುತ್ತೆ. ಒಂದು ಬರ್ಕೊಂಡು 60 ಅಂದರೆ ಡೈರೆಕ್ಟಾಗಿ ಹೇಳ್ಬೋದು. ನಾನು ನಿಮಗೆ ಅರ್ಥ ಆಗಲಿ ಅಂತ ಬರೀತೀನಿ. 30 ಡೇಸ್. ಎ ಅನ್ನೋನು 30 ಡೇಸ್ ತಗೋತಾನೆ. ಸಿ ಅನ್ನೋನು ಅಲ್ಲೇ ತಗೋತೀನಿ, ಇಲ್ಲೇ ಮಾಡ್ತೀನಿ. ಸಿ ಪ್ಲಸ್ ಎ ಪ್ಲಸ್ ಬಿ ವ್ಯಾಲ್ಯೂ ಗೊತ್ತಿದೆ. ಸಿ ಆಲ್ರೆಡಿ ಕಂಡುಹಿಡಿದಾಯ್ತು. ಯಾವುದು? ಬಿ ವ್ಯಾಲ್ಯೂ ಬೇಕಂದರೆ ಎ ಪ್ಲಸ್ ಸಿ ತಗೊಳ್ಳಿ. 3 ಯೂನಿಟ್ ಅಂದರೆ 6 - 3 3. ದೇರ್ಫೋರ್ ಸಿ ಅನ್ನೋನು 3 ಯೂನಿಟ್ ಒನ್ ಡೇ ತಗೊಂಡ್ರೆ ದೇರ್ಫೋರ್ 60 ಯೂನಿಟ್ಗೆ ಎಷ್ಟಾಗುತ್ತೆ? 60/2 ಓಕೆ, ಇದು 30. ಇಲ್ಲಿ 63 ಇದೆಯಲ್ಲ, 20 ಡೇಸ್. ದೇರ್ಫೋರ್ ಆನ್ಸರು 60 30 20. ಯಾವುದಲ್ಲಿದೆ? 60 20 30. ಓಕೆ, ದಿಸ್ ಒನ್ ಇಸ್ ದ ಆನ್ಸರ್. 30 20 60 ಡೇಸು ತಗೋತಿದ್ದಾರೆ ಇವರು.
ಇಂಡಿವಿಜುವಲ್ ಆಗಿ ವರ್ಕ್ ಮಾಡಿದ್ರೆ, ಅವರೆಲ್ಲ ಕೊಟ್ಟಿರೋ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಇಬ್ರು ಸೇರ್ಸ್ ಕೊಟ್ಟಿದ್ದಾರೆ, ಸ್ಪಿಟ್ ಅಪ್ ಮಾಡಿದ್ರೆ, ಅದರಿಂದ ನಾನು LCM ಇಂದ ಇಷ್ಟು ವರ್ಕ್ ಅಂತ ಗೊತ್ತಾಯ್ತು. ಇಷ್ಟು ವರ್ಕ್ ನಾನು ಒಂದೊಂದು ಡೇಸ್ಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆ ಒಂದೊಂದು ಡೇಸ್ಗಳಲ್ಲಿ ಪೂರ್ತಿಯಾಗಿ ಕನ್ವರ್ಟ್ ಮಾಡ್ಕೊಂಡು ಆನ್ಸರ್ನ ಇಂಡಿವಿಜುವಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ವಿ ನೋಡಿ. ಇದು ಪೂರ್ತಿ ವರ್ಕ್, LCM ಅನ್ನೋದು ಪೂರ್ತಿ ವರ್ಕ್ ಸ್ನೇಹಿತರೆ. ಅದು ಒನ್ ಡೇಗೆ ಎಷ್ಟು ವರ್ಕ್ ಮಾಡ್ತಾರೆ ಹಾಗಾದ್ರೆ 5, 4, 3. ಈ ಆಲ್ರೆಡಿ ನನಗೆ ಇಲ್ಲಿ ಕೂಡಿದಾಗ ಎರಡು ಸೇರಿಸಿದಾಗ 2ABC ಅಂತ ಬಂತು. ಅಲ್ಲಿ ಎರಡು ಸೇರಿಸಿದಾಗ ಈ 3 ಜನನು ಸೇರಿ 6 ಯೂನಿಟ್ ಪರ್ ಡೇ, ಒನ್ ಡೇಗೆ 6 ಯೂನಿಟ್ ಮಾಡ್ತಿದ್ದಾನೆ ಅಂತಂದ್ರೆ ಈ ಬಿ ಮತ್ತೆ ಸಿ ಆಲ್ರೆಡಿ ಗೊತ್ತು. ಒಂದೊಂದು ಸಿಂಗಲ್ ಆಗಿ ನಮ್ಗೆ ಆಲ್ರೆಡಿ ಹೈಲೈಟ್ ಆಗಿದೆ ಗೊತ್ತಿದೆ. ಒಂದೊಂದು ಸಿಂಗಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಓವರ್ ಆಲ್ ಯೂನಿಟ್ಗೆ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಮಾಡಿದ್ವಿ ಸ್ನೇಹಿತರೆ, ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಪ್ರಾಬ್ಲಮ್. ನಾನಿನ್ನ ಪ್ರಾಬ್ಲಮ್ಸ್ ನಾನು ಎಲ್ಲ ಸೇಮ್ ಅದೇ ರೀತಿ ಇರುತ್ತೆ. ನಾನು ನಿಮಗೆ ಈಸಿ ಆಗಲಿ ಅಂತ ಮಾಡ್ತೀವಿ. ಕೆಲವೊಂದು ಮೆಥಡ್ಗಳನ್ನ ಇಂಗ್ಲೀಷಲ್ಲೂ ಕೂಡ ಮಾಡ್ತೀವಿ, ಬಟ್ ಕೆಲವೊಂದು ಮೆಥಡ್ ಇಲ್ಲಿ ಫಾಲೋ ಮಾಡ್ತೀವಿ, ಅಲ್ಲಿ ಫಾಲೋ ಮಾಡೋಕ್ಕಾಗಿಲ್ಲ. ಡಿಫ್ರೆಂಟ್ ಮೆಥಡ್, ಅದನ್ನು ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ ಓಕೆ, ಈ ಒಂದು ಪ್ರಾಬ್ಲಮ್ ನೋಡ್ಕೊಳ್ಳೋಣ. 2 ವುಮೆನ್ ಗಂಗಾ ಅಂಡ್ ಸರಸ್ವತಿ ವರ್ಕಿಂಗ್ ಸಪ್ರೇಟ್ಲಿ. ಓಕೆ, ಗಂಗಾ ಮತ್ತೆ ಸರಸ್ವತಿ ಸಪ್ರೇಟ್ ಆಗಿ ವರ್ಕ್ ಮಾಡ್ತಿದಾರಂತಂತೆ, ಸಪ್ರೇಟ್ಲಿ ಇನ್ ಮೋವಾ ಫೀಲ್ಡ್. ಓಕೆ ಓಕೆ, ಒಂದು ಫೀಲ್ಡ್ ಅಲ್ಲಿ ಅವ್ರು ಯಾವುದೋ ಒಂದು ಕೆಲಸ ಮಾಡ್ತಾರೆ, ಮೋವಾ ಫೀಲ್ಡ್ ಅಲ್ಲಿ 8 ಮತ್ತೆ 12 8 ಅವರ್ಸ್ ಮತ್ತೆ 12 ಅವರ್ಸ್. ಟೋಟಲ್ ವರ್ಕ್ ಎಷ್ಟಾಗುತ್ತೆ, ಡೇಸ್ ಅಂತ ಅವರ್ಸ್ ಅಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಅವರ್ಸ್. ಇಲ್ಲಿ ನಮಗೆ ಡೇಸ್ ಕೊಟ್ಟಿಲ್ಲ, ಅವರ್ಸ್ ಅಲ್ಲಿ ಕೊಟ್ಟಿದ್ದಾನೆ ಕೆಲಸನ. ದೇರ್ಫೋರ್ 8 ಮತ್ತೆ 12 LCM ಎಷ್ಟಾಗುತ್ತೆ ಸ್ನೇಹಿತರೆ, ಯಾವುದೊಂದು ಯಾವುದೋ ಕಾಮನ್ ಆಗಿ 4 2 ದ 4 3 ದ 3 2 6. ದೇರ್ಫೋರ್ ಟೋಟಲ್ ವರ್ಕ್ ಅವ್ರದ್ದು 24 ಯೂನಿಟ್. ದೇರ್ಫೋರ್ ಇಂಡಿವಿಜುವಲ್ ಯೂನಿಟ್ ಗಂಗಾದ ಎಷ್ಟಾಗುತ್ತೆ, 3 ಯೂನಿಟ್ ಪರ್ ಅವರ್ ಆಗುತ್ತೆ. ಇಲ್ಲಿ 2 ಯೂನಿಟ್ ಪರ್ ಅವರ್ ಆಗುತ್ತೆ ಸ್ನೇಹಿತರೆ. ಟೋಟಲ್ ಏನಾಗುತ್ತೆ, ಗಂಗಾ ಪ್ಲಸ್ ಸರಸ್ವತಿ ಎಷ್ಟಾಗುತ್ತೆ, 5 ಯೂನಿಟ್ 1 ಅವರ್ ಆಗುತ್ತೆ. ಬಟ್ ಇಲ್ಲಿ ಕ್ವಶನ್ ಸ್ವಲ್ಪ ಐಡೆಂಟಿಫೈ ಮಾಡಿ. ದೇ ವರ್ಕ್ ಸ್ಟ್ರೆಚಸ್ ಫಾರ್ 1 ಅವರ್ ಆಲ್ಟರ್ನೇಟಿವ್ಲಿ. 1 ಅವರ್ ಆಲ್ಟರ್ನೇಟಿವ್ಲಿ ಮಾಡ್ತಿದ್ದಾನೆ ಅಂತಂದ್ರೆ ಇಲ್ಲಿ 1 ಅವರ್ ಇದು 2 ಅವರ್ಗೆ ಅಂತ ಬರ್ಕೊಳಿಸ್ತೇವೆ, ಆಲ್ಟರ್ನೇಟಿವ್ಲಿ ಅಂತ ಅಲ್ಲೇ ಕ್ವಶನ್ ಎಲ್ಲ ಕೊಟ್ಟಿದೆ. ದೇರ್ಫೋರ್ ನಾನು ಡೈರೆಕ್ಟ್ ಆಗಿ ಈ ರೀತಿ ಬೇಕಾದ್ರೆ 20 ಯೂನಿಟ್ ಎಷ್ಟಾಗುತ್ತೆ, 20 ಇಲ್ಲಿ ಕೇಳಿರೋದು ಬಿಗಿನಿಂಗ್ ಅವರ್ ಗಂಗಾ ಬಿಗಿನ್ಸಸ್ 9 AM. ಒಂದು ಆಲ್ರೆಡಿ 9 AM ಅಂತ ಕೊಟ್ಟಿದ್ದಾನೆ. ವೆನ್ ವಿಲ್ ಬಿ ದ ಮೂವಿಂಗ್ ಬಿ ಫಿನಿಶ್, ಬಿ ಇದು ಎಷ್ಟು ಬೇಗ ಫಿನಿಶ್ ಆಗುತ್ತೆ ಅಂತ, ಟೋಟಲ್ ವರ್ಕ್ ಯಾವಾಗ ಫಿನಿಶ್ ಆಗುತ್ತೆ ಅಂತ, ಎಷ್ಟು ಟೈಮಲ್ಲಿ ಫಿನಿಶ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ ಹಿಂಗೆ ತಗೊಳ್ಳೋಣ, 5 ಯೂನಿಟ್ಗೆ 2 ಅವರ್ ಆದ್ರೆ ಸ್ನೇಹಿತರೆ, 24 ಯೂನಿಟ್ಗೆ ಟೋಟಲ್ ಯೂನಿಟ್ನಲ್ಲಿ ಹೇಳ್ತಾ ಇರೋದು ವರ್ಕು ಎಷ್ಟಾಗುತ್ತೆ, 2 ಇಂಟು ಈಗ ಜಾಸ್ತಿ ಅಲ್ವಾ, 2 ಕೀಪ್ ಅಲ್ಲೇ ಬರ್ಕೊಂಡೆ, 24 ಡಿವೈಡೆಡ್ ಬೈ 5. therefore 48 divided by 5 ಅಂದರೆ ಅಪ್ರಾಕ್ಸಿಮೇಟ್ ಈಕ್ವಲ್ ಟು 9.5. therefore 9ಗೆ ಇಂಟು ಮಾಡಿದ್ರೆ 9A ಪ್ಲಸ್ 9.5 ಅಂತಂದರೆ ಟೋಟಲ್ ಅವರ್ ಎಷ್ಟಾಗುತ್ತೆ ಸ್ನೇಹಿತರೆ, 18 1/2 ಆಗುತ್ತೆ. ಅದನ್ನ 18 ಅವರು 18 ಅವರು ಅಂದರೆ PM ಆಗಿರುತ್ತೆ. 18 ಅಂತಂದರೆ 6:30 PM ಆಗಿರುತ್ತೆ ಸ್ನೇಹಿತರೆ. 18 ಅಂದರೆ ಎಷ್ಟು, ನಮ್ಮ ಮುಳ್ಳಲ್ಲಿ ಏನು 24 ಗಂಟೆ ತಗೊಂಡಾಗ 18 ಬಂದಾಗ ಎಷ್ಟು, 6.5 ಅಂದರೆ 6:30 ಆಗಿದೆ ಸರ್, 6.5 PM. ಅಥವಾ ಈ ರೀತಿ ಬೇಕಾದ್ರೆ ಮಾಡಿ, ನನಗೆ ಇಲ್ಲಿ ತೋರಿಸಿ ನಿಮ್ಗೆ ಅದೇ ಮೆಥಡ್ ಫಾಲೋ. 20 ಯೂನಿಟ್ಗೆ 4 ಇನ್ಕ್ರೀಸ್ ಮಾಡ್ತೀನಿ, 8 ಅವರ್ ಆಯಿತು. ಹಾಗಾದ್ರೆ ಹತ್ರಕ್ಕೆ ಬಂದಾಗ 23 ಯೂನಿಟ್ ಆಯಿತು. 23 ಯೂನಿಟ್ಗೆ 9 ಅವರ್ ಆಗಿರುತ್ತೆ. ದೇರ್ಫೋರ್ ರಿಮೈನಿಂಗ್ ಯಾವುದು 1 ಅವರ್ ಆಗಿರುತ್ತೆ. ಎಷ್ಟು ಯೂನಿಟ್ಗೆ ರಿಮೈನಿಂಗ್ 9 ಉಳ್ಕೊಂಡಿದೆ, 9 1/2. ಅಥವಾ ಈ ಮೆಥಡ್ ಆದರೂ ಚೂಸ್ ಮಾಡಿ, ನಿಮ್ಗೆ ಯಾವ್ದು ಚೂಸ್ ಆಗುತ್ತೋ ಅದನ್ನು ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಕೆಲವೊಂದು ಪ್ರಾಬ್ಲಮ್ ಇಂಗ್ಲೀಷಲ್ಲಿ ಮಾಡ್ತೀನಿ, ಮಿಸ್ ಆಗಿರುತ್ತೆ. ಎರಡೂ ಕೂಡ ನಿಮ್ಗೆ ಬೇಕಾದರೆ ಮಿಸ್ ಆಗಿರೋ ಪ್ರಾಬ್ಲಮ್ ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್, A can B ಟುಗೆದರ್ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 12 days. A and B ವರ್ಕು ಕೊಟ್ಟಿದ್ದಾನೆ ಸ್ನೇಹಿತರೆ, A ಪ್ಲಸ್ B ವರ್ಕ್ ಕೊಟ್ಟಿದ್ದಾನೆ, ಎಷ್ಟು 12 ಡೇಸಲ್ಲಿ ಮಾಡ್ತಾನಂತೆ. ಅದೇ ರೀತಿ B ಮತ್ತು C ಇಬ್ಬರು ಸೇರಿದಾಗ ಒಂದು ವರ್ಕ್ನ ಕಂಪ್ಲೀಟ್ ಮಾಡೋಕ್ಕೆ 16 ಡೇಸ್ ತಗೋತಾನಂತೆ. ದೇರ್ಫೋರ್ ಓಕೆ, ಆಫ್ಟರ್ ಕ್ವಶನ್ ಓದ್ಬಿಡೋಣ, ಆಮೇಲೆ ಏನು ಡಿಸೈಡ್ ಮಾಡೋಣ. ಆಫ್ಟರ್ A ಹ್ಯಾಸ್ ಬಿನ್ ವರ್ಕಿಂಗ್ ಔಟ್ ಫಾರ್, ಇಲ್ಲಿ ಒಂದು ವರ್ಕಲ್ಲಿ A ಇಲ್ಲಿ 5 ಡೇಸ್ ವರ್ಕ್ ಮಾಡ್ತಾನಂತೆ, B 7 ಡೇಸ್ ವರ್ಕ್ ಮಾಡ್ತಾನಂತೆ. ಅದೇ ರೀತಿ C ಕೆನ್ ಒಬ್ಬನೇ ಸೇರ್ಕೊಂಡು ಒಬ್ಬನೇ ಇದ್ಕೊಂಡು 13 ಡೇಸ್ ವರ್ಕ್ ಮಾಡ್ತಾನಂದ್ರೆ ಹೌ ಮೆನಿ ಡೇಸ್ ಕುಡ್ ಈಚ್, ಇಂಡಿವಿಜುವಲ್ ಆಗಿ ಎಷ್ಟೆಷ್ಟು ವರ್ಕ್ ಮಾಡ್ತಾನಂತ ಕಂಡುಹಿಡಬೇಕಾಗಿದೆ ಸ್ನೇಹಿತರೆ. ಈಗ ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟು ಬರುತ್ತೆ ಅಂತಂತ. ದೇರ್ಫೋರ್ 60 ಡೇಸು, ಇವೆರಡರದು 12 ಮತ್ತು 16 LCM ಎಷ್ಟು ಸ್ನೇಹಿತರೆ ಕಂಡಿಡಿ. 4 1 4 3 4 4 4 4 16 16 48 48 ಯೂನಿಟ್ಟು. ದೇರ್ಫೋರ್ 48 ಟೋಟಲ್ ವರ್ಕ್ ಅವರಿಬ್ರು ಕಂಪ್ಲೀಟ್ ಮಾಡ್ತಾ ಇರೋದು. ಇಲ್ಲಿ ಏನಂತಂದ್ರೆ 4 ಇಂಡಿವಿಜುವಲ್ ಆಗಿ 4 ಯೂನಿಟ್ ಪರ್ ಡೇ. ಇಲ್ಲಿ 16 ಅಂತ ಎಷ್ಟಿದೆ
ಸಾರಿ 16 ಇದು 16 ನಾನು ಬರೆಯೋದು ನನಗೆ ಅರ್ಥ ಆಗ್ತಿಲ್ಲ. ಓಕೆ ಫೈನ್ 16 6 3 ದ ಯೂನಿಟ್ ಪರ್ ಡೇ. ಈಗ ಒನ್ ಡೇದು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಲ್ಲಿ ಏನು ಕೊಟ್ಟಿದ್ದಾನೆ 5 ಅನ್ನೋನು ಎ ಅನ್ನೋನು 5 ಡೇಸ್ ವರ್ಕ್ ಮಾಡ್ತಾನೆ. ಓಕೆ ಬಿ ಅನ್ನೋನು 7 ಡೇಸ್ ವರ್ಕ್ ಮಾಡ್ತಾನೆ. ಯಾಕಂದ್ರೆ ಡೇಸ್ ನಾನು ಆಲ್ರೆಡಿ M1 D1 ಆ ರೀತಿ ಅದಕ್ಕೋಸ್ಕರ ತಗೋತಾ ಇದ್ದು. ಸಿ ಅನ್ನೋನು ಎಷ್ಟು ಸಹ 13 ಡೇ ವರ್ಕ್ ಮಾಡ್ತಾನೆ. 13 ಡೇ ವರ್ಕ್ ಮಾಡಿ ಟೋಟಲ್ ವರ್ಕ್ ಎಷ್ಟು ಕಂಪ್ಲೀಟ್ ಆಗಿ 48 ಯೂನಿಟ್ ವರ್ಕ್ ಮಾಡ್ತೇವೆ. ಟೋಟಲ್ ವರ್ಕ್ 48 ಆಲ್ರೆಡಿ ಅದಕ್ಕೆ ಈಕ್ವಲ್ಸ್ ತಗೊಂಡೆ ನಾನು. ಎಷ್ಟೆಷ್ಟು ವರ್ಕ್ ಇಂಡಿವಿಜುವಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಟೋಟಲ್ ವರ್ಕ್ ಇಲ್ಲಿ ತಗೊಂಡೆ ಈಕ್ವಲ್ಸು 48 ಏನಕ್ಕೆ ಆ ರೀತಿ ಬರ್ಕೊಂಡೆ ಅಂತ ಹೇಳ್ತಿದ್ದೀನಿ. ಈಗ ನಾನು ಈ ರೀತಿ ಹೆಂಗೆ ಸಾಲ್ವ್ ಮಾಡೋಣ, ಸ್ವಲ್ಪ ನನಗೆ ತಲೆ ಕೆಟ್ಟೋಯ್ತಲ್ಲ. ಅದಕ್ಕೆ ಏನು ಮಾಡ್ತೀನಿ, ನನಗೆ ಆಲ್ರೆಡಿ A+B ಮತ್ತು B+C ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ. ಇದನ್ನು ನಾನು ಈ ಒಂದು 7B ನಾನು 5A ಮತ್ತು 2A ಅಂತ ಬರ್ಕೋತೀನಿ ಸರ್. ಆಗ 2 ಒಂದೇ ತಾನೆ, ಸಾರಿ ಬಿ ಇದು 5B ಮತ್ತು 2B ಅಂತ ಬರ್ಕೋತೀನಿ ಸ್ನೇಹಿತರೆ. 2B ಅಂತ ಬರ್ಕೋತೀನಿ. ಅದೇ ರೀತಿ 13C ನಾನು ಇಲ್ಲಿ ಬೇಕಾದ್ರೆ 2B ಅಂದರೆ 2C ಪ್ಲಸ್ 11C ಅಂತ ಬರ್ಕೋತೀನಿ. ಸಿ ವ್ಯಾಲ್ಯೂ ಇಲ್ಲಿ ಈಸಿಯಾಗಿ ಕಂಡುಹಿಡಬಹುದು ನಾವು. ಈ ರೀತಿ ಮಾಡ್ಕೊಂಡ್ರೆ 48 ಯೂನಿಟ್ ಆಮೇಲೆ ಬರ್ಕೋತೀನಿ ಸ್ನೇಹಿತರೆ 48. ಈ ರೀತಿ ಮಾಡಿದಾಗ ಒಂದೊಂದು ವ್ಯಾಲ್ಯೂ ಈಸಿಯಾಗಿ ಕಂಡುಹಿಡ್ಕೋಬಹುದು. ದೇರ್ಫೋರ್ ಇಲ್ಲಿ ನಾನು ಡೈರೆಕ್ಟಾಗಿ ಕಾಮನ್ ತೆಗಿತಾನೆ. ನಿಮಗೆ ಅರ್ಥ ಅಲ್ಲಿಂದ ಸ್ಟೆಪ್ ವೈಸ್ ಮಾಡ್ತಿದ್ದೀನಿ. ಇಲ್ಲಿ ಡೈರೆಕ್ಟಾಗಿ ಬರೀತಿದೆ 5A+B. ಇಲ್ಲಿ ಕಾಮನ್ ತೆಗೆದೆ 2 ಕಾಮನ್ ತೆಗೆದೆ B+C. ದೇರ್ಫೋರ್ 11 C is equal to 48. ನಮ್ಗೆ ಆಲ್ರೆಡಿ ವ್ಯಾಲ್ಯೂ ಗೊತ್ತಿದೆ 5A+B ವ್ಯಾಲ್ಯೂ 4 ಅಂತ ಡೈರೆಕ್ಟಾಗಿ ಬರೀತಾ ಇದ್ದೀನಿ. 5 4 20 C ಪ್ಲಸ್ B+C ಇದು 3 ಯೂನಿಟ್ 2 into 3 6 plus 11 C is equal to 48. Therefore 20 plus 6 is 26. 26 minus 48 minus 26 ಡೈರೆಕ್ಟಾಗಿ ಬರೀತಾ ಇದ್ದೀನಿ. 22 ಬರುತ್ತೆ. Therefore ಯೂನಿಟ್ ಪರ್ ಇದರಲ್ಲಿ ಬರುತ್ತೆ ಯೂನಿಟ್ ಪರ್ ಡೇ. Therefore 11 ಅಂತ C ಅನ್ನೋದು 2 ಯೂನಿಟ್ ಪರ್ 1 ಡೇಗೆ. ಆಯಿತಾ. ಟೋಟಲ್ ವರ್ಕ್ ಎಷ್ಟಿದೆ 48 ಕಂಡಿಡ್ಬೇಕಾದ್ರೆ ನಾವು ಟೋಟಲ್ ವರ್ಕ್ ತೊಗೊಂಡೇ ಮಾಡಬೇಕಾಗಿರೋ ನಾನು ಎಷ್ಟು ಮಾಡಿದ್ದೇನೆ ಅಂತ. ದೇರ್ಫೋರ್ ಸಿ ಅನ್ನೋನು 48 1 into 1 ಅದೇ ಬರ್ಕೋತೀನಿ. 48 divided by 2 ಅಂದರೆ 24 ಎಷ್ಟು 24 ಡೇಸ್ ತೊಗೊಂಡು ಸಿ ಅನ್ನೋನು. ಅದೇ ರೀತಿ ಸಬ್ಸ್ಟಿಟ್ಯೂಟ್ ಮಾಡಿ ಆಲ್ರೆಡಿ ನನಗೆ ಗೊತ್ತಿದೆ. ಇನ್ನು ಇಲ್ಲಿ ರಬ್ ಮಾಡ್ತೀನಿ ಸ್ನೇಹಿತರೆ, ನಿಮ್ಗೆ ಅರ್ಥ ಆಗಲಿ ಅಂತ ಇಲ್ಲಿ ಬರ್ತಿದ್ದೆ ಅಷ್ಟೇ, ಏನೇನು ಅವಶ್ಯಕತೆ ಇಲ್ಲ. ನನಗೆ ವ್ಯಾಲ್ಯೂಗಳು ಗೊತ್ತಾಯಿತು. ಸಿ ಅನ್ನೋನು 24 ಡೇಸು. ಈಗ ನನಗೆ 2 ಯೂನಿಟ್ ಪರ್ ಡೇ ಅಂತ ಬಂದಿದೆ ಸಿ ಅನ್ನೋದು. ದೇರ್ಫೋರ್ ನಾನು ಇನ್ನೊಂದು ವ್ಯಾಲ್ಯೂ ಅದು B+C is equal to B+C ಅಂದರೆ ಎಷ್ಟು ಯೂನಿಟ್ ಬರುತ್ತೆ ಸ್ನೇಹಿತರೆ. B+C ಅನ್ನೋದು 3 ಯೂನಿಟ್ ಪರ್ ಡೇ. ದೇರ್ಫೋರ್ ಸಿ ಆಲ್ರೆಡಿ 2 ಯೂನಿಟ್ ಪರ್ ಡೇ ಅಂತ ಗೊತ್ತಾಗಿದೆ. ದೇರ್ಫೋರ್ B ಟಿ ಅಂದರೆ 1 ಯೂನಿಟ್ ಪರ್ 1 ಡೇ ಆದರೆ 1 ಡೇ ವರ್ಕ್ 1 ಯೂನಿಟ್ ಆದರೆ ಟೋಟಲ್ ವರ್ಕ್ ಎಷ್ಟು 48 ಯೂನಿಟ್. 48 ಯೂನಿಟ್ಗೆ ಎಷ್ಟಾಗುತ್ತೆ 48 ಡೇಸೇ ತಗೊಳುತ್ತೆ. 1 divided by 8 48 divided by 1 ಅಂದರೆ 48 ಬರುತ್ತೆ. 40 years ತಗೊಂಡ. ಅದೇ ರೀತಿ ನಾನು ಎ ವ್ಯಾಲ್ಯೂ ಕಂಡುಹಿಡಬೇಕು. ಎ ವ್ಯಾಲ್ಯೂ ಕಂಡುಹಿಡಬೇಕಂತಂದರೆ ಈಸಿಯಾಗಿ ಇದನ್ನು ಅಪ್ಲೈ ಮಾಡಿ ಸ್ನೇಹಿತರೆ. ಎ ವ್ಯಾಲ್ಯೂ ಎಷ್ಟು A+B ಅನ್ನೋದು 4 ಬಂದಿದೆ. ಬಿ ವ್ಯಾಲ್ಯೂ ಆಲ್ರೆಡಿ 1 ಯೂನಿಟ್ ಪರ್ 1 ಡೇ ಆಯಿತು. ಎ ಇಸ್ ಈಕ್ವಲ್ ಟು 3 ಯೂನಿಟ್ ಪರ್ 1 ಡೇ ಆಯಿತು. ಟೋಟಲ್ ಯೂನಿಟ್ ಅಲ್ಲಿಗೆ 48 ಯೂನಿಟ್ ಬಂದಿದೆ. ಫಾರ್ 48ಗೆ ಎಷ್ಟಾಗುತ್ತೆ ಅಂದರೆ 48 divided by 3 16 ಡೇಸ್. ಟೋಟಲ್ 16 24 16 48 24 ಯಾವ್ದ್ರಲ್ಲಿ ಬಂದಿದೆ ಆಪ್ಷನ್ ಸ್ನೇಹಿತರೆ 16 48 24 ಎ ಆಪ್ಷನಲ್ಲೇ ಇದೆ. ಆನ್ಸರು ಇಷ್ಟು ಡೇಸ್ ತಗೋತಾರೆ. ಈಗ ನಾವು ಒಂದೊಂದು ಒಟ್ಟಿಗೆ ಕೊಟ್ಟಿದ್ದು ನಾವೇನಂದ್ರೆ ನಾನು ಏನಕ್ಕೆ ಯಾವುದು LCM ಅಂತ ಪ್ರಿಫರ್ ಮಾಡ್ತೀನಿ ಅಂದರೆ ಕೆಲವು ಫಾರ್ಮುಲಾಗಳನ್ನ ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕಲ್ಲ. ಈ ರೀತಿ ಓವರ್ ಆಲ್ ವರ್ಕ್ ಕಂಡು ಸಿಂಗಲ್ ಡೇ ಮಾಡ್ಕೊಂಡು ಆ ಸಿಂಗಲ್ ಡೇನ ಓವರ್ ಆಲ್ ವರ್ಕ್ ಅದು ಕಂಕ್ಲೂಡ್ ಮಾಡಿಕೊಂಡ್ರೆ ಈಸಿಯಾಗಿ ಪ್ರಾಬ್ಲಮ್ಗಳನ್ನ ತುಂಬ ಮತ್ತೆ ನೀವು ಯಾವುದೇ ಬುಕ್ಸ್ ನೋಡಿದ್ರು ಈ ರೀತಿ ಈಸಿಯಾಗಿ ಸಾಲ್ವ್ ಮಾಡೋದು ಹೇಳ್ಕೊಟ್ಟಿರಲ್ಲ. ಯಾಕಂದ್ರೆ ನಾವು ಯಾವತ್ತು ಅಪ್ಲೈ ಲಾಜಿಕಲ್ ಮಾಡಿಕೊಂಡ್ರೆ ನಾವು ಈಸಿಯಾಗಿ ಯಾವುದೇ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡ್ಬೋದು. ಓಕೆ ಎ ಡು ಎ ಸರ್ಟೈನ್ ವರ್ಕ್. ಓಕೆ ನಾನು ಈಗ ಒಂದು ಸ್ವಲ್ಪ ಸ್ಪೀಡ್ ಮಾಡ್ತೀನಿ ಸ್ನೇಹಿತರೆ. ಎ ಡು ಎ ಸರ್ಟೈನ್ ವರ್ಕ್ ಬಿ ಕುಡ್ ಇದನ್ನು ನಾನು ಸಿಂಗಲ್ ವಿಡಿಯೋ ಮಾಡೋದು ಅನ್ಕೊಂಡಿದ್ದೆ. ಯಾಕಂದರೆ ಸುಮ್ಮನೆ ಡಬಲ್ ವಿಡಿಯೋ ಮಾಡ್ಕೊಂಡ್ರೆ ನಿಮಗೆ ಅರ್ಥ ಆಗಲಿ. ಯಾರು ಓದೋಕೆ ಇನ್ಸ್ಪಿರೇಷನ್ ದಯವಿಟ್ಟು ಅವರು ಸಿಂಗಲ್ ವಿಡಿಯೋನ ನೋಡ್ತಾರೆ. ಟು ಡೂ ಎ ಸರ್ಟನ್ ವರ್ಕ್ ಬಿ ಕುಡ್ ಟೇಕ್ 3 times. ಎಫಿಷಿಯನ್ಸಿ ಕೊಟ್ಟಿದ್ದಾರೆ. ಬಿ ಕುಡ್ ಟೇಕ್ 3 times as A+C. ಓಕೆ ಬಿ ಮತ್ತು A+ ಇದು ಎಫಿಷಿಯನ್ಸಿ ಕೊಟ್ಟಿದ್ದಾನೆ. ಎಫಿಷಿಯನ್ಸಿ ಎಷ್ಟು 3:1 ಅಂತಂತೆ. ದೇರ್ಫೋರ್ ಇನ್ನೊಂದು ಏನು ಕೊಟ್ಟಿದ್ದಾನೆ ಅಂದರೆ ಸಿ ಈಸ್ ಟ್ವೈಸ್ as long as ಎ ಆ್ಯಂಡ್ ಬಿ ಅಂತ ಕೊಟ್ಟಿದ್ದಾನೆ. ಎ ಆ್ಯಂಡ್ ಬಿ ಸಾರಿ ಈಕ್ವಲ್ಸ್ ಅಲ್ಲ, ಎಫಿಷಿಯನ್ಸಿ ಇದು ಈಕ್ವಲ್ ತೆಗೀರಿ ಸ್ನೇಹಿತರೆ. ಈಕ್ವಲ್ ಅಲ್ಲ, ಎಷ್ಟು ಟ್ವೈಸ್ ಆಗಿರುತ್ತಂತೆ.
ಎ ಪ್ಲಸ್ ಬಿ ಅಂದರೆ ಒಂದು. ದೇರ್ ಫಾರ್ ಇದನ್ನು 3b ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಅನ್ನೋದು ಒಂದು ಈಕ್ವೇಷನ್ ಸ್ನೇಹಿತರೆ. ಕನ್ಫ್ಯೂಸ್ ಮಾಡ್ಕೊಳ್ಳಿ. 2c ಅನ್ನೋದು ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. 2c is equal to a plus b is equal to ಎರಡನೇ ಈಕ್ವೇಷನ್. ಇಲ್ಲಿ ಕೊಟ್ಟಿರೋದು ದ 3 men ಟುಗೆದರ್ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 10 days. ಓಕೆ, 10 days ಅಂತ ಕೊಟ್ಟಿದ್ದಾನೆ. 3 ಜನ ಕಂಪ್ಲೀಟ್ ಮಾಡಿ 10 days ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 10 days. ಒಂದು ವರ್ಕ್ ಕಂಪ್ಲೀಟ್ 10 days. ಆಲ್ರೆಡಿ ಹೇಳಿದಾಗೆ M1D1 ಒಂದು ವರ್ಕ್ ಕಂಪ್ಲೀಟ್ ಮಾಡಿದ್ದಾನೆ. ಇಲ್ಲಿ ನನಗೆ ಗೊತ್ತಿರೋ ಡೇಸ್ ಕೊಟ್ಟಿದ್ದಾನೆ, M1 ಡೇಸ್ ಕೊಟ್ಟಿದ್ದಾನೆ ಅಂತಂದರೆ ಇಲ್ಲಿ ಏನಾಗುತ್ತೆ 10/1 m is equal to 1/10. ಅದಕ್ಕೆ ಡೈರೆಕ್ಟಾಗಿ ಈ ರೀತಿ ಬರ್ಕೊಂಡು ಅಥವಾ ಮಲ್ಟಿಪ್ಲಿಕೇಶನ್ ಡೈರೆಕ್ಟಾಗಿ ಮಾಡಿ ನಿಮಗೆ 1/10 ಏನಕ್ಕೆ ಬರ್ಕೊಂಡ ಅಂತಂದರೆ 1/10. ದೇರ್ಫೋರ್ ಇದು ಈಕ್ವೇಷನ್ 3. ನಮ್ಗೆ ಆಲ್ರೆಡಿ ನನಗೆ 3b ಅಂದರೆ ಎ ಪ್ಲಸ್ ಸಿ ವ್ಯಾಲ್ಯೂ ಗೊತ್ತಿದೆ. ಇದು ಸಬ್ಸ್ಟಿಟ್ಯೂಟ್ ಮಾಡಿ ಬಿ ಪ್ಲಸ್ ಸಿ ಅಂತಂದರೆ ದೇರ್ಫೋರ್ 4b ಆಗುತ್ತೆ. 4b is equal to 1/10 ಅಂದರೆ b is equal to 1/40 ಅಂದರೆ 40 days ಅಂತ. ಪೈ ಅಂತಂದರೆ 40 ಡೇಸ್ ಮುಗಿಸ. ಆದರೆ ರೆಸಿಪ್ರೋಕಲ್ ಏನಕ್ಕಂದರೆ M1 ಆಲ್ರೆಡಿ ಇನ್ವರ್ಸ್ ಪ್ರಪೋರ್ಷನ್, ಇದು ಡೇಸ್ಗೆ ಈಕ್ವಲ್ ಆಗಿ 1 ಅವರ್ಗೆ. ಓಕೆ, 1/40 ಏನದು 1/4. ಅದೇ ರೀತಿ ಸಬ್ಸ್ಟಿಟ್ಯೂಟ್ ಮಾಡಿ ಎ ಪ್ಲಸ್ ಬಿ ಅಂದರೆ ಸಿ ವ್ಯಾಲ್ಯೂ ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ 3c ಆಗುತ್ತೆ. 3c ವ್ಯಾಲ್ಯೂ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ಇದೊಂದು ಮೂರನೇ ಕ್ವೆಶನ್ ಬಂದಾಗ 3c is equal to 1/10 ಆಗುತ್ತೆ. ಸಿ ಅನ್ನೋದು 1/30 ಅಂದರೆ 30 ಡೇಸು. ಓಕೆ, ಈಗ ಎರಡು ವ್ಯಾಲ್ಯೂ ಗೊತ್ತಾಯಿತು. ಇಲ್ಲಿ ನಾನು ರಬ್ ಮಾಡ್ತೀನಿ, ಕನ್ಫ್ಯೂಷನ್ ಮಾಡ್ಕೊಳ್ಳಿ. ಸಿ ಅನ್ನೋದು ಎಷ್ಟು ಬಂತು ಸ್ನೇಹಿತರೆ? 30 ಡೇ ಬಂತು, 30 ಡೇಸ್ ಬಂತು. 30 ಡೇಸ್ ವರ್ಕ್ ವಿತ್ ರೆಸ್ಪೆಕ್ಟ್ ಮಾಡ್ತಾ ಇರೋದ್ರಿಂದ ಈ ರೀತಿ ಬರ್ತಿದೆ. ಇನ್ನು ಎ ಬರ್ತೀನಿ ಅಂತಂದರೆ ಟೋಟಲ್ ವರ್ಕ್ ನನಗೆ ಈ ಫಾರ್ಮುಲಾಗೆ ಡೈರೆಕ್ಟಾಗಿ ಹಾಕ್ಬಿಡ್ತೀನಿ. ಯಾಕೆ ಸುಮ್ಮನೆ ಅದನ್ನೆಲ್ಲ ಕನ್ಕ್ಲೂಡ್ ಮಾಡ್ಕೊಳ್ಳಿ. ಈಸಿ, ಯಾವತ್ತೂ ಈಸಿ ಮೆಥಡ್. 1/30 ಪ್ಲಸ್ 1/40 ಈಸ್ ಈಕ್ವಲ್ ಟು 1/10. ಫಸ್ಟ್ ಸಾಲ್ವ್ ಮಾಡಿದಾಗ ನಿಮಗೆ ಎ ಈಸ್ ಈಕ್ವಲ್ ಟು 1/24 ಬರುತ್ತೆ. ಇದು ಆನ್ಸರ್. 24, 30, 10, 40 ಯಾವುದು ಬರುತ್ತೆ, ಇದ್ರಲ್ಲಿ ಬರುತ್ತೆ ಸ್ನೇಹಿತರೆ. ಆನ್ಸರು ಇಷ್ಟೇ. ಇದು ಒಂದು ಮೆಥಡ್ ಆಯಿತು. ಇನ್ನೊಂದು ಮೆಥಡ್ ಕೂಡ ಇದೆ, ಅದನ್ನು ಡೈರೆಕ್ಟಾಗಿ ಈಸಿ ಮಾಡ್ತೀವಿ. ಈಗ ನಂಬರ್ ಆಫ್ ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ನಾನು ಆಲ್ರೆಡಿ ಹೇಳಿದಾಗೆ ಆಲ್ರೆಡಿ ಬರೆದಿದ್ದೆಲ್ಲ. ಏನಂತ ಬರೆದಿದ್ದೆ ನಾನು? ಬಿ ಥ್ರೈಸ್ ಟೇಕನ್ ಅಸ್ ಎ ಪ್ಲಸ್ ಡಿ ಅನ್ನೋದು 1. ಇಲ್ಲೇನು ಬರೆದಿದೆ? ಸಿ ಈಸ್ ಟ್ವೈಸ್ ಅಲ್ವಾ? ಎ ಪ್ಲಸ್ ಬಿ ಅನ್ನೋದು ಮೊದಲು ಟ್ವೈಸ್ ಆಗಿರುತ್ತೆ, ಮೂರನೇ ಮನುಷ್ಯ ಸಿ ಅನ್ನೋ ಮನುಷ್ಯಂದು. ಇಲ್ಲಿ ಟೋಟಲ್ ಆಗಿ ನಾನು ಸಿಂಗಲ್ ಆಗಿ ನಾನು ಈಸಿಯಾಗಿ ಒಂದೇ ಮೆಥಡ್ ಒಂದು ಸಿಂಗಲ್ ಆಗಿ ಈಸಿಯಾಗಿ ಕಂಡ್ರೆ, ಈಗ ಬಿ ಅನ್ನೋದು ನಂಬರ್ ಆಫ್ ಡೇಸ್ ಎಷ್ಟು ವರ್ಕ್ ಮಾಡಿ, ನಂಬರ್ ಆಫ್ ಡೇಸು ಬಿ ಎಷ್ಟು ವರ್ಕ್ ಮಾಡಿದ್ದಾನೆ ಅಂತಂದರೆ ಟೋಟಲ್ ವರ್ಕ್ ಡೇಸ್ ಕೊಟ್ಟಿದ್ದಾನೆ 10. 3 ಜನ ಸೇರಿ ವರ್ಕ್ ಮಾಡೋ 10 ಡೇಸ್ ಕೊಟ್ಟಿದ್ದಾನೆ. ಈ ಬಿ ಕಂಡುಹಿಡಿಬೇಕಂದ್ರೆ ಬಿ ವ್ಯಾಲ್ಯೂ ಕೊಟ್ಟಿದ್ದಾನೆ. ಇವೆರಡು ಆ್ಯಡ್ ಮಾಡ್ಕೊಳ್ಳಿ. 40, 3 + 4 3 + 1 4 ಆಗುತ್ತೆ. ದೇರ್ಫೋರ್ 40 ಒಂದು ಆನ್ಸರ್ ಬಂದೈತೆ. ಅದೇ ರೀತಿ ಸಿ ವ್ಯಾಲ್ಯೂ ಕೊಟ್ಟಿದ್ದಾನೆ, ಇಲ್ಲಿ ಟ್ವೈಸ್ ಅಂತ ಕೊಟ್ಟಿದ್ದಾನೆ. ನಂಬರ್ ಆಫ್ ಡೇಸ್ ಕೊಟ್ಟಿದ್ದಾನೆ ನಿಮಗೆ, 3 ಜನ ವರ್ಕ್ ಮಾಡೋದು 10 ಇಂಟು ಇಲ್ಲಿ ಎರಡು ಕೂಡಿದಾಗ ಎಷ್ಟು 3 ಬರುತ್ತೆ. ಇದು 30 ಡೇಸು. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ? ಈ ರೀತಿಯೂ ಬೇಕಾದ್ರೆ ನಂಬರ್ ಆಫ್ ಇನ್ ಎ ಬರಬೇಕಂತಂದರೆ ಒಂದು ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ 1/10 ಮೈನಸ್ 1/40 ಪ್ಲಸ್ 1/30. ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ 1/24 ಬರುತ್ತೆ. ಯಾವ ಮೆಥಡ್ ಬೇಕಾದ್ರೆ ಚೂಸ್ ಮಾಡಿ. ಯಾಕಂದರೆ ಟೋಟಲ್ ಡೇಸ್ ಕೊಟ್ಟಿರ್ಬೇಕಾದ್ರೆ ನಾವು ಡೈರೆಕ್ಟಾಗಿ ಈ ರೀತಿ ಎಫಿಷಿಯನ್ಸಿ ಕೊಟ್ಟರೆ ಈ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊ 10 ಇಂಟು 4 ಎಫಿಷಿಯನ್ಸಿ ಕೊಟ್ಟಾಗ 2 + 1 3 ಕೂಡಿದಾಗ ನಾನು ಆಲ್ರೆಡಿ ಪರ್ಸೆಂಟೇಜು ಮತ್ತು ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ಮಾಡಿದ್ದೀನಿ. ಅದು ನಿಮಗೆ ಕ್ಲಿಯರ್ ಪಿಚ್ ಬರಬೇಕಂತಂದರೆ ಅದನ್ನು ನೋಡಿ ನಿಮಗೆ ಈಸಿಯಾಗಿ ಯಾವುದೇ ಪ್ರಾಬ್ಲಮ್ ಕೂಡ, ಯಾವುದೇ ಮೆಥಡ್ ಕೂಡ, ಎಲ್ಲ ಮೆಥಡ್ಗಳು ಮಾಡಿದ್ದೀನಿ, ನಿಮಗೆ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಸ್ನೇಹಿತರೆ. ನಾನೀಗ ಒಂದೊಂದೇ ಪ್ರಾಬ್ಲಮ್, ಯಾಕಂದರೆ ಟೈಮ್ ಲ್ಯಾಪ್ಸ್ ಆಗ್ತಿದೆ, ಆಲ್ರೆಡಿ 50 ನಿಮಿಷ ತಗೋಗ್ಬಿಟ್ಟಿದೆ. ಓಕೆ, ಟು ಡೂ ಎ ಸರ್ಟನ್ ವರ್ಕ್ ಬಿ ಕುಡ್ ಬಿ ಟೇಕ್ 3 times. ಓಕೆ, ಇದನ್ನು ಆಲ್ರೆಡಿ ಮಾಡಿದೆ ಅಲ್ಲ. ಓಕೆ, 14ನೇ ಪ್ರಾಬ್ಲಮ್. ಇಫ್ 3 men or 4 women ಕ್ಯಾನ್ ರೇಪ್. ಇದನ್ನು 2 ಟೈಪ್ ಮಾಡ್ಬೋದು ಸ್ನೇಹಿತರೆ. ನಾನು 2 ಟೈಪ್ ತೋರಿಸ್ತೀನಿ, ನಿಮಗೆ ಯಾವ ಮೆಥಡ್ ಚೂಸ್ ಆಗುತ್ತೆ ಅದನ್ನು ಮಾಡಿ. ನಾರ್ಮಲ್ ಬೇಸಿಕ್ ಮೆಥಡ್ 3 men ಆರ್ ಅಂತ ಕೇಳಿದ್ರೆ ಈಕ್ವಲ್ಲು ಆರ್ 4 women ಅಂತೆ. 3 men ಅಥವಾ 4 women, 4 ಹೆಂಗಸರು ಅಥವಾ 3 ಮನುಷ್ಯರು 43 ಡೇಸಲ್ಲಿ ಮಾಡ್ತಾರಂತೆ ಕೆಲಸನ. 43 ಡೇಸಲ್ಲಿ ಕೆಲಸ ಮಾಡ್ತಾರಂತೆ, ಆಯ್ತಾ? 3 men 43 ಅಥವಾ 4 women 43 ಕೆಲಸ. ಹಾಗಾದ್ರೆ ನಾನು ಕ್ವಶನ್ ಏನು ಕೇಳಿದ್ದಾನಂತಂದರೆ 7 men ಮತ್ತು 5 women ಎಷ್ಟೇಲಿ ಉತ್ತದು ಅಂದರೆ
ನೆಲ ಮಾಲೆ ಹಳ್ಳಿ ಕಡೆ ಗೊತ್ತಿರುತ್ತೆ, ನೇಗಿಲು ಉತ್ತೋದು ಅಥವಾ ಯಾವ್ದಾದ್ರು ರೀಪ್ ಅಂತಂದ್ರೆ ಉತ್ತೋದು ಅಂತ ಅರ್ಥ. ಈಗ ನಾರ್ಮಲ್ ಆಗಿ ಏನಾಗುತ್ತೆ ಅಂತಂದ್ರೆ, ಈಗ ಮೆನ್ನ ನಾನು ಈಸಿಯಾಗಿ ಫಾರ್ಮೇಶನ್ ಮಾಡ್ಕೊತೀನಿ, ಇವೆರಡು ತಗೋತೀನಿ ಈಕ್ವಲ್ಸ್ ಅಂತಂದ್ರೆ, ಇದನ್ನ ಮೆನ್ 3m = 4/3 ವುಮೆನ್ ಆಗುತ್ತೆ. ಅದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಆ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 7 = 4/3 ವುಮೆನ್ ಪ್ಲಸ್ 5/3 5w ವುಮೆನ್ಗೆ ಕನ್ವರ್ಟ್ ಮಾಡಿದೆ. therefore 28/3 ಪ್ಲಸ್ 5 w ಕಾಮನ್ ತೆಗೆದುಬಿಟ್ಟಿದ್ದೀನಿ ಇಲ್ಲಿ. therefore 15 ಬರುತ್ತೆ, 3 LCM. therefore 28 + 15 = 43/3 w. LCM 15 ಬರುತ್ತೆ. ಜಸ್ಟ್ ನಾನು ಮಾಡ್ತಾ ಇರೋದು ಏನಂದ್ರೆ ಸ್ನೇಹಿತರೆ, ಇಲ್ಲಿ 15 ಆಗುತ್ತೆ, ಇಲ್ಲಿ 3 ಆಗುತ್ತೆ, LCM 3 ಆಗಿರುತ್ತೆ. ಇಲ್ಲಿ 1 × 3 ನಿಮ್ಗೆ LCM ಅಲ್ಲಿ ಆಲ್ರೆಡಿ ಹೇಳಿದಾಗೆ ಆ ವಿಡಿಯೋದಲ್ಲಿ ಮಾಡಿದ್ದೀನಿ ನೋಡಿ ಸ್ನೇಹಿತರೆ, 45. ಈಗ ನೋಡಿ ಸ್ನೇಹಿತರೆ, ಈಗ 4 ಮೆನ್ನು 43 ಡೇಸ್ ಅಲ್ಲಿ ಕೆಲಸ ಮುಗಿಸ್ತಾಳೆ. 43 ಡೇಸ್ ಕೆಲಸ ಮಾಡಿ. ಇಲ್ಲಿ ಅಪ್ರಾಕ್ಸಿಮೇಟ್ಲಿ 4/3 ಎಷ್ಟು ಬರುತ್ತೆ, 14.3 ಎಷ್ಟು ಬರುತ್ತಲ್ಲ. ಈ 14.3 ಅಂದ್ರೆ ಜಾಸ್ತಿ ವುಮೆನ್ ಇನ್ನು ಕಮ್ಮಿ ಡೇಸ್ ಅಲ್ಲಿ ಮುಗಿಸ್ತಾ ಇರ್ತಾನೆ ಕೆಲಸನ. ಹಾಗಾದ್ರೆ 43 ಕಮ್ಮಿ ಅಂತಂದ್ರೆ ಇಲ್ಲೇ ನಾವು 43 ಅಂತ ತಗೋತೀನಿ, 43 ಬಂದಿರೋದು ತಗೋತೀನಿ, 43/3. ಇಲ್ಲೇನಾಗುತ್ತೆ ಕೊಟ್ಟಿರೋ ಇಲ್ಲಿ ಬರ್ಕೊಳ್ಳಿ. ನೀನು ಕಮ್ಮಿ ವ್ಯಾಲ್ಯೂ ನನಗೆ ಬೇಕಾಗಿರೋದ್ರೆ, ನನಗೆ ಕಮ್ಮಿ ಎರಡರಲ್ಲಿ ಯಾವುದು ಕಮ್ಮಿ ವ್ಯಾಲ್ಯೂ, ನನಗೆ ಕಮ್ಮಿ ವ್ಯಾಲ್ಯೂ 4 ನನಗೆ ಬೇಕಾದ್ರೆ ಕಮ್ಮಿ, ಅದಕ್ಕೋಸ್ಕರ 33/3 43 ಕ್ಯಾನ್ಸಲ್, ಇದು ಮೇಲ್ಗಡೆ ಹೋಗುತ್ತೆ, 4 3 12 12 ಡೇಸ್ ತಗೋತಾರೆ. ಇಷ್ಟು ಜನ ಸೇರಿ 12 ದಿವಸದಲ್ಲಿ ಬೇಗನೆ ಕೆಲಸ ಮುಗಿಸ್ತಾರೆ. ಈಗ 3 ಮೆನ್ ತಗೊಂಡು 43 ಡೇಸ್ ಮಾಡ್ತಿದ್ದಾರೆ, ಅಥವಾ 4 ಮೆನ್ ತಗೊಂಡು 4 ಮನುಷ್ಯರು ತಗೊಂಡು, ಅಥವಾ ಹೆಂಗಸರು ಗಂಡಸರು 4 ಗಂಡಸರು 43 ದಿವಸ ಮುಗಿಸ್ತಿದ್ರು, 3 ಹೆಂಗಸರು 43 ದಿವಸ ಕೆಲಸ ಮುಗಿಸ್ತಿದ್ರು, 3 ಮನುಷ್ಯರು ಅಂದ್ರೆ ಗಂಡಸರು. ಈಗ ಎರಡು ಸೇರಿಸಿದ್ರೆ ಎಷ್ಟು ದಿವಸ ಮುಗಿಸ್ತಾನೆ ಪ್ರಾಬ್ಲಮ್ ಕೇಳ್ತಾರೆ. ಈ ರೀತಿ ನೀವು ಪ್ರಾಬ್ಲಮ್ನ, ಇದು ಒನ್ ಮೆಥಡ್. ಈಗ ನಾನು ಇನ್ನೊಂದು ಮೆಥಡ್ ಹೇಳ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ 1 ವರ್ಕ್ ಕನ್ಕ್ಲೂಡ್ ಮಾಡಿದೆ, 1. ಇಲ್ಲಿ ಏನಾಗುತ್ತೆ, ಕೇಳಿರೋ ಕ್ವಶನ್ ಯಾವುದು, 7 ಮೆನ್ ಮತ್ತೆ 5 ವುಮೆನ್ ಕೇಳಿದೆ. ಟೋಟಲ್ ಡೇಸ್ ಕೊಟ್ಬಿಟ್ಟಿದೆ ನನಗೆ 43 ಡೇಸ್ ಅಲ್ಲಿ, ಡಿವೈಡೆಡ್ ಬೈ ಡೇಸ್ ತಗೊಳ್ಳಿ, m/d, ಅಥವಾ ನಾನು ಆಲ್ರೆಡಿ ಯೂನಿವರ್ಸಿಟಿ ಪ್ರೊವೈಡ್. ಇಲ್ಲಿ ಎಷ್ಟು ಡೇಸ್ ಅಲ್ಲಿ ಅವರು ಎಷ್ಟು ಮೆನ್ ಇದ್ದಾರೆ, 3 ಮೆನ್ ಇದ್ದಾರೆ. ಇಲ್ಲಿ ಎಷ್ಟು ವುಮೆನ್ ಇದ್ದಾರೆ, ಎಷ್ಟು ಹೆಂಗಸರು ಇದ್ದಾರೆ, ಹೆಂಗಸರು ಎಷ್ಟಿದ್ದಾರೆ, 4 ಹೆಂಗಸರು. ಇದನ್ನ ನೀವು ಈ ರೀತಿನೇ ಕ್ಯಾಲ್ಕುಲೇಟ್ 1 ವರ್ಕಲ್ಲಿ ಮಾಡಿದ್ರೆ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. LCM ಎಷ್ಟು ಬರುತ್ತೆ, ನಾನು ಡೈರೆಕ್ಟ್ ಆಗಿ ಇದು ಮೇಲ್ಗಡೆ LCM ಇಲ್ಲಿಗೆ ಹೋಗುತ್ತೆ, 43 × 3 × 4 LCM. therefore 4 ಡೈರೆಕ್ಟಾಗಿ ಬರಿತಾ ಇದ್ದೀನಿ. ಇವೆರಡು ಕ್ಯಾನ್ಸಲ್ ಆಗಿ LCM ಇಷ್ಟು ಬಂದಾಗ ಇವೆರಡು ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಂಡದ್ದು 4 × 7 × 4 28 ಪ್ಲಸ್ 5 × 3 15. ಇಲ್ಲಿ ಉಳ್ಕೊಳ್ಳೋದು ಯಾವುದು, 4 ಹೊರಗೆ ಹೋಗೇ ಆಗುತ್ತೆ, ಇಲ್ಲಿ 5 3 15. therefore ಟೋಟಲ್ ಆಗಿ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂತಂದ್ರೆ 43 × 3 × 4 ಸರಿ, ಇದು 3 × 4 28 + 11 43. ಓಕೆ, ಆನ್ಸರ್ 12. ನೋಡಿ, ಎರಡನೇ ಮೆಥಡ್ ಕೂಡ ಮಾಡ್ಬೋದು. ನಿಮ್ಗೆ ಯಾವ ಮೆಥಡ್ ಚೂಸ್ ಮಾಡ್ತೀರೋ ಅದನ್ನು ಚೂಸ್ ಮಾಡಿ ಸ್ನೇಹಿತರೆ. ಈಗ ಅದೇ ರೀತಿ ಇನ್ನೊಂದು ಕ್ವಶನ್ ಬಂದಿದೆ. ಇಫ್ 12 ಮೆನ್ 12 ಮನುಷ್ಯರು ಮತ್ತೆ 16 ಜನ ಹುಡುಗರು ಕ್ಯಾನ್ ಡೂ ಇನ್ 5 ಡೇಸ್ ಅಂತ ಮುಗಿಸ್ತಾರಂತೆ. 5 ಡೇಸ್ ಅಲ್ಲಿ ಒಂದು ವರ್ಕ್ನ ಕಂಪ್ಲೀಟ್ ಮಾಡ್ತಾರಂತೆ. ಅದೇ ರೀತಿ 13 ಮೆನ್ನು 24 ಬಾಯ್ಸು 4 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಕೇಳಿರೋ ಕ್ವಶನ್ ಎಷ್ಟು, 7 ಮೆನ್ನು ಮತ್ತೆ 10 ಬಾಯ್ಸು ಎಷ್ಟು ಡೇಸಲ್ಲಿ ಮಾಡ್ತಾರೆ ಅಂತ ಕೇಳಿದ್ದಾರೆ. ಅಷ್ಟೇ. ಆ್ಯಕ್ಚುಲಿ ನಾನು 1 ಡೇಸ್ ಕನ್ವರ್ಟ್ ಮಾಡ್ಕೊಂಡು ಇದು ಮಾಡ್ತೀನಿ. ಇಲ್ಲಿ ಮಾಡಿದಾಗ ನಾನು 1 ವರ್ಕ್ ಅಥವಾ 1 ಡೇಸ್ ಕನ್ವರ್ಟ್ ಮಾಡಿದಾಗ ಈಕ್ವೇಷನ್ ಏನಾಗುತ್ತೆ, 16m ಪ್ಲಸ್ 80b = 1 ಆಗಿರುತ್ತೆ. ಇಲ್ಲಿ ಏನು ನಿಮ್ಗೆ ಅರ್ಥ, ಈಕ್ವಲೈಸ್ ಮಾಡಿದಾಗ ನಾನು ಡೈರೆಕ್ಟಾಗಿ ಬರೀಬೋದು, ನಿಮ್ಗೆ ಅರ್ಥ ಆಗಲಿ ಅಂತ ಮಾಡ್ತಾ ಇರೋದಷ್ಟೇ. 13 4 52m ಪ್ಲಸ್ 24 4 96b = 1 ಈಕ್ವಲ್ ಆದಾಗ ಇವೆರಡು ನಾವು ಈಕ್ವಲ್ ಆಗಿ ಬರ್ಕೋಬೋದು, 60m. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಬರಿಬೋದಾಯ್ತು, ನಿಮ್ಗೆ ಅರ್ಥ ಆಗಲಿ ಅಂತ = 52m ಪ್ಲಸ್ 96b. 60 ಇದು ಈ ಕಡೆ ಹೋದಾಗ 8m ಬರುತ್ತೆ. 60ರಿಂದ 50 ಕಳೆದ್ರೆ 8m, 90ರಿಂದ 80 ಕಳೆದ್ರೆ 16b. therefore m = 2b. ಓಕೆ, ಇಲ್ಲ ಇದು ಮಾಡಿ, m = 2b ಅಂತಂದ್ರೆ ಎಷ್ಟಾಗುತ್ತೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 2b ಅಂತ ಇಲ್ಲಿ ಮಾಡಿದ್ರೆ 14b ಪ್ಲಸ್ 10b = 24
ಬಿಗೆ ಎಷ್ಟಂತ ನನಗೆ ಗೊತ್ತಿಲ್ಲ. ಇದನ್ನ ಡೈರೆಕ್ಟ್ ಆಗಿ ಯಾವ್ದಾರ ಒಂದು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ 5 ಡೇಸ್ ಅಂತ 12 to the 24 ಎಮ್ ಪ್ಲಸ್ ಇಲ್ಲಿ ಕಂಡಿಡಿದ ಬಿ ಅಲ್ವಾ ಬಂದಿರೋದು, ಬಿ ಬಂದಿದೆ ಅಂತಂದ್ರೆ ಓಕೆ ಫೈನ್. ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ ಬಿ ಅಂದ್ರೆ 12 ಎಮ್ ಅಂದ್ರೆ 24 ಬಿ ಪ್ಲಸ್ 16 ಬಿ ಅಂತಂದ್ರೆ 40 ಹುಡುಗರು 5 ಡೇಸಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತಂದ್ರೆ 24 ಹುಡುಗರು ಕೆಲಸ ಜಾಸ್ತಿ ತಗೋತೆ. ಯಾಕಂದ್ರೆ ಕಡಿಮೆ ಜನ ಹುಡುಗರು ಜಾಸ್ತಿ ಡೇ ತಗೋತಾರೆ. 5 ಡೇಸ್ ಇದು ಸಾರಿ ಅಲ್ಲೇ ಬರೆದಿದ್ದೀನಿ, ನಾನು 50 ಅಂತ ತಿಳ್ಕೊಂಡೆ. ಓಕೆ, ಈಗ ನಾನು ಏನಂತಂದ್ರೆ ಜಾಸ್ತಿ ಡೇಸ್ ತಗೋತಾರೆ ತಾನೆ. 24 ಹುಡುಗರು ಎಷ್ಟು ತಗೋತಾರೆ? 5 ಜಾಸ್ತಿ ಡೇಸ್ ಅಂತಂದ್ರೆ 2 ಜಾಸ್ತಿ ಇರೋದು ಯಾವುದು? 40 ಡಿವೈಡೆಡ್ ಬೈ 24 ಎಷ್ಟಿಂದ ಹೋಗುತ್ತೆ? 4 ಹತ್ಲಿ 4 ಆರ್ಲಿ ಹೋಗುತ್ತೆ. ನೆಕ್ಸ್ಟ್ ಏನು ಹೋಗುತ್ತೆ ಅಂತಂದ್ರೆ 5 ಓಕೆ 3 2 3 6 2 5 5 25 25 ಬೈ 3 3 2 24 8 1 ಬೈ 2 ಹೆಂಗೆ 8 ಬೈ ಅಂತಂದ್ರೆ 25 ಎಷ್ಟಿಂದ ಹೋಗುತ್ತೆ? 3 ಸರಿ 3 3 8 24 ರಿಮೈಂಡರ್ 1 therefore 8 1 ಬೈ 3 ಆನ್ಸರ್ 8 1 ಬೈ 3. ಎಷ್ಟು ಈಸಿ ಅಲ್ಲ ಸ್ನೇಹಿತರೆ? ಈ ರೀತಿ ಬೇಕಾದ್ರೆ ನಾವು ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ಅಥವಾ ನಾವು ಲಾಜಿಕಲ್ ಮೆಥಡ್ ಈಸಿಯಾಗಿ ಗೊತ್ತಿದ್ರೆ ಆಕ್ಚುಲಿ ಏನಂತಂದ್ರೆ ಒರಿಜಿನಲ್ ನಂಬರ್ ಆಫ್ ವರ್ಕರ್ಸ್ ಎಷ್ಟಿದೆ ಸ್ನೇಹಿತರೆ? ಒರಿಜಿನಲ್ ನಂಬರ್ ಆಫ್ ವರ್ಕರ್ಸ್ ಎಷ್ಟಿದ್ದಾರೆ ಅಂತಂದ್ರೆ ಓಕೆ ಇದು ಲಾಂಗ್ ಮೆಥಡ್ ಆಗುತ್ತೆ. ಈ ಮೆಥಡ್ ಈಸಿ ಅನಿಸ್ತಿದೆ. ಓಕೆ, ಈ ಮೆಥಡ್ ನ ಚೂಸ್ ಮಾಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಎ ಸರ್ಟನ್ ನಂಬರ್ ಆಫ್ ಮೆನ್ ಕ್ಯಾನ್ ಡೂ ಎ 60 ವರ್ಕ್. ಒಬ್ಬ ಮೆನ್ ಕೊಟ್ಟಿದ್ರೆ ಅದೆಷ್ಟು ಜನ ನನಗೆ ಗೊತ್ತಿದೆ. ಎ ಸರ್ಟನ್ ನಂಬರ್ ಆಫ್ ಮೆನ್ ಅಂತ ಗೊತ್ತಿದೆ. ಎಷ್ಟು ಮನುಷ್ಯರು ನನಗೆ ಗೊತ್ತಿಲ್ಲ. ಎಷ್ಟು ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತಂದ್ರೆ 60 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. 60 ದಿವಸಗಳಲ್ಲಿ ಕಂಪ್ಲೀಟ್ ಮಾಡ್ತಾರೆ ಒಂದು ವರ್ಕ್ನ. ಅದೇ ರೀತಿ ದೇರ್ ವರ್ 8 ಮೆನ್ಸ್ ಮೋರ್ ಅಂತ ಇಲ್ಲಿ 8 ಮೆನ್ಸ್ ಮೋರ್ ಇನ್ 8 ಜನ ಮೆಂಬರ್ ಇದ್ದಾರೆ. ಒಂದು ಗ್ರೂಪ್ ಆಫ್ ಮೆಂಬರ್. ನನಗೆ ಎಷ್ಟು ಜನ ಕಂಡುಹಿಡಬೇಕು? 8 ಜನ ಜಾಸ್ತಿ ಆದ್ರು. ಆ 8 ಜನ ಜಾಸ್ತಿ ಆದಾಗ ಸ್ನೇಹಿತರೆ 10 ಡೇಸಲ್ಲಿ ಮುಗಿಸ್ತಾರೆ. 10 ದಿವಸದಲ್ಲಿ ಕೆಲಸ ಮುಗಿಸ್ತಾರೆ. ಅಂದ್ರೆ ಹಾಗಾದ್ರೆ ಆ ಮೆನ್ಗಳು 10 ಡೇಸ್ ಲೆಸ್ ಅಂತ ಕೇಳಿದರೆ ಪ್ರಾಬ್ಲಮ್ ಅದಕ್ಕೆ ಓದಿ ಅಂದ್ರೆ ಫಿನಿಶ್ 10 ಡೇಸ್ ಲೆಸ್ ಅಂದ್ರೆ 60 ಮೈನಸ್ 10 50 ದಿವಸದಲ್ಲಿ ಮುಗಿಸ್ತಾರೆ. 8 ಜನ ಸೇರಿದ್ರೆ 50 ದಿವಸದಲ್ಲಿ ಕೆಲಸ ಮುಗಿದೋಗುತ್ತೆ. ಹಾಗಾದ್ರೆ ಆಕ್ಚುಲಿ ಮೆಂಬರ್ಸ್ ಎಷ್ಟು ಅಂತ ಕೇಳಿದಾನೆ. ಕ್ವಶನ್ ಈ ಫಾರ್ಮುಲಾ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬಿಡಿ. M1 D1 is equal to M2 D2. ಯಾಕಂದ್ರೆ n ಅನ್ನೋನ್ ಆಗಿರೋದ್ರಿಂದ ಈ ಫಾರ್ಮುಲಾ ಪ್ರಕಾರ n into 60 is equal to n plus 8 divided by 50. therefore ಓಕೆ 60n ರಬ್ ಮಾಡ್ತಿದ್ದೀನಿ ಸ್ನೇಹಿತರೆ. 60n is equal to 50n plus 400 8 5 40 that means 400. therefore n is equal to 10n. ಈ ಕಡೆ ಈ ಸಬ್ಸ್ಟಿಟ್ಯೂಟ್ ಆದ್ರೆ 10 ಬರುತ್ತೆ. 60 ಮೈನಸ್ 50 10 therefore 400. therefore ಆನ್ಸರ್ 40 ಜನ ಇನಿಷಿಯಲ್ ಇದ್ರು ಸ್ನೇಹಿತರೆ. ಆ ಜನಗಳ ಇನಿಷಿಯಲ್ ಎಷ್ಟಿದ್ರು? 40 ಜನ ಇದ್ರು. ಆ 40 ಜನ ಆ ಕೆಲಸನ ಫಸ್ಟ್ ಇದ್ರು. 8 ಜನ ಆಡ್ ಮಾಡಿದ ತಕ್ಷಣ ಏನಾಯ್ತು? 50 ದಿವಸದಲ್ಲೇ ಆ ಕೆಲಸ ಮುಗಿಸ್ತಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಸ್ನೇಹಿತರೆ. ಓಕೆ, ಎ ಇಸ್ ಥ್ರೈಸ್ as fast as ಬಿ. ಓಕೆ, ಎ ಅನ್ನೋದು ಎಫಿಷಿಯನ್ಸಿ ಪ್ರಾಬ್ಲಮ್ಮು. ಎಫಿಷಿಯನ್ಸಿ 3 ಅಂತೆ ಅಂಡ್ ಬಿ ಅನ್ನೋನು 3 ಬಿಗೆ ಅವನು ಅದಕ್ಕಿಂತ ಕಮ್ಮಿ ಇರ್ತದೆ. ಎ ಇಸ್ ಥ್ರೈಸ್ as ಬಿ. ಇದು ಎಫಿಷಿಯನ್ಸಿ ಸ್ನೇಹಿತರೆ. ಒಂದು ಬಲ ಅಂತಂತ ಎ ವರ್ಕ್ ಇನ್ 60 ಡೇಸ್ ಅಂತಂತೆ. ಫುಲ್ ಕ್ವಶನ್ ಓದ್ಬಿಡಿ. ಎ ವರ್ಕ್ ಇನ್ 60 ಡೇಸ್ ಲೆಸ್ ದೆನ್ ಬಿ ಅಂತಂತೆ. ಓಕೆ, ಇಲ್ಲಿ ಎಕ್ಸ್ ಅಂತಂದ್ರೆ ಇವನು ಎಕ್ಸ್ ಅದಕ್ಕಿಂತ ಕಮ್ಮಿಯಾಗಿ ಡೇಸ್ ಇದು ಮಾಡಿರ್ತಾರೆ. ಇದು ಡೇಸು ಹೌ ಮೆನಿ. ಓಕೆ, ಕ್ವಶನ್ ಏನಿದೆ? ಫೈಂಡ್ ದ ಟೈಮ್ ವಿಚ್ ದೇ ಕ್ಯಾನ್ ಡೂ ವರ್ಕಿಂಗ್ ಟುಗೆದರ್. ಓಕೆ, ಅವರು ಎಷ್ಟು ಡೇಸ್ ವರ್ಕ್ ಟುಗೆದರ್ ಮಾಡಿದ್ರೆ ಎಷ್ಟು ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾನೆ. ಇಲ್ಲಿ ನಾವು ಒಂದು ಆಂಬಿಗ್ಯೂಟಿ ಕ್ವಶನ್ ಅಲ್ಲಿ ಮೊದಲು ನಾವು ಎಕ್ಸ್ ಅನ್ನ ಡೇಸ್ನ ಕಂಡಿಡ್ಕೊ ಎಷ್ಟು ಡೇಸಲ್ಲಿ ಅಂತ ಕಂಡಿಡ್ಕೋಬೇಕು. ಅದಾದಂತ ಡೇಸ್ ಬಂದಾದ್ಮೇಲೆ ಒಟ್ಟಿಗೆ ಎಷ್ಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನಾವು ಇದು ಮಾಡಬೇಕು. ಇಲ್ಲಿ 2 A plus B ಅಂತ ಕೇಳಿದಾನೆ. ಫಸ್ಟ್ ಡೇಸ್ ಕಂಡಿಡ್ಕೊಳ್ಳೋಣ. ಡೇಸ್ ಕಂಡಿಡಕ್ಕೆ ನಾನು ಆಲ್ರೆಡಿ ಹೇಳಿದೆ ಎಫಿಷಿಯನ್ಸಿ ಮತ್ತೆ ಇದು ಇನ್ವರ್ಸ್ ರೆಸಿಪ್ರೋಕಲ್ ಅಥವಾ E1 ಡಿವೈಡ್ ಬೈ D2 ಆ ರೀತಿ ಬೇಕಾಗಬೇಕು. ಇಲ್ಲಿ ನಾನು ಡೈರೆಕ್ಟ್ ಫಾರ್ಮ್ E2 D2 ಇಲ್ಲಿ ಏನಾಗಿದೆ 3 into x minus 60
is equal to 1 into x. Therefore 3x minus 60 is equal to x. Therefore 2x is equal to 60. Therefore x is equal to 30 ಆಗುತ್ತೆ. ಈ 30 x b ಅನ್ನು 30 ತಗೊಂಡ್ರೆ ಸಾರಿ ಸ್ನೇಹಿತರೆ 360 180. therefore 180 ಅಂತಂದ್ರೆ ಇಲ್ಲಿ 90 ಡೇಸ್ ಆಗುತ್ತೆ. 90 ಡೇಸ್ ಓಕೆ. ಇಲ್ಲಿ ಒಂದು 90 ಡೇಸ್ ಆದ್ರೆ ಈ ದಿವಸ ಇನ್ನು 60 ದಿವಸ ಲೆಸ್ ಮಾಡಿದ್ರೆ 30 ದಿವಸ ಆಗುತ್ತೆ. ಇವೆರಡು ವರ್ಕ್ ಏನೋ ನಮ್ಗೆ ಆಲ್ರೆಡಿ ಫಾರ್ಮುಲಾ ಆಗುತ್ತೆ. a ಪ್ಲಸ್ ಬಿ ಅನ್ನೋದು ಎನ್ ಎಮ್ ಡಿವೈಡ್ ಬೈ ಎನ್ ಪ್ಲಸ್ ಎಮ್ ಫಾರ್ಮುಲಾ. therefore 30 into 90 divided by 30 plus 90 ಡೈರೆಕ್ಟ್ ಆಗಿ ಬರೀತಾ ಇದ್ದೇನೆ. 30 plus 120 ಬರುತ್ತೆ. therefore 277 divided by 120 ಅಂದರೆ ಇವೆರಡು ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ 22.5 ಬರುತ್ತೆ ಸ್ನೇಹಿತರೆ. ಆನ್ಸರ್ 22.5 ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಈ ರೀತಿ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಈ ರೀತಿ ಒಂದು ಸ್ವಲ್ಪ ನಮಗೆ ಆಂಬಿಗ್ಯೂಟಿ ಕ್ರಿಯೇಟ್ ಮಾಡ್ತಾರೆ. ಎಷ್ಟು ದಿವಸದಲ್ಲಿ ಅಂದರೆ ನಾವು ಫಸ್ಟ್ ಎಷ್ಟು ದಿವಸಗಳನ್ನು ಕಂಡುಹಿಡ್ಕೊಬಿಟ್ಟು ಆಮೇಲೆ ಅವೆರಡು ದಿವಸಗಳನ್ನ ಕಂಡುಹಿಡಿಬೇಕು. ಕ್ವಶನ್ ಈಸಿಯಾಗಿ ಅನಲೈಸ್ ಮಾಡ್ಕೊಂಡ್ರೆ ಈಸಿ ವೇಲಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಓಕೆ, ಇಲ್ಲಿ ನಾನು ಐ ಕ್ಯಾನ್ ಫಿನಿಶ್ ಎ ವರ್ಕ್. ಐ ಅಂದ್ರೆ ನಾನು 15 ದಿವಸದಲ್ಲಿ 15 ದಿವಸ ಅಟ್ 8 hours. ಓಕೆ, ಇಲ್ಲಿ ನಾನು 15 ದಿವಸದಲ್ಲಿ ಕಂಪ್ಲೀಟ್ ಮಾಡ್ತೀನಿ. 15 ದಿವಸ ತಗೋತೀನಿ. ಇಲ್ಲಿ ಹೈ ಅಂತಾನು ತಗೋತೀನಿ. ಇಲ್ಲಿ ಎಷ್ಟು ಡೇಸು? 15 ದಿವಸ. ಇಲ್ಲಿ ಅವರ್ ಕೊಟ್ಟಿದ್ದಾನೆ. ಇಲ್ಲಿ 8 hours. ಒಂದು ಕೆಲಸ ನಾನು 15 ದಿವಸದಲ್ಲಿ 8 hour ಕಂಪ್ಲೀಟ್ ಮಾಡ್ತೀನಿ. 8 hour ಅಲ್ಲಿ. ಅದೇ ರೀತಿ ಯು ಅಂತಂದ್ರೆ ನೀವು ಅಂತ ತಿಳ್ಕೊಳ್ಳಿ. ಇಲ್ಲಿ ನೀವೆಷ್ಟು ಇದು ಮಾಡ್ತೀರಿ ಅಂದ್ರೆ ಯು ಇಲ್ಲೇನಾಗುತ್ತೆ 16 2/3 6 18 20/3 20/3 ಎಷ್ಟು ಅವರಲ್ಲಿ? 9 ಅವರಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಈಗ ನನಗೆ ಫೈಂಡ್ ಹೌ ಮೆನಿ ಡೇಸ್ ವಿ ಫಿನಿಶ್ ಇಟ್ ವರ್ಕಿಂಗ್ ಟುಗೆದರ್ 10 hours. ಈಗ 10 ಇಬ್ರು ವರ್ಕ್ ಮಾಡಿ 10 hour ಕಂಪ್ಲೀಟ್ ಮಾಡಿದ್ರೆ ಎಷ್ಟು ಡೇಸ್ ಅಲ್ಲಿ ಮುಗಿಸ್ತೀವಿ ಅಂತ ಕ್ವಶನ್ ಕೇಳಿದರೆ, ಇಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಇಂಡಿವಿಜುವಲ್ ನಮ್ಗೆ ಆಲ್ರೆಡಿ ಎ ಪ್ಲಸ್ ಬಿ ಎಷ್ಟು ವರ್ಕ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಎ ಪ್ಲಸ್ ಬಿ ಅಂದಾಗ ನಮ್ಮ ಫಾರ್ಮುಲಾ ಗೊತ್ತು, ಎನ್ ಎಮ್ ಡಿವೈಡ್ ಬೈ ಇದನ್ನು ಫಾರ್ಮುಲಾ ಮೆಥಡ್ ಮಾಡ್ಬೋದು. ಇದು ಡಿವಿಸಿಬಲ್. ಸುಮ್ಮನೆ ಏನಕ್ಕಂತ ಈ ಮೆಥಡ್ ತಗೋತಾ ಇದ್ದೀನಿ. ಎಲ್ ಸಿ ಎಂ ಮೆಥಡ್ ಬೇಡ. 15 into 8 ಪ್ಲಸ್ ಇಂಟುನೇ ಬರುತ್ತೆ 23 ಇಂಟು. ಯಾಕಂದ್ರೆ ನಾನು ಏನಕ್ಕೆ ಇವೆರಡು ಇಂಟು ಮಾಡ್ತಿದ್ದೇನೆ ಅಂತಂದ್ರೆ ಈವನ್ ಅವರು ಮತ್ತೆ ಇದು ಯಾವಾಗಲೂ ಇನ್ವರ್ಸ್ಲಿ ಪ್ರಪೋರ್ಷನ್ ಅಥವಾ ಒಂದು ವರ್ಕ್ಗೆ ಇನ್ವರ್ಸ್ಲಿ ಪ್ರಪೋರ್ಷನ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಡೈರೆಕ್ಟ್ ಆಗಿ 15 into 18 ತಗೋತಾ ಇದ್ದೀನಿ. ಅಥವಾ E1 D1 ಫಾರ್ಮುಲಾದಲ್ಲಿ E1 T1 D1 ಅಂತ ನೋಡಿದ್ರಲ್ಲ ನೀವು, T1 ಮತ್ತೆ M1, ಅದಕ್ಕೋಸ್ಕರ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ವರ್ಕ್ ವಿತ್ ರೆಸ್ಪೆಕ್ಟ್ ತಗೊಂಡಾಗ ಇನ್ವರ್ಸ್ಲಿ ಆಗುತ್ತೆ. ಅದು 20 divided by 3 into 9. therefore 15 into 8 ನಾನು ಡೈರೆಕ್ಟ್ ಆಗಿ ಬರಿಬೋದು, ನಿಮ್ಗೆ ಅರ್ಥ ಆಗಲಿ. 20 divided by 3 into 9 ಫುಲ್ ಏನಾಗುತ್ತೆ ಅಂದರೆ 3 1 3 3 3 1 3 3 ಟೋಟಲ್ ಮಾಡಿದಾಗ ನನಗೆ 120, 120 60. therefore ಇಂಟು ಇದು 120 ಪ್ಲಸ್ 60. ಇಲ್ಲಿ 120 60 ಬಂದಾಗ ಡೈರೆಕ್ಟ್ ಆಗಿ ಬರಿತಾ ಇದ್ದೀನಿ 180 ಆಗುತ್ತೆ. therefore 7200 divided by 12 6 72 divided by 18 180. therefore 18 4 72. therefore 40 days ಬರುತ್ತೆ. 40 ಡೇಸು ಓವರ್ ಆಗಿ 40 ಡೇಸ್ ಬರುತ್ತೆ. ಈಗ ಒಬ್ಬ ಮನುಷ್ಯ ಇಬ್ರು ಸೇರಿ 10 hour ಮಾಡಿದ್ರೆ ಎಷ್ಟಾಗುತ್ತೆ? ಬರೀ 4 ಡೇಸಲ್ಲಿ ಕಂಪ್ಲೀಟ್ ಒಂದು ಡೇಸ್ಗೆ. ಈಗ ಏನಂತಂದ್ರೆ ಇಲ್ಲಿ ಕ್ವಶನ್ ಏನು, ಅವರ್ ಪರ್ ಡೇ. ಈಗ ಒನ್ ಡೇಗೆ 10 hour ಕೆಲಸ ಮಾಡ್ತೀನಿ ಅಂತಂದ್ರೆ ಇಲ್ಲಿ ನಾನು ಬೇಕಾದ್ರೆ 40 ಡೇ ಅಂತಂತ. ಇಲ್ಲಿ 40 ಡೇಗೆ ಎಷ್ಟಾಗುತ್ತೆ ಸ್ನೇಹಿತರೆ? ಜಾಸ್ತಿ ವರ್ಕ್ ಅಂದ್ರೆ 10 ಪ್ರಪೋರ್ಷನ್ ರೆಸಿಪ್ರೋಕಲ್. ಯಾಕಂದ್ರೆ ಡೇಸ್ ಮತ್ತು ಅವರ್ಸ್ ಇನ್ವರ್ಸ್ಲಿ ಪ್ರಪೋರ್ಷನ್ ಆಗುತ್ತೆ. 10 ಅಂದ್ರೆ 1/40 ಆಗುತ್ತೆ. therefore 4 days ಅಲ್ಲೇ ಕಂಪ್ಲೀಟ್ ಮಾಡ್ತಾನೆ ಸ್ನೇಹಿತರೆ. ಅರ್ಥ ಆಯ್ತಾ? therefore 4 days ಅಲ್ಲೇ. ಯಾಕಂದ್ರೆ ಒನ್ ಡೇದೆ ಒಂದ್ ದಿವಸದ ಕೆಲಸ 10 hour ಮಾಡ್ತಿದ್ರೆ ಇಲ್ಲಿ ಟೋಟಲ್ ನಂಗೆ 40 ಡೇಸ್ ಬರ್ಬೇಕಾದ್ರೆ ಬರೀ 4 ದಿವಸದಲ್ಲಿ ಕೆಲಸ ಕಂಪ್ಲೀಟ್ ಮಾಡಿ ಆನ್ಸರ್ 4 ಅಂತ ಸ್ನೇಹಿತರೆ. 4 ದಿವಸದಲ್ಲಿ ಕಂಪ್ಲೀಟ್ ಮಾಡ್ತಾ 10 hour ಕೆಲಸ ಮಾಡಿದ್ರೆ ನಾವು 40 ಇಬ್ರು ಸೇರಿಸಿದಾಗ ಅದನ್ನ ಕಂಪ್ಲೀಟ್ ಮಾಡಬಹುದು. ಓಕೆ, ಸಮಯದ ಅಭಾವ ಇರೋದ್ರಿಂದ ಸ್ನೇಹಿತರೆ ಕೆಲವೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಮಾತ್ರ ತಗೋತಾ ಇದ್ದೀನಿ. ಯಾಕಂದ್ರೆ ಕಂಪ್ಲೀಟ್ ಮಾಡಕ್ಕೆ ಏನಾದ್ರು ಸೇಮ್ ಮೆಥಡ್, ಬಟ್ ಏನಂದ್ರೆ ಎಲ್ಲಾ ಮೆಥಡ್ ಸೇಮ್ ಇರುತ್ತೆ. ಅಕಸ್ಮಾತ್ ಈ ವಿಡಿಯೋ ಇಂಗ್ಲಿಷ್ ವಿಡಿಯೋದಲ್ಲಿ ಮೋಸ್ಟ್ಲಿ ಕವರ್ ಮಾಡಿರ್ತೀನಿ ಅನ್ಸುತ್ತೆ. ಕೆಲವೊಂದು ಮಿಸ್ ಆಗಿದ್ರೆ. ಎ ಇಸ್ ಟ್ವೈಸ್ as good as working as B.
ಟುಗೆದರ್. ಓಕೆ, ಇಲ್ಲಿ ಎಫಿಷಿಯನ್ಸಿ ಮತ್ತೆ ಕೇಳಿದ್ರೆ ಎಫಿಷಿಯನ್ಸಿ ಪ್ರಾಬ್ಲಮ್ಮು. ಇಲ್ಲಾಂದ್ರೆ ಎಫಿಷಿಯನ್ಸಿ 2x, ನನಗೆ ಎಕ್ಸ್ ಎಷ್ಟು ಎಫಿಷಿಯನ್ಸಿ ಕೊಟ್ಟರೆ ಇದು ಎಕ್ಸ್ ಅಂತ ತಗೋತೀನಿ. ದೇ ಫಿನಿಶ್ ದ ವರ್ಕ್ ಇನ್ 14 days. ಓಕೆ, ಟೋಟಲ್ ಆಗಿ ಇಬ್ರು ವರ್ಕ್ ಮಾಡೋದು a ಪ್ಲಸ್ ಬಿ ನನಗೆ ಗೊತ್ತು ಫಾರ್ಮುಲಾ. ದೇರ್ ಫೋರ್ ಡೈರೆಕ್ಟ್ ಆಗಿ ಬರೀತೇನೆ 2x ಇಂಟು ಎಕ್ಸ್ ಎನ್ ಎಮ್ ಇಂಟು ಎಮ್ ಪ್ಲಸ್ ಎನ್ನು 2x ಪ್ಲಸ್ ಎಕ್ಸ್. ಟೋಟಲ್ ಇಬ್ರು ಸೇರಿಸಿದ ಕೆಲಸ ಎಷ್ಟು 14 ಡೇಸ್ ಅನ್ಬೋದು. 14 ಈಸ್ ಈಕ್ವಲ್ ಟು 2x ಸ್ಕ್ವೇರ್ ಡಿವೈಡೆಡ್ ಬೈ 3x ಕೂಡಿದಾಗ ಎಕ್ಸ್ ಮತ್ತು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ದೇರ್ ಫೋರ್ 14 × 42 ಡಿವೈಡೆಡ್ ಬೈ 2, ದೇರ್ ಫೋರ್ 21 ಡೇಸು. ಬಟ್ ಇಲ್ಲಿ ಒಂದು ಹೇಳ್ತೀನಿ, ಎಫಿಷಿಯನ್ಸಿ ಯಾವತ್ತು ಡೇಗೆ, ಎಫಿಷಿಯನ್ಸಿ ಯಾವತ್ತು ಇಲ್ಲಿ ಡೇಸ್ಗೆ ಇನ್ವರ್ಸ್ ಆಗಿರುತ್ತೆ, ಅಂದರೆ ಆಪೋಸಿಟ್ ಆಗಿರುತ್ತೆ ಅಂತ ಹೇಳಿದೆ. ಯಾವತ್ತು ನಾನು ಆಲ್ರೆಡಿ ಹೇಳಿದಾಗ, ನಾನು ಫಾರ್ಮುಲಾ ಹೇಳಿದಾಗ ನಿಮಗೆ ಇನ್ವರ್ಸ್ ಆಗಿರುತ್ತೆ ಯಾವತ್ತು ಅಂತ ಹೇಳಿದೆ. ಬಟ್ ತಗೋಬೇಕಾದ್ರೆ ನಾವು ಡೈರೆಕ್ಟ್ ಆಗಿ ಬರೀ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಒಂದು ಕ್ವಶನಲ್ಲಿ ಅಕಸ್ಮಾತ್ ಎ ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಹೇಳ್ತಾರೆ. ಇಲ್ಲಿ ಆಕ್ಚುಲಿ ರೆಸಿಪ್ರೋಕಲ್ ಬರ್ಕೊಳ್ಳಿ, ಎಕ್ಸ್ ಅಂದ್ರೆ ಅದ್ರ ಆಪೋಸಿಟ್ ಅದು ಬರ್ಕೋಬೇಕು. 42 ಅಂತಾರೆ ಆನ್ಸರು, ಇದು 21. ಆಪೋಸಿಟ್ ಆಗಿ ಸಿಂಗಲ್ ಆಗಿ ಕೇಳಿದಾಗ ಕೆಲವರು ಮಿಸ್ಟೇಕ್ ಮಾಡ್ತಾರೆ, ಅದೇ ಇಂಪಾರ್ಟೆಂಟ್ ಅದು. ಯಾಕಂದ್ರೆ ಎಫಿಷಿಯನ್ಸಿ ಮತ್ತೆ ಡೇಸ್ ಇನ್ವರ್ಸ್ ಆಗಿರೋದ್ರಿಂದ ಆಪೋಸಿಟ್ ತಗೋಬೇಕು ವ್ಯಾಲ್ಯೂಸ್ಗಳನ್ನ, ಉಲ್ಟಾ ಪಲ್ಟಾ ತಗೋಬೇಕು ವ್ಯಾಲ್ಯೂಸ್ಗಳನ್ನ. ಹಾಗಾದ್ರೆ 2x ಅಂದ್ರೆ 21, 2x ಇಂಟು 2 ಇಂಟು 21 42. ಅದರಿಂದ ಇದು ಇಂಪಾರ್ಟೆಂಟ್, ಅದಕ್ಕೋಸ್ಕರ ತಗೊಂಡು ಯಾವತ್ತು ಎಫಿಷಿಯನ್ಸಿ ಮತ್ತು ಇದು ಇನ್ವರ್ಸ್ ಆಗಿರೋದ್ರಿಂದ ಸರಿಯಾಗಿದ್ದರಿಂದ ಆಪೋಸಿಟ್ ತಗೋಬೇಕು. ನೆಕ್ಸ್ಟ್ ಪ್ರಾಬ್ಲಮ್, ಸೇಮ್ ಪ್ರಾಬ್ಲಮ್, ಇದನ್ನ ಆಲ್ರೆಡಿ ಮಾಡಿದ್ದೀನಿ, ನಿಮ್ಗೋಸ್ಕರ ಇನ್ನೊಂದ್ಸಲಿ ತಗೋತೀನಿ. ಓಕೆ, 10 men 10 ಮೆನ್ನು ಲಾಸ್ಟ್ ಡೇಸ್ ತಗೋತೀನಿ. 10 ಮೆನ್ನು 10 days ಕಂಪ್ಲೀಟ್ ಮಾಡಿದ್ರೆ ಎರಡು ಟೈಪಲ್ಲಿ ಮಾಡ್ತೀನಿ, ಇದು ಕೂಡ ಈ ಟೈಮ್ ಬೇಗ ಮಾಡ್ತೀನಿ ಸ್ನೇಹಿತರೆ. 12 ಮೆನ್ನು 12 ವುಮೆನ್, ನೀವೇ ಕ್ವಶನ್ ಓದ್ಕೊಳ್ಳಿ. 12 ವುಮೆನ್ ಇಲ್ಲಿ ಏನು ಮಾಡ್ತಿದೆ ಅಂದರೆ 10 days ಕೆಲಸ ಮುಗಿಸ್ತಾ ಇದ್ದಾರೆ. ಅದೇ ರೀತಿ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಇಲ್ಲಿ ಟೋಟಲ್ ಆಗಿ ಎಷ್ಟಾಯ್ತು ಸ್ನೇಹಿತರೆ 1 days ವರ್ಕ್. ನಾನು ಡೈರೆಕ್ಟಾಗಿ ಬರ್ತೀನಿ, 10 m is equal to 100 m is equal to 120 ವುಮೆನ್ ಆಗುತ್ತೆ. ದೇರ್ ಫೋರ್ 2 ಇಂದ 20 ಇಂದ ಹೋಗುತ್ತೆ, 5 m is equal to 6. therefore 225 26 6 women, therefore m is equal to 5/6 women. ಕ್ವಶನ್ ಏನು ಕೊಟ್ಟಿದ್ದಾನೆ ಸೇಮ್ ಮೆಥಡು. 15 ಕ್ವಶನ್ ಏನು ಕೇಳಿದ್ರೆ 15 ಮೆನ್ನು 6 women ಎಷ್ಟು ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರಂತ. ನಾನು ಆಲ್ರೆಡಿ ಹೇಳಿದಾಗ ಒಂದು ವ್ಯಾಲ್ಯೂ ಆಲ್ರೆಡಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಈ ರೀತಿ ನಮ್ಗೆ ಇನ್ನು ಫ್ರಾಕ್ಷನ್ ಟೈಮ್ ತೊಗೋಬೇಡಿ, ಯಾಕಂದರೆ ನಮಗೆ ಸ್ಪ್ಲಿಟ್ ಅಪ್ ಮಾಡ್ಕೋತೀನಿ ಕೆಲವೊಂದು ಪ್ರಾಬ್ಲಮ್ಗಳನ್ನ. ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಸ್ಪ್ಲಿಟ್ ಅಪ್ ಮಾಡ್ಕೊಳ್ಳೇಬೇಡಿ, ಡೈರೆಕ್ಟ್ ಹಿಂಗೆ ಬರ್ಕೊಳ್ಳಿ. ಇಲ್ಲಿ ನೋಡಿ ಸ್ನೇಹಿತರೆ, ಇದನ್ನು ಸ್ಪ್ಲಿಟ್ ಅಪ್ ಮಾಡ್ಕೋತೀನಿ, 3 × 5m ಅಂತ ಮಾಡ್ಕೋತೀನಿ. ಯಾಕಂದರೆ ಈಜಿ 15 ನಾನು ಡೈರೆಕ್ಟಾಗಿ 3 × 5m ಅಂತ ಬರ್ಕೋಬೋದಾ. 6w, ಈ 6m ಡೈರೆಕ್ಟ್ ವುಮೆನ್ಗೆ ಕನ್ವರ್ಟ್ ಮಾಡ್ತೀನಿ ನಾನು. 5m ಅಂದರೆ 6 ಅಂತಂತ, 3 × 6w, ಇದು ಯಾಕಂದರೆ ಕನ್ವರ್ಟ್ ಮಾಡಿದ್ದೀನಿ. 6m 5m ಅಂದರೆ 6w ಪ್ಲಸ್ ಇಂಟು ಇದು 6w. 6 ಇದೆ 18, 18 + 6 24 ವುಮೆನ್ ಎಷ್ಟು ಡೇಸ್ ವರ್ಕ್ ಮಾಡ್ತಾರಂತ. 24 ವುಮೆನ್ನು 24 ವುಮೆನ್ನು ಎಷ್ಟು ಡೇಸ್ ಕಂಪ್ಲೀಟ್ ಮಾಡ್ತಾರೆ ಆಲ್ರೆಡಿ ನಮಗೆ ಗೊತ್ತಿದೆ. 12 ವುಮೆನ್ನು 10 ಡೇಸ್ ಮಾಡ್ತಾರೆ, 10 ಡೇಸಲ್ಲಿ ಮಾಡ್ತಾರೆ ಅಂದರೆ 24 ವುಮೆನ್ನು ಜಾಸ್ತಿ ಆದರೂ ಹಂಗಂದ್ರೆ ಕಮ್ಮಿ ಡೇಸಲ್ಲಿ ಮುಗಿಸಿ ಕೆಲಸನ ಬೇಗನೆ ಮುಗಿಸ್ತಾರೆ. ಅಂದರೆ ಎಷ್ಟಾಗುತ್ತೆ 10 days ಅಲ್ಲ, ಇದು 10 days ಬೇಗನೆ ಮುಗಿಸ್ತಾರೆ ಅಂತಂದರೆ ನಮಗೆ ಏನಾಗಬೇಕು, ಲೆಸ್ ವ್ಯಾಲ್ಯೂ ಬರಬೇಕಂತಂದರೆ, ಇಲ್ಲಿ ಲೆಸ್ ಅಂದರೆ ನಾವು ಮೇಲ್ಗಡೆ ಇರೋದು 12 ತೊಗೋಬೇಕು, ಲೆಸ್ ವ್ಯಾಲ್ಯೂ ಬರಬೇಕಂದ್ರೆ 24. ಸೊ 12 to the therefore 5 ಡೇಸಲ್ಲೇ ಮುಗಿಸ್ತಾರೆ. ಇಬ್ಬರು ಸೇರಿಸ್ಕೊಂಡು ಎಷ್ಟು ಡೇಸಲ್ಲಿ ಮುಗಿಸ್ತಾರೆ, 15 ಮನುಷ್ಯ ಮತ್ತು 6 ಮೆನ್ನು 5 ಡೇಸಲ್ಲೇ ಮುಗಿಸ್ತಾರೆ. ಅಥವಾ ನಾನು ಆಲ್ರೆಡಿ ಹೇಳಿದಾಗ ಒಂದು ವರ್ಕ್ ತೊಗೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಕ್ವಶನ್ ಕೇಳಿದ್ರು 15 + 6, ನಾನು ಆಲ್ರೆಡಿ ಮಾಡಬಾರ್ದಾಯ್ತು ಈ ಕ್ವಶನ್, ಯಾಕಂದರೆ ಸ್ಟಾಪ್ ಮಾಡ್ಕೊಂಡ್ಬಾರ್ದೆ. 10 × 10 ಇದು ಕಾಮನ್ ಡೇಸ್ ಕೊಟ್ಟರೆ 10 ಅಂತ ಕಾಮನ್ ಡೇಸ್ ಕೊಟ್ಟಿದ್ದಾರೆ. ದೇರ್ಫೋರ್ ಕ್ವಶನ್ ಕೇಳಿದ್ರೆ 10 ಇಂಟು ಇಲ್ಲಿ ಎಷ್ಟು ಮೆನು 12. ದೇರ್ಫೋರ್ ಇವೆರಡು ಸಾಲ್ವ್ ಮಾಡಿದಾಗ ನಿಮಗೆ ಆನ್ಸರ್ ಕೂಡ 5 days ಬರುತ್ತೆ. ಟ್ರೈ ಮಾಡಿ ಸ್ನೇಹಿತರೆ. ಓಕೆ, ನಾನೇ ಟ್ರೈ ಮಾಡಿಬಿಡ್ತೀನಿ, ಸೇಮ್ ಟೈಮ್ ತೊಗೊಳ್ಳಲ್ಲ, ಯಾಕಂದರೆ ಸಾಲ್ವೇಷನ್ ಈಸಿ ಇದೆ. 15 5 3 5 2 ಓಕೆ 1/20 ಬರುತ್ತೆ, 5/20 ಓಕೆ 3/20 ಬರುತ್ತೆ. ಇಲ್ಲೂ ಕೂಡ ಅಷ್ಟೇ 20 ಯಾವ ರೀತಿ ಇದು ಮಾಡ್ಕೋತೀವಿ ಅಂದರೆ 6 1 6 2 12 ದೇರ್ಫೋರ್ ಪ್ಲಸ್ 1/20 LCM ಎಷ್ಟಾಗುತ್ತೆ 20 ಆಗುತ್ತೆ, ಮೇಲ್ಗಡೆ ಹೋಗುತ್ತೆ ಇದು 20 ಮೇಲ್ಗಡೆ ಹೋಗುತ್ತೆ. 20 ಡಿವೈಡೆಡ್ ಬೈ 3 + 1 4 ದೇರ್ಫೋರ್ 5 days. ಆನ್ಸರ್ ಎಷ್ಟು ಈಸಿ ಅಲ್ಲ. ಯಾವ ಮೆಥಡ್ ಬೇಕಾದ್ರೆ ಚೂಸ್ ಮಾಡಿ. ಓಕೆ, A and B can do a work in 45 and 40 days respectively. They began the work together. ಓಕೆ, ಇಲ್ಲಿ ಎ ಆ್ಯಂಡ್ ಬಿ ಇಂಡಿವಿಜುವಲ್ ಆಗಿ ವರ್ಕ್ ಮಾಡ್ತಿದ್ದಾರೆ 45 ಡೇಸು ಮತ್ತು 40 ಡೇಸು. ನಾನು ಏಕೆ LCM ಮೆಥಡ್ ಪ್ರಿಫರ್ ಮಾಡ್ತೀನಿ ಅಂದರೆ ಈಗ ನಿಮಗೆ ಅರ್ಥ ಆಗುತ್ತೆ.
ಇಲ್ಲಿ ಟೋಟಲ್ ನಮಗೆ ಎಲ್ ಸಿ ಎಂ ಬಂದಾಗ 45 ಮತ್ತೆ 40ಗೆ ಎಲ್ ಸಿ ಎಂ ಎಷ್ಟಾಗುತ್ತೆ ಸ್ನೇಹಿತರೆ, 5 ಇಂದ ಹೋಗುತ್ತೆ, 5 9 45, 5 8 9 8 72, 72 ಇಂಟು 5 360 ಯೂನಿಟ್, 360 ಯೂನಿಟ್ ಟೋಟಲ್ ಕೆಲಸ 360 ಯೂನಿಟ್ ಸ್ನೇಹಿತರೆ, ಅವರಿಬ್ರು ಸೇರಿದಾಗ ಮಾಡಿದ ಕೆಲಸ. ದೇರ್ಫೋರ್ ಇಂಡಿವಿಜುವಲ್ ಪರ್ ಡೇ ಕೆಲಸ ಎಷ್ಟಾಗುತ್ತೆ, 8 ಯೂನಿಟ್ ಪರ್ ಡೇ, ಇದು 9 ಯೂನಿಟ್ ಪರ್ ಡೇ ಆಗುತ್ತೆ ಒನ್ ಡೇ ಕೆಲಸ. ದೇರ್ಫೋರ್ ಇಲ್ಲಿ ಒಂದು ಕ್ವಶನ್ ಏನಂತಂದ್ರೆ ಬಟ್ ಎ ಲೆಫ್ಟ್, ಇಲ್ಲಿ ಸ್ಟಾರ್ಟಿಂಗ್ ದೇ ಬಿಗಿನ್ ವರ್ಕ್ ಟುಗೆದರ್ ಅಂದ್ರೆ ಎ ಅಂಡ್ ಬಿ ವರ್ಕ್ ಟುಗೆದರ್ ಮಾಡ್ತಾರಂತೆ, ಎ ಪ್ಲಸ್ ಬಿ ಅಂದ್ರೆ ವರ್ಕ್ ಟುಗೆದರ್ ಮಾಡ್ತಾರೆ, ನಂಗೆ ಎಷ್ಟು ದಿವಸ ಅಂತ ಗೊತ್ತಿಲ್ಲ. ಇಲ್ಲಿ ಬಟ್ ಎ ಲೆಫ್ಟ್ ಆದ್ಮೇಲೆ ಸಮ್ ಆಫ್ ದ ಟೈಮ್ ಎ ಲೆಫ್ಟ್, ಎ ನನಗೆ ಎಷ್ಟು ದಿವಸ ಅಂತ ಗೊತ್ತಿಲ್ಲ, ಇಲ್ಲ ಅಲ್ಲಿಗೆ ಎನ್ ಅಂತ ಬರ್ಕೊಂಡಿದ್ದೀನಿ. ಬಿ ಫಿನಿಶ್ ದ ರಿಮೈನಿಂಗ್ ಡೇಸ್, ಬಿ ಫಿನಿಶ್ ಅಂತ ಬಿ ನ ಬರ್ಕೋತೀನಿ, ಎಷ್ಟು ಡೇಸ್ ಅಲ್ಲಿ ಫಿನಿಶ್ 23 ಡೇ, ಟೋಟಲ್ ವರ್ಕ್ ಎಷ್ಟಾಗಿದೆ 360 ಯೂನಿಟ್ ಸ್ನೇಹಿತರೆ. ಈ ರೀತಿ ನಾವು ಬರ್ಕೊಂಡು ಈಸಿಯಾಗಿ ಸಾಲ್ವ್ ಮಾಡಿ. ಎ ಪ್ಲಸ್ ಬಿ ಆಲ್ರೆಡಿ ಗೊತ್ತಿದೆ, 9 + 8 17, 17 ಎನ್ ಪ್ಲಸ್ ಬಿ ಅಂದ್ರೆ ನನಗೆ ಗೊತ್ತಿದೆ 9, ಇಲ್ಲಿ 9 ಇಂಟು 23 ಅಂತ ಬರ್ಕೊಡಿ, 9 ಇಂಟು 23 ಅಂತಂದ್ರೆ 207 ಬರುತ್ತೆ, 9 ಇಂಟು 23 ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ. therefore 366, 17 ಎನ್ 360 ಮೈನಸ್ 207 ಅಂತಂದ್ರೆ 153 ಬರುತ್ತೆ. therefore n is equal to 79 ದ therefore ಎಷ್ಟು ಮೆನ್ನು ಅವ ಲೀವ್ ಆಗಿದ್ರೆ 9 ಡೇಸ್, ಹೌ ಮೆನಿ ಡೇಸ್ ಅಂದ್ರೆ 9 ಡೇಸ್ ಆನ್ಸರ್ ಇದಕ್ಕೆ ಸ್ನೇಹಿತರೆ. ಇಲ್ಲಿ ಇಬ್ರು ವರ್ಕ್ ಮಾಡಿರೋದು 14 ದಿವಸ. ಈಗ ಏನಂತಂದ್ರೆ ಎನ್ ಅನ್ನೋದು ಟೋಟಲ್ ಆಗಿ ವರ್ಕ್ ಮಾಡಿದ ದಿವಸ, ಅಲ್ಲೇನಾಗುತ್ತೆ ಅಂತಂದ್ರೆ ಎನ್ ಅನ್ನೋದು 9 ವ್ಯಾಲ್ಯೂ ಬಂದಿದೆ, ಈ 9 ದಿವಸ ಆದ್ಮೇಲೆ ಅಷ್ಟಲ್ಲಿ ಇದಾದ್ಮೇಲೆ ಎ ಲೆಫ್ಟ್ ಮಾಡ್ತಾನೆ ಅಂತ ಅರ್ಥ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನಾನು ಆಲ್ರೆಡಿ ಹೇಳಿದ್ದೆ. ಓಕೆ, ನಾನು ಕೆಲವೊಂದು ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತಿಲ್ಲ, ಡೈರೆಕ್ಟ್ ಆಗಿ ನಾನು ನಿಮಗೆ ಈ PDF ನ ಕೂಡ, ಈ ಒಂದು PPT ಕೂಡ ನಿಮಗೆ ಕಳಿಸ್ತೀನಿ. ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅದು ಸೇಮ್ ಮೆಥಡ್ ಆಗಿರುತ್ತೆ. ಎಲ್ಲ ಪ್ರಾಬ್ಲಮ್ಸ್ ಅಲ್ಲ, ಇಂಪಾರ್ಟೆಂಟ್ ಪ್ರಾಬ್ಲಮ್. ಎ ಗ್ರೂಪ್ ಆಫ್ ಮೆನ್ ಡಿಸೈಡೆಡ್ ಟು ಎ, ಇಲ್ಲಿ ಕ್ವಶನ್ ಡಿಸೈಡ್ ಟು ಎ 10 days. ಓಕೆ, ಗ್ರೂಪ್ ಆಫ್ ವರ್ಕ್ ಇದು ಸೇಮ್ ಕ್ವಶನ್ ನಾನು ತಗೋಬಾರ್ದಾಯ್ತು. ಓಕೆ, ಎನ್ ಡೇಸು ಇಲ್ಲಿ 10 days ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ, 10 days ಅಲ್ಲಿ. ಅದೇ ರೀತಿ ಬಟ್ 5 ಮೆಂಬರ್ಸ್ ಬಿಕಮ್ ಆಬ್ಸೆಂಟ್, 5 ಮೆಂಬರ್ಸ್ ಆಬ್ಸೆಂಟ್ ಆದ್ರೆ ಎಷ್ಟಾಗುತ್ತೆ ಅಂತ, 5 ಮೆಂಬರ್ಸ್ ಆಬ್ಸೆಂಟ್ ಆಗ್ತಾರೆ, ಎಷ್ಟು ಡೇಸ್ ನಮ್ಗೆ ಗೊತ್ತಿಲ್ಲ. ಆ 5 ಮೆಂಬರ್ಸ್ ಆಬ್ಸೆಂಟ್ ಆಗ್ತಾರೆ, ಅದು 12 days ಅಲ್ಲೇ ಕಂಪ್ಲೀಟ್ ಆಗುತ್ತೆ. ಹಂಗಾರೆ ಒರಿಜಿನಲ್ ನಂಬರ್ ಎಷ್ಟು, M1D1 10n is equal to ಓಕೆ, ನಾನು ಡೈರೆಕ್ಟ್ ಆಗಿ 12 ಇಂಟು n ಮೈನಸ್ 5, therefore 5 6 ಇಂದ ಹೋಗುತ್ತೆ, ಕನ್ಸಿಡರ್ ಮಾಡ್ಕೊಡಿ. ಇದು 12, ಇದು 5 ಇಂದ ಹೊಡಿತಾ ಇದ್ದೀನಿ, ಅಲ್ಲ 2 ಇಂದ 2 5 2 6, therefore 5n is equal to 6n minus 5 6 30, therefore ಇಲ್ಲಿಗೆ ಹೋಗುತ್ತೆ, n is equal to 30 ಮೆನ್ಸ್ ರಿಕ್ವೈರ್ಡ್. 5 ಜನ ಆಬ್ಸೆಂಟ್ ಆದ್ರೆ 50, ಒರಿಜಿನಲ್ ಮೆನ್ಸ್ ಎಷ್ಟಿದೆ ಅಂದ್ರೆ 30 ಜನ 10 ದಿವಸ ಕೆಲಸ ಮುಗಿಸ್ತಾರೆ. ಅದೇ ರೀತಿ ಎಷ್ಟು ಜನ ಆಬ್ಸೆಂಟ್ ಆದಾದ್ರೆ 30 ಮೈನಸ್ 25 ಜನ 12 ದಿವಸದಲ್ಲಿ. ಈ ಕ್ವಶನ್ ಬೇಕಾದ್ರೆ ಆಬ್ಸೆಂಟ್ ಆಗಿದ್ದ ಜನಗಳು ಎಷ್ಟು ಅಂತ ಕೇಳ್ಬೋದು, ಕ್ವಶನ್ ಹೆಂಗ್ ಬೇಕಾದ್ರೆ ಫ್ರೇಮ್ ಮಾಡ್ಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಎ ಬಿಲ್ಡರ್ ಕ್ಯಾನ್ ಡಿಸೈಡ್ ಟು ಬಿಲ್ಡ್ ಎ ಫಾರ್ಮ್ ಹೌಸ್ ಇನ್ 40 days. ಓಕೆ, 40 days ಅಲ್ಲಿ ಬಿಲ್ಡರ್ ಕಾಂಪ್ಲೀಟ್ ಮಾಡ್ತಾನೆ. ಇಫ್ ಈ ಎಂಪ್ಲಾಯ್ 100 men. ಓಕೆ, ಇಲ್ಲಿ ಆಕ್ಚುಲಿ ಮೆನ್ ಸ್ಟಾರ್ಟಿಂಗ್ 100 days ಇದ್ದಾರೆ, ಇಲ್ಲಿ 40 ದಿವಸದಲ್ಲಿ ಕಂಪ್ಲೀಟ್ ಮಾಡಬೇಕು ಅನ್ನೋ ವರ್ಕ್ನ ಮೆನ್ ಇನ್ ಬಿಗಿನಿಂಗ್ ಅಂತ, ಬಿಗಿನಿಂಗ್ ಅಲ್ಲಿ 100 ಜನ 40 days ಫಿನಿಶ್ ಮಾಡ್ಬೇಕು ಅನ್ಕೋತಾರೆ. ಅಂಡ್ 10 more members ಆಫ್ಟರ್ 35 days. ಓಕೆ, ಆಫ್ಟರ್ 35 days ಅಂತಂದ್ರೆ ಇಲ್ಲಿ 100 ಮೆಂಬರ್ ಅಡಿಷನ್ ಆಗಂದ್ರೆ 200 ಮೆಂಬರ್ಸ್ ಆಗ್ತಾರೆ. 35 days ಆದ್ಮೇಲೆ ಇನ್ಕ್ಲೂಡ್ ಆಗ್ತಾರೆ ಜನ ಅಂತ ಹೇಳಿದ್ರೆ, ಇಲ್ಲಿ ನಾವು ಒಂದು ಅನಾಲಿಸಿಸ್ ಕ್ವಶನ್ ಹೆಂಗ್ ಕೇಳಿದ್ರೆ ಆಮೇಲೆ ನಾನು ಹೇಳ್ತೀನಿ. ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಸ್ಟಿಮ್ಯುಲೇಟೆಡ್ ಟೈಮ್, ಅವರು ಆ ಟೈಮ್ಗಿಂತ ಮುಂಚೆನೆ ಕಂಪ್ಲೀಟ್ ಮಾಡ್ತಾರೆ ಸ್ಟಿಮ್ಯುಲೇಟೆಡ್ ಟೈಮ್. ಇಫ್ ವಿ ಹ್ಯಾಡ್ ಕಂಪ್ಲೀಟ್
ಇಲ್ಲಿ 100 ಜನ, ಇಫ್ he had not employed additional men, how many days behind ಶೆಡ್ಯೂಲ್ ಇಟ್ ವುಡ್ ಬಿ. ಓಕೆ, ಅವರು ಎಷ್ಟ ಮೆಂಬರ್ 100 ಮೆಂಬರ್ ತಗೊಳ್ದೋ ಹೋದ್ರೆ ಎಷ್ಟು ದಿವಸ ಮುಂಚೆನೆ ಅವರು ಕಂಪ್ಲೀಟ್ ಮಾಡ್ತಿದ್ರು ಅಂತರ ಕ್ವಶನ್ ಇದೆ ಸ್ನೇಹಿತರೆ. ಇಲ್ಲಿ ಆಲ್ರೆಡಿ ನಾನು ಹೇಳ್ದಾಗೆ ಈಗ 35 ದಿವಸದ ತನಕ 40 ದಿವಸದ ತನಕ ಕಂಪ್ಲೀಟ್ ಮಾಡ್ಬೇಕಂತ ಅನ್ಕೊಂಡಿರ್ತೇನೆ. ಬಟ್ ಏನಾಗುತ್ತೆ 35 ದಿವಸ ಆದ್ಮೇಲೆ ಅವ್ನು ಕಂಪ್ಲೀಟ್ ಮಾಡಕ್ ಆಗಲ್ಲ ಅಂತಾನೆ ಇನ್ನ 100 ಜನ ಎಂಪ್ಲಾಯ್ ಕಂಪ್ಲೀಟ್ ಮಾಡಿ ತಗೋತಾನೆ. ಅಂದ್ರೆ ಎಕ್ಸ್ಟ್ರಾ ಡೇಸ್ ಎಷ್ಟು ಅವ್ರು ವರ್ಕ್ ಮಾಡ್ತಾರೆ ಆ 40 ಡೇಸ್ ಅಲ್ಲಿ ಅಂತಂದ್ರೆ ಇಲ್ಲಿ 200 ಜನ ಎಂಪ್ಲಾಯ್ಸ್ ಇರ್ತಾರೆ. 200 ಜನ ಎಂಪ್ಲಾಯ್ಸ್ ಎಕ್ಸ್ಟ್ರಾ ಡೇಸ್ 5 ದಿವಸ ವರ್ಕ್ ಮಾಡ್ತಾರೆ, ಸೇರ್ಕೊಂಡು ಮಾಡಿರೋದು 5 ದಿವಸದಲ್ಲಿ ಎಕ್ಸ್ಟೆಂಡ್. ಯಾಕಂದ್ರೆ 40 ದಿವಸ ಕಂಪ್ಲೀಟ್ ಮಾಡಕ್ ಆಗಲ್ಲ ಅಂತ ಗೊತ್ತಾದ ತಕ್ಷಣ ಇಲ್ಲಿ 100 ಜನನ ಹೇಳ್ಕೊತಾನೆ 35 ದಿವಸ ಆದ್ಮೇಲೆ. ಯಾಕಂದ್ರೆ 40 ದಿವಸಕ್ಕೆ ಕಂಪ್ಲೀಟ್ ಆಗುತ್ತೆ, ಬಟ್ 35 ದಿವಸ ಆದ್ಮೇಲೆ ಎಲ್ಲಿ 100 ಡೇಸ್ ಪೀಪಲ್ ತಗೊಂಡಾಗ ಇಲ್ಲಿ 200 ಡೇಸ್ಗೆ 5 ಪೀಪಲ್ಸ್ ವರ್ಕ್ ಮಾಡ್ತಿದಾರೆ ಅಂತಂದ್ರೆ ಹಾಗಾದ್ರೆ ಇಲ್ಲಿ ಎಂಪ್ಲಾಯ್ಸ್ ಆಗ್ಲಿಲ್ಲ 100 ಜನ ಇಲ್ಲಿ ಅಡಿಷನ್ ಆಗದವ್ರಿಗೆ ಎಷ್ಟು ದಿವಸ ಮುಗಿಸ್ತಾರ ಅಂತ ಅರ್ಥ. ಇಲ್ಲಿ ತುಂಬಾನೇ ಈಸಿ. ಫಾರ್ ಎಕ್ಸಾಂಪಲ್ 200 ಮೆನ್ ಈ ರೀತಿ ಬರೆದ್ರೆ ನಿಮ್ಗೆ ಅರ್ಥ ಆಗುತ್ತೆ. 200 ಮೆನ್ನು ಇಲ್ಲಿ ಎಷ್ಟು ದಿವಸ ಮುಗಿತಾರೆ 5 ಡೇಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. 200 ಮೆನ್ಸ್ 5 ಡೇಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇಬ್ರು ಸೇರಿಸಿ 5 ಡೇಸ್ ಇಬ್ರು ಸೇರಿಸಿ ವರ್ಕ್ ಮಾಡ್ತಾ ಇರೋದು. ಯಾಕಂದ್ರೆ ಇಲ್ಲಿ ಗ್ಯಾಪ್ ಆಮೇಲೆ ಇನ್ಕ್ಲೂಡ್ ಆಗಿರುತ್ತಾನೆ. ಈಗೇನಂತಂದ್ರೆ ಇಲ್ಲಿ 100 ಮೆನ್ ಎಂಪ್ಲಾಯ್ ಆಗ್ಲಿಲ್ಲ, ಈಗ 100 ನಾನು ಗ್ಯಾಪ್ ಬಿಟ್ಟಾಕ್ತಿದ್ದೀನಿ. 100 ಮೆನ್ ಎಷ್ಟು ದಿವಸ ಮುಗಿಸ್ತಿದ್ರು ಹಂಗಾರೆ ಇನ್ ಕೇಸ್ 5, ಯಾಕಂದ್ರೆ ಕಮ್ಮಿ ಡೇಸ್ ಮೆನ್ನು ಜಾಸ್ತಿ, ಮೆನ್ನು ಕಮ್ಮಿ ಆದಷ್ಟು ಡೇಸ್ ಜಾಸ್ತಿ ಆಗುತ್ತೆ. ಡೇಸ್ ಜಾಸ್ತಿ ಆಗುತ್ತೆ ಅಂದ್ರೆ ಇಲ್ಲಿ ಮೇಲ್ಗಡೆ 200/100 therefore 2 5 to the 10 ಡೇಸ್ ಅಡಿಷನ್ ಆಗಿ ತಗೋತಾರೆ. ಅಡಿಷನ್ ಆಗಿ ತಗೋತಾರೆ ಅಂದ್ರೆ ಎಷ್ಟು ಡೇಸ್ ಅಡಿಷನ್ ಆಗಿ ತಗೋತಾರೆ 10 ಡೇಸ್ ಅಂದ್ರೆ 45, 10 ಇಂಟು 10 ಡೇಸ್ ಅಡಿಷನ್ ಅಂತಂದ್ರೆ ಇಲ್ಲೇನಾಗುತ್ತೆ ಆಕ್ಚುಲಿ ಏನಾಗುತ್ತೆ 35 ಮುಗಿಸ್ಲಿ ಅಂದ 45 ಡೇಸ್ ತಗೋತಾನೆ. ಎಕ್ಸ್ಟ್ರಾ ಟೈಮ್ ಎಷ್ಟು ತಗೋತಾನೆ 40 - 40 5 ಡೇಸ್ ಎಕ್ಸ್ಟ್ರಾ ತಗೋತಾನೆ. 5 ಡೇಸ್ ಅಂದ್ರೆ ಇಲ್ಲಿ ಕ್ವಶನ್ ಬಿ 5 ಡೇಸ್ ವರ್ಕ್ ಆಗ್ಲಿಲ್ಲ ಅಂದ್ರೆ 45 ಡೇಸ್ ತರ ಮುಗಿಸ್ತಿದ್ರು. ಅವ್ರು ಏನೋ 100 ಜನ ಎಕ್ಸ್ಟ್ರಾ ತಗೊಂಡು 200 ಜನ ಆದ್ರು ಟೋಟಿಗೆ 100 ಜನ ಏನಿತ್ತು ಬೇಗ 40 ದಿವಸಕ್ಕೆ ಬೇಗ ಮುಗಿಯುತ್ತೆ. ನಾನು ಅನ್ಕೊಂಡಿದ್ದ ದಿವಸಕ್ಕೆ ಮುಗಿಸಿದ್ದಾನೆ. ಇಷ್ಟೇ ಪ್ರಾಬ್ಲಮ್. ಯಾಕಂದ್ರೆ ನೀವು ಅನಲೈಸ್ ಮಾಡಿದ ಪ್ರಾಬ್ಲಮ್ ಈಸಿಯಾಗಿ ಅನಲೈಸ್ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಈಸಿಯಾಗಿ. ಯಾಕಂದ್ರೆ 200 ಮೆನ್ ಟೋಟಲ್ ಆಗಿ ಇಬ್ರು ಸೇರ್ ಮಾಡ್ತಾ 5 ಡೇಸ್ ಅಲ್ಲಿ ಮಾತ್ರ ವರ್ಕ್ ಮಾಡ್ತಾ ಇರೋದು ಅಂತಂದ್ರೆ ಹಾಗಾದ್ರೆ 100 ಮೆನ್ ಎಂಪ್ಲಾಯ್ ಆಗ್ಲಿಲ್ಲ ಅಂತಂದ್ರೆ 10 ಡೇಸ್ ಅಲ್ಲಿ. ಯಾಕಂದ್ರೆ ಗ್ಯಾಪ್ ಎಷ್ಟಿದೆ ಅಂತಂದ್ರೆ ಅದಕ್ಕೂ 10 ಡೇಸ್ ಆ್ಯಡ್ ಮಾಡಬೇಕು. 45 ಡೇಸು ಇಲ್ಲ ಮೈನಸ್ 40 ಡೇಸು ಎಷ್ಟಾಗುತ್ತೆ 5 ಆಕ್ಚುಲ್ ಡೇಸ್ಗೆ ಜಾಸ್ತಿ ಆಯ್ತು 4 ಡೇಸ್. ಅಥವಾ ಕಂಪೇರ್ ಅದಕ್ಕೂ ಮಾಡಿ 35 - 45 ಹಂಗ್ಬೇಕು. 45 - 40 5 ಡೇಸ್ ಎಕ್ಸ್ಟ್ರಾ ತಗೋತಾರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಎ ಟೀಮ್ ಆಫ್ 30 men is supported to do a work in 38 days. ಈ ಸೇಮ್ ಪ್ರಾಬ್ಲಮ್ ಅದೇ ರೀತಿ 30 ಜನ 38 ದಿವಸದಲ್ಲಿ ಕೆಲಸ ಮಾಡ್ಬೇಕು ಅನ್ಕೋತಾರೆ. ಆಫ್ಟರ್ 25 days 5 more ಎಂಪ್ಲಾಯ್. ಆಫ್ಟರ್ 25 ಡೇಸ್ 15 ದಿವಸ ಆದ್ಮೇಲೆ 5 ಜನ ಎಂಪ್ಲಾಯ್ ಜಾಸ್ತಿ ಆಗ್ತಾರೆ. ದೇರ್ಫೋರ್ 35 ಜನ ಆಗ್ತಾರೆ. ಈಗ ಕ್ವಶನ್ ಏನಂತಂದ್ರೆ ಫುಲ್ ಕ್ವಶನ್ ಓದ್ಬಿಡಿ. ಎಂಪ್ಲಾಯ್ಡ್ ಅಂಡ್ ದ ವರ್ಕ್ ವಾಸ್ ಫಿನಿಶ್ ಒನ್ ಡೇ ಅರ್ಲಿಯರ್ ಆಗಿ. ಈಗ 38 ಡೇ ಇಲ್ಲಿ ಇಲ್ಲಿ ಗ್ಯಾಪ್ ಎಷ್ಟಾಯ್ತು ಇಬ್ರು ಸೇರಿ ವರ್ಕ್ ಮಾಡ್ತಾ ಇರೋದು 35 35 ಮೆನ್ನು ಹಾಗೆ 13 ಜನ ಒಟ್ಟಿಗೆ ಸೇರ್ಸಿ ಆ ಗ್ಯಾಪ್ ಅಲ್ಲಿ ಮಾಡ್ತಾರೆ 13 ಡೇಸ್ ಅಲ್ಲಿ. ಬಟ್ 1 ಡೇಸ್ ಅರ್ಲಿಯರ್ ಅಂತ ಕೊಟ್ಟಿದ್ದಾನೆ ಅಂದ್ರೆ ದೇರ್ಫೋರ್ 35 ಮೆನ್ನು 12 ಡೇಸ್ಗೆ ಮಾಡ್ತಾರೆ. ಹಾಗಾದ್ರೆ ಕ್ವಶನ್ ಏನು, ಹೌ ಮೆನಿ ವುಡ್ ಇಟ್ ಹ್ಯಾವ್ ಬಿನ್ ಡಿಲೇಡ್ ಇಫ್ 5 more men were not. 5 ಜನ ಎಂಪ್ಲಾಯ್ ಆಗದವ್ರಿಗೆ ಎಷ್ಟು ಡೇಸ್ ಮುಗಿಸ್ತಿದ್ರು. 5 ಜನ ಎಂಪ್ಲಾಯ್ ಆಗದವ್ರು ಅಂತಂದ್ರೆ 30 ಇನಿಷಿಯಲಿ 30 ಇದ್ರು 30 ಮೆನ್ನು 30 ಮೆನ್ ಅಂತಂದ್ರೆ ಈಗ 35 ಮೆನು ಎಷ್ಟು ಡೇಸ್ ಅಲ್ಲಿ ಮುಗಿಸಿದ್ರು ಸ್ನೇಹಿತರೆ 120 12 ಡೇಸ್. ಸಾರಿ ಇದು ನಾನು 13 ಡೇಸ್ ಅಲ್ಲ 1 ಡೇಸ್ ಅಂದ್ರೆ 12 ಡೇಸ್. ನಾನು ಯಾವಾಗಲೂ ದೀನ ಆ ರೀತಿ ಬರುತ್ತೆ. ಓಕೆ, 12 ಡೇಸ್ ಕಂಪ್ಲೀಟ್ ಮಾಡ್ಕೊಳ್ಳೋದು ಬೇಡ. 12 ಡೇಸ್ ಅಂತಂದ್ರೆ 30 ಮೆಂಬರ್ಸ್ ಕಮ್ಮಿ ಜನ ಆದ್ರೆ ಜಾಸ್ತಿ ಡೇಸ್ ತಗೋತಾರೆ. ಅಂತಂದ್ರೆ 12 is equal to 35 divided by ಜಾಸ್ತಿ ಮೇಲ್ಗಡೆ ಬರೋದು 35 ಬರಬೇಕು. 7 5 ನೆಕ್ಸ್ಟ್ 6 therefore 6 1 6 2 therefore 7 to the 14 days. ಇನಿಷಿಯಲಿ 14 ಡೇಸು. ಇಲ್ಲಿ 1 ಡೇಸ್ ಅಲ್ಲಿ ಎಷ್ಟು ಬೇಗ ಮುಗಿಸ್ತಾನಂದ್ರೆ ಇಲ್ಲಿ ಎಂಪ್ಲಾಯ್ ಮಾಡ್ಲಿಲ್ಲ ಅಂತಂದ್ರೆ ಇಲ್ಲಿ ಏನಾಗ್ತಿತ್ತು ಅಂದ್ರೆ 1 ಡೇ ಬೇಗನೆ ಗ್ಯಾಪ್ ಅಲ್ಲಿ ಅವರು ಜಾಸ್ತಿ ತಗೋತಿದ್ರು. 1 ಡೇಸ್ ಗ್ಯಾಪ್ ಅಲ್ಲಿ ಕೇಳಿರೋ ಕ್ವಶನ್ 5 ಮೆಂಬರ್ಸ್ ಮೋರ್ ಹೌ ಮೆನಿ ಡೇಸ್ ವುಡ್ ಹ್ಯಾಡ್ ಬಿನ್ ಡಿಲೈಡ್. ಎಷ್ಟು ದಿವಸ 1 ದಿವಸ ಡಿಲೇ ಆಗ್ತಿತ್ತು ಕೆಲಸ. 14 ದಿವಸ
ಆಕ್ಚುಲಿ ಇದಾಗಿದ್ದಾರೆ ಬರೀ ಒಂದೇ ದಿವಸ ಡಿಲೇ ಆಗ್ತಿದ್ದು. ಇನ್ ಕೇಸ್ ಅವ್ರು ಎಂಪ್ಲಾಯ್ ಮಾಡ್ಕೊಳ್ಳಿಲ್ಲ ಅಂದಿದ್ರೆ ಇಷ್ಟೇ ಆನ್ಸರ್ ಸ್ನೇಹಿತರೆ. 5 ಜನ ಎಷ್ಟು ಆಗ್ದೋಗ್ರೆ ಒಂದ್ ದಿವಸ ಕಮ್ಮಿ ಆಗ್ತಿದ್ರು, ಒಂದ್ ದಿವಸ ಹಿಂದೆ ಮಾಡ್ತಿದ್ರು ಕೆಲ್ಸನೇ. ಇಲ್ಲಿ A can do work in 25 days, B can do same work in 20 days. Okay. Um, and B can do 25 days, ಇಲ್ಲಿ 20 days. therefore LCM 25 ಮತ್ತೆ 20ಗೆ 25 ಮತ್ತೆ 20ಗೆ ಈಸಿಯಾಗಿ ಹೇಳ್ಬೋದು. ನಿಮಗೆ ತೋರಿಸ್ಲಿ ಅಂತ ಹೇಳ್ತಾರೆ ಅದು. ಆ್ಯಕ್ಚುಲಿ 5 5 100 ಯೂನಿಟ್ ಅಂತ ಈಸಿಯಾಗಿ ಹೇಳ್ಬೋದು. ಯಾಕಂದ್ರೆ 25 ಮಕ್ಕಿ 100 ಕಾಮನ್ ಆಗಿದೆ, 20 ಮಗ್ಗಿ 100 ಎಷ್ಟು ಯಾವ್ದು ಕಾಮನ್ ಅದನ್ನೇ LCM ಅಂತ ಸ್ನೇಹಿತರೆ ಹೇಳೋದು. therefore 100 unit, therefore 1 day unit 4 unit per day, yearly 5 unit per day. ಇಲ್ಲಿ ಕ್ವಶನ್ ಏನಂತಂದ್ರೆ ದೇ ಟುಗೆದರ್ ಫಾರ್ 5 days. ಓಕೆ, 5 ದಿವಸ ವರ್ಕ್ ಮಾಡ್ತಾರೆ ಅಂತಂದ್ರೆ ಎ ಮತ್ತೆ ಬಿ, A+B 5 ದಿವಸ ವರ್ಕ್ ಮಾಡ್ತಾರೆ, 5 ದಿವಸ ವರ್ಕ್ ಮಾಡ್ತಾರೆ A+B. ನೆಕ್ಸ್ಟ್ ಏನಂತಂದ್ರೆ ಅಂಡ್ ದೆನ್ ಗೋಸ್ ಅವೇ, ಅಂಡ್ ಎ ಗೋಸ್ ಅವೇ ಅಂತ ಎನ ಲೆಫ್ಟ್ ಆಗ್ತಾನೆ. ಎ ಲೆಫ್ಟ್ ಆದ್ಮೇಲೆ ಇನ್ ಹೌ ಮೆನಿ ಡೇಸ್ ಬಿ ವಿಲ್ ಫಿನಿಶ್ ದ ವರ್ಕ್. ಓಕೆ, ಇಲ್ಲಿ ಎ ಲೆಫ್ಟ್ ಆಗ್ತಾ ಬಿ ವರ್ಕ್ ಮಾಡ್ತಿದೆ ಅಂತ ಅರ್ಥ. ಬಿ ಎಷ್ಟು ದಿವಸ ವರ್ಕ್ ಮಾಡ್ತಾನೆ ನನಗೆ ಗೊತ್ತಿಲ್ಲ. 5 into n ಎಷ್ಟು ಟೋಟಲ್ ವರ್ಕು 100 ವರ್ಕ್ ಇದೆ. A+B ನಂಗೆ ಆಲ್ರೆಡಿ ಗೊತ್ತಿದೆ. 4 + 5 9 ಇಂಟು 5 45. ಓಕೆ, ಇಲ್ಲಿ ಈ ರೀತಿ ಬರೀನ, ಇಲ್ಲಿ ಇಂಡಿವಿಜುವಲ್ ಆಗಿ ಬರೀತೀನಿ. ಇಲ್ಲ ಯಾಕಂದ್ರೆ 5 ಕಾಮನ್ ಇದ್ರೆ ಕಾಮನ್ ಆಗಿ ಹೊಡಿಬೋದಲ್ಲ ಅಂತ ಅಷ್ಟೇನೇನಿಲ್ಲ. 9 into 5 plus 5n is equal to 100. ಓಕೆ, ಇಲ್ಲೇನು ಮಾಡ್ತೀನಿ ಅಂದ್ರೆ ನಾನು 5 ಕಾಮನ್ ತಗೋತೀನಿ. n plus 9 is equal to 100. 5 ಎಷ್ಟಿಂದ ಹೋಗುತ್ತೆ? 520 ಹೋಗುತ್ತೆ. n ಈ ಕಡೆ ಕಳಿಸಿದ್ರೆ n is equal to 11 days. therefore B ವರ್ಕ್ ಎಷ್ಟು ದಿವಸ ಮಾಡ್ತಾನೆ ಅಂದ್ರೆ 11 ದಿವಸ ವರ್ಕ್ ಮಾಡ್ತಾರೆ. ಅರ್ಥ ಆಯ್ತಾ? ಕ್ವಶನ್ ಇಷ್ಟೇ ಸ್ನೇಹಿತರೆ. ಎಷ್ಟು ಈಸಿಯಾಗಿ ನಾವು ಎಷ್ಟು ಫಾರ್ಮೇಶನ್ ಮಾಡ್ಕೋತೀವಿ ಅಷ್ಟು ಈಸಿಯಾಗಿ ನಾವು 11 ಡೇಸು ಫೈನಲ್ ಆಗಿ ಅವ್ನು ವರ್ಕ್ ಮಾಡೋದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. A and B separately working can do a work of 9 and 12 hours respectively. ಇದು ಕೂಡ ಬೇಸಿಕ್ ಕ್ವಶನ್. ಇದು ನಿಮ್ಮ ಕಡೆಯಿಂದ ಏನು ಮಾಡಿ ಎರಡು ಸೇರಿಸಿ ಕೊಟ್ಟಿದ್ದಾನೆ, ಇಂಡಿವಿಜುವಲ್ ಆಗಿ ಕಂಡು ಹಿಡ್ಕೊಂಡು ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ 37ಗೆ ಹೋಗ್ತೀನಿ. ಎಲ್ಲ ಸೇಮ್ ಪ್ರಾಬ್ಲಮ್ಗಳೇ. ನಿಮ್ಗೆ ಯಾವ್ದು ಸಾಲ್ವ್ ಮಾಡಲಿ ಅಂದರೆ ನಾನು PPT ಕೂಡ ಅಟ್ಯಾಚ್ ಮಾಡಿ ಇಡ್ತೀನಿ ಕೆಳಗಡೆ. ಪ್ರಾಬ್ಲಮ್ ಮಾಡಲಿಲ್ಲ ಅಂದರೆ ನನಗೆ ಅರ್ಥ ಇಲ್ಲ, ನನಗೆ ಸಾಲ್ವ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. A and B C ಡೂ ಎ ವರ್ಕ್ ಇನ್ 18, 16, 24 ಡೇಸ್. ಓಕೆ, ಎ ಮತ್ತು ಬಿ ಮತ್ತು ಸಿ ಎಷ್ಟು ಡೇಸು? 8 ಡೇಸು, 16 ಡೇಸು, 24 ಡೇಸು. therefore LCM 8, 16, 24. ಇಲ್ಲಿ ಕಾಮನ್ ಆಗಿ 8 ಹೋಗ್ತಿದೆ, ಡೈರೆಕ್ಟ್ ಆಗಿ ನಾನು 8 ತೆಗೆದೆ. ಇಲ್ಲೂ ಕೂಡ ಇಲ್ಲಿ ಉಳ್ಕೊಂಡಿರೋದು ಎಷ್ಟಿಂದ ಹೋಗುತ್ತೆ? 4 1 4 4 6 4 6. therefore ಓಕೆ, 4 ಇಂದಲ್ಲ ಆಕ್ಚುಲಿ 8 ಇಂದ ಕ್ಲೀನ್ ಆಗಿ ಹೋಗುತ್ತಲ್ಲ ಇದು ಎರಡು ಮಗ್ಗಿ. ಓಕೆ, 8 to the 16. therefore LCM ಟೋಟಲ್ ಆಗಿ ವರ್ಕ್ ಆಗೋದು 46 ಯೂನಿಟ್. ಇಂಡಿವಿಜುವಲ್ ಯೂನಿಟ್ 6 ಯೂನಿಟ್ ಪರ್ ಡೇ. ಇಯರ್ 3 ಯೂನಿಟ್ ಪರ್ ಡೇ. ಇಲ್ಲಿ 24 ಅಂತಂದ್ರೆ 2 ಯೂನಿಟ್ ಪರ್ ಓಕೆ 2 ಯೂನಿಟ್ ಪರ್ ಡೇ ಸ್ನೇಹಿತರೆ. therefore ಇಲ್ಲಿ ಕ್ವಶನ್ ಕೇಳಿರೋದು ಇಫ್ ದೇ ಆಲ್ ಬಿಗನ್ ಟುಗೆದರ್ ಕಂಟಿನ್ಯೂ ಟಿಲ್ ದೆ ಫಿನಿಶ್. ಇವರು ವರ್ಕ್ ಒಟ್ಟಿಗೆ ಸ್ಟಾರ್ಟ್ ಮಾಡ್ತಾರೆ. ಇಫ್ ಎ ಕಂಟಿನ್ಯೂ ಟು ವರ್ಕ್ ಟಿಲ್ ಇಟ್ ಫಿನಿಶ್ಡ್. ಓಕೆ, ಎ ಅನ್ನೋನು ಕಂಪ್ಲೀಟ್ ಆಗಿ ಅಷ್ಟು ದಿವಸನೂ ವರ್ಕ್ ಮಾಡ್ತಾನೆ. ಎಷ್ಟು ದಿವಸ ಅಂತ ಗೊತ್ತಿಲ್ಲ. 6 ಅಂದ್ರೆ 6 ಏನಂತ ಕಂಪ್ಲೀಟ್ ವರ್ಕ್ ಮಾಡ್ತಿದ್ದಾನೆ. ಈಗ ನಾನು ಇಲ್ಲಿ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಸಿ ಈಸ್ ಲಿವಿಂಗ್ ಆಫ್ 2 days and B 1 day ಬಿಫೋರ್ ಕಂಪ್ಲೀಷನ್. ಓಕೆ, ಇಲ್ಲಿ ಸಿ ಅನ್ನೋದು ಎಷ್ಟು ಸ್ನೇಹಿತರೆ? ಸಿ ಅನ್ನೋನು ಆ ಡೇಸ್ ಎಷ್ಟಂತ ಗೊತ್ತಿಲ್ಲ ನನಗೆ. ಒಂದು ದಿವಸ ಮುಂಚೆನೇ ಇದು ಮಾಡ್ತಾನೆ. ಓಕೆ 3 ಅಲ್ಲ ಸ್ನೇಹಿತರೆ, ಸಾರಿ 3 n - 1 ದಿವಸ ಇದ್ದಂಗೆ ಅವನು ಕೆಲಸ ಬಿಡ್ತಾನೆ.
ಅದೇ ರೀತಿ ಸಿ ಅನ್ನೋನು ಎಲ್ ದಿವಸ ಇದ್ದಂಗೆ ಎಲ್ ದಿವಸ ಅಂದ್ರೆ n-2 ಅಂದ್ರೆ ಇಲ್ಲಿ ಬಂದಿರೋ ವ್ಯಾಲ್ಯೂಗೆ ಅಷ್ಟೇ ಸ್ನೇಹಿತರೆ. ಇದು ನಾನು ಬರ್ದಿರೋ ಟೋಟಲ್ ವರ್ಕ್ ಇಷ್ಟು 48. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 3n ಪ್ಲಸ್ 3n ಮೈನಸ್ 3 ಪ್ಲಸ್ 2n ಮೈನಸ್ 4 ಈಸ್ ಈಕ್ವಲ್ ಟು 48. therefore 3n 2n 3n 3n 6n ಇದು 6n 6 ಪ್ಲಸ್ 3 ಪ್ಲಸ್ 2 11n ಆಗುತ್ತೆ. 11n ಮೈನಸ್ 7 3 ಪ್ಲಸ್ 4 7 48. therefore ಆ ಕಡೆ ಹೋದಾಗ ಏನಾಗುತ್ತೆ ಅಂದರೆ 48 ಪ್ಲಸ್ 7 55. n is equal to 5 days. therefore what time the work finished 5 days ಎಲ್ಲರೂ ವರ್ಕ್ ಫಿನಿಶ್ ಮಾಡ್ತಾರೆ ಸ್ನೇಹಿತರೆ. ಬಿ ಅನ್ನೋ 1 days ಟೋಟಲ್ ವರ್ಕ್ ಇದ್ರೆ ಅವನು ಆ ದಿವಸದ ತನಕ ಬಿ ಅನ್ನೋ 1 ದಿವಸ ಬ್ಯಾಕು ಮತ್ತು ಇವನು 7 ದಿವಸ ಹಿಂದೆ ಓಡ್ತಾನೆ. ಅಂದರೆ ಟೋಟಲ್ ವರ್ಕ್ 48. ಟೋಟಲಿ ವರ್ಕ್ ಮಾಡ್ತಾ ಇರೋದು 5 days ಆನ್ಸರು ಇದಕ್ಕೆ. ಓಕೆ, ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ಸ್ನೇಹಿತರೆ. ಓಕೆ, ದೇರ್ ಇಸ್ ಎ ಸಫಿಷಿಯಂಟ್ ಫುಡ್ ಫಾರ್ 400 men ಫಾರ್ 31 days. ಓಕೆ, 400 ಮೆಂಬರ್ಸ್ ಇರ್ತಾರಂತಂತೆ, 31 days ಊಟ ಸಿಗ್ತಿದೆ. ಆಫ್ಟರ್ 28 days 200 men ಲೆಫ್ಟ್. ಓಕೆ, ಆಫ್ಟರ್ 21 days 200 days ಲೆಫ್ಟ್ ಆಗ್ತಾರಂತೆ ಸ್ನೇಹಿತರೆ. ಆಫ್ಟರ್ 21 days, ಆಫ್ಟರ್ 28 days, 28 days ಆಫ್ಟರ್ 28 days ಎಷ್ಟು ಬರುತ್ತೆ ಸ್ನೇಹಿತರೆ? 28 days ಅಂತಂದ್ರೆ ಈ ಲೆಫ್ಟ್ ಆದ್ರೆ 400 ಮೈನಸ್ 100 280 120. ಇಲ್ಲಿ ಏನಂತಾರೆ ಊಟ ಸಿಗ್ತಾ 3 days ಗ್ಯಾಪಲ್ಲಿ ಎಷ್ಟು ಸಿಗ್ತಿದೆ? 400 ಇಂಟು 3. ಓಕೆ, ಎಷ್ಟು? 400 ಇಂಟು 3. ಓಕೆ, 28 ಮೈನಸ್ 3. ಇಲ್ಲಿ ಕ್ವಶನ್ ಕೇಳಿದ್ರೆ ಹೌ ಮೆನಿ ಡೇಸ್ ವಿಲ್ ದ ರೆಸ್ಟ್ ಆಫ್ ದ ಫುಡ್ ಫಾರ್ ದ ರೆಸ್ಟ್ ಆಫ್ ದ ಮೆನ್. ಇಲ್ಲಿ ಉಳಿದಿರೋ ಮೆನ್ಗಳು ಎಷ್ಟಾಗ್ತಾರೆ? ಹಾಗಾದ್ರೆ ಉಳಿದಿರೋ ಮೆನ್ಗಳು 120 ಆಲ್ರೆಡಿ 280 ಹೋದ್ರೆ 120 ಆಲ್ರೆಡಿ ಬರ್ದಿದೆ. 120 ಜನಕ್ಕೆ ಎಷ್ಟು ಊಟ ಬೇಕಾಗುತ್ತೆ? ಇಲ್ಲಿ ಕ್ವಶನ್ ಸೇಮ್ ಅದೇ ರೀತಿ ಹಿಂದಿನ ಸತಿ 400 ಇಂಟು 3 ಅಂದ್ರೆ ಇಲ್ಲೇ ಡೈರೆಕ್ಟ್ ಆಗಿ ಹೊಡಿತೀನಿ ಸ್ನೇಹಿತರೆ. ಯಾವ್ದೊಂದು ಹೋಗುತ್ತೆ? ಕ್ಯಾನ್ಸಲ್. therefore 3 1 3 4 therefore x is equal to ಇನ್ನು ಅದು 10 days ಆಫ್ ಫುಡ್ ಇರುತ್ತೆ. ಇಲ್ಲಿ ಕೆಲವು ಕ್ವಶನ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. 400 ಜನಕ್ಕೆ 31 ದಿವಸ ಫುಡ್ ಅವೈಲಬಿಲಿಟಿ. ಬಟ್ ಏನ್ ಇನ್ ಕೇಸಸ್ 280 ಜನ ಹೋಗ್ಬಿಡ್ತಾರೆ. 280 ಜನ ಹೋದ ಆ ಫುಡ್ ಎಲ್ಲಿ ತನಕ ಅದು 400 ಜನಕ್ಕೆ ವಿತಿನ್ ಗ್ಯಾಪ್ ಅಲ್ಲಿ ಎಷ್ಟು ದಿವಸ ತನಕ ಊಟ ಮಿಕ್ಕಿರುತ್ತೆ ಸ್ನೇಹಿತರೆ? ವಿತಿನ್ ಗ್ಯಾಪ್ ಆ ಊಟ 3 ದಿವಸ ತನಕ ಮಿಕ್ಕಿರುತ್ತೆ. 400 ಜನದ್ದು ಊಟ 3 ದಿವಸದ್ದು ಡಿಫ್ರೆನ್ಸ್ ಅಲ್ಲಿ ಮಿಕ್ಕಿರುತ್ತೆ. ಯಾಕಂದ್ರೆ ಟೋಟಲ್ 31 ಡೇಸ್ ಇರೋದು. ಆ 31 ಡೇಸ್ ಅಲ್ಲಿ ಮಿಕ್ಕಿರೋ ಫುಡ್ 400 ಇಂಟು 3. ಬಟ್ ಇನ್ನು ಎಷ್ಟು ದಿವಸ ಉಳಿಯುತ್ತೆ? ಇನ್ನು 120 ಜನ ಇರ್ತಾರೆ. ಯಾಕಂದ್ರೆ 280 ಜನ ಹೋದ್ರು 120 ಜನ ಉಳ್ಕೋತಾರೆ. ಅಂದ್ರೆ ಎಷ್ಟು ಡೇಸ್ ಫುಡ್ ಇನ್ನು ಸರ್ವೈವ್ ಆಗುತ್ತೆ ಅವ್ರಿಗೆ ಅಂತಂದ್ರೆ ಇನ್ನು 10 ದಿವಸ ಅವ್ರಿಗೆ ಆ ಫುಡ್ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಇಲ್ಲಿ ನಾವು ಎಷ್ಟು ಫುಡ್ ಕನ್ಸ್ಯೂಮ್ ಆಗ್ತಾರೆ ಅದನ್ನ ನೋಡ್ಬೇಕು. 31 ಡೇಸು 400 ಜನಕ್ಕೆ ಬೇಕಾಗಿದೆ. ಬಟ್ ಏನೋ 280 ಜನ ಹೋಗ್ತಾರೆ ಅಂದಾಗ ಆ 3 ಜನ ಆ 3 ದಿವಸ ಗ್ಯಾಪ್ ಅಲ್ಲಿ ಅವ್ರಿಗೆ ಎಷ್ಟು ಫುಡ್ ಆಗುತ್ತೆ ಅಂತ ಆ 3 ದಿವಸ ಟೋಟಲ್ ಫುಡ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು 120 ಜನಕ್ಕೆ ಎಷ್ಟು ಫುಡ್ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಷ್ಟೇ ಆನ್ಸರ್. 10 days ಅದು ಇನ್ನು ರೆಸ್ಟ್ ಆಫ್ ದಿ ಪೀಪಲ್ಸ್ಗೆ ಇನ್ನು 10 ದಿವಸ ಊಟ ಮಾಡ್ಬೋದು ಆ ಫುಡ್ ಅಲ್ಲಿ. ಇನ್ ಕೇಸ್ ಅವರೇ ಇದ್ದಿದ್ರೆ 120 ಜನ ಇನ್ನು 10 ಡೇಸ್ ಊಟ ಮಾಡ್ತಾರೆ. ಹಂಗಂದ್ರೆ 41 ಡೇಸ್ ಕೂಡ ಊಟ ಮಾಡ್ತಾರೆ ಅಂತ ಅರ್ಥ. ಈ ರೀತಿ ನಾವು ಈಸಿಯಾಗಿ ಪ್ರಾಬ್ಲಮ್ಗಳನ್ನ ಯಾವುದೇ ಪ್ರಾಬ್ಲಮ್ಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನಿಮ್ಗೆ ಯಾವುದೇ ಡೌಟ್ ಇದ್ರು ದಯವಿಟ್ಟು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವುದೋ ಕಮೆಂಟ್ ಕೂಡ ತಿಳಿಸಿರುತ್ತೆ. ಇಲ್ಲಿ ನಾನು PPT ಕೂಡ ಆ್ಯಡ್ ಮಾಡ್ತೀನಿ. ನಿಮ್ಗೆ ಯಾವುದೇ ಪ್ರಾಬ್ಲಮ್ ನಿಮಗೆ ಕಷ್ಟ ಆದರೆ ದಯವಿಟ್ಟು ಕೂಡ ಟೆಲಿಗ್ರಾಮ್ ಗ್ರೂಪಲ್ಲಿ ಇದ್ದೀವಿ. ಅದೇ ರೀತಿ ನನ್ನ ಪರ್ಸನಲ್ ಮೇಲ್ ID ಕೂಡ ಹಾಕಿರ್ತೀನಿ. ಯಾವುದು ಪ್ರಾಬ್ಲಮ್ ಕೂಡ ಈಸಿಯಾಗಿ ನಾವು ಹೇಳ್ಕೊಡ್ತೀವಿ. ಥ್ಯಾಂಕ್ ಯು ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.